ಭಾರತದ ಗಣಿಗೆ ರಾಷ್ಟ್ರದ ಐಕ್ಯತೆಗೆ ಸ್ವಾವಲಂಬನೆಯ ಪಥದೆಡೆಗೆ ವಿಮೋಚನೆಯ ನಮ್ಮ ರಥದೆಡೆಗೆ ಈ ಮಾನವರೆಲ್ಲ ಒಂದೇ ಎನ್ನುವ ಮಾನವೀಯತೆಯ ಮುಡಿದು ನವ ಭಾರತವನ್ನು ನಿರ್ಮಿಸಬೇಕಿದೆ ತಾರತಮ್ಯ ತೊರೆದು ಏಕತೆಯನ್ನು ಮೆರೆದು ಒಬ್ಬರನ್ನೊಬ್ಬರು ಅರಿತು ಒಡಗೂಡಿ ಒಂದಾಗಿ ಕಷ್ಟಗಳಲ್ಲಿ ಬೆರೆತು ಬಗೆಹರಿಸಿ ಮುಂದಾಗಿ ಪ್ರಗತಿಯ ಕಡೆಗೆ ನಡೆ ಪ್ರತಿಗಳಿಗೆ ಎಲ್ಲರೂ ಅಡಿಗಳಿಗೆ ಇರುವೆವು ಮುನ್ನಡೆಸಲು ಗುರಿಗೆ ಜನಮನ ನಾಡಿ ನುಡಿಸುತ್ತ ಹಾಡಿ ಸ್ವಾಭಿಮಾನಿಯಾಗಿ ಭವ್ಯ ಭಾರತದ ಪ್ರಜೆಯಾಗಿ ಭಾರತ ದೇಶದ ಉಸಿರಾಗಿ ಹೆಸರಾಗಿ ಈ ಮಾನವರೆಲ್ಲ ಒಂದೇ ಎನ್ನುವ ಮಾನವೀಯತೆಯ ಮುಡಿದು ನವ ಭಾರತವನ್ನು ನಿರ್ಮಿಸಬೇಕಿದೆ ತಾರತಮ್ಯ ತೊರೆದು ಏಕತೆಯನ್ನು ಮೆರೆದು ಥ್ಯಾಂಕ್ ಯು. ಎಲ್ಲರಿಗೂ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕಾಗಿ ವಿನಂತಿ. ವಿಶೇಷ ಉಪನ್ಯಾಸವನ್ನು ನೀಡಲು ಬಂದಿರುವಂತಹ ಎನ್ ಸಂತೋಷ್ ಹೆಗ್ಡೆ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ ನಮ್ಮ ಯೋಧರೆತ್ತೆ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿನಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದ್ದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ ಭಾವ ಒಂದೇ, ನಾವು ಭಾರತೀಯರು. ನೀತರನ್ನು ನೆತ್ತಿಗೇರಿದ ಹೊತ್ತು ಹಸಿದ ಹೊಟ್ಟೆಗೆ ಅನ್ನದ ಹಸ್ತ ನೀಡಿ ಸಂತೃಪ್ತಿಯಿಂದ ಎಲ್ಲರೂ ಇಲ್ಲಿ ಸೇರಿರುವ ಶುಭಗಳಿಗೆ, ಜ್ಞಾನದ ದಾಹದೊಂದಿಗೆ ಅಕ್ಕರೆಯ ಕಡೆಗೆ ಹೋಗೊಟ್ಟು ಇಲ್ಲಿ ಸೇರಿರುವಂತಹ ಎಲ್ಲಾ ಸಹೃದಯ ಬಾಂಧವರಿಗೂ ನನ್ನ ಅಕ್ಕರೆಯ ನಮನಗಳು. ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ, ಮಾನಸ ಗಂಗೋತ್ರಿ, ಮೈಸೂರು. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಡಿಗೆ ಪ್ರಬುದ್ಧ ಭಾರತದ ಕಡೆಗೆ ಎಂಬ ರಾಜ್ಯ ಮಟ್ಟದ 2 ದಿನಗಳ ವಿಚಾರ ಸಂಕಿರಣದಲ್ಲಿ ಅಂಬೇಡ್ಕರ್ ಬಯಸಿದ ಸ್ವತಂತ್ರ ಭಾರತ ಎಂಬ ವಿಶೇಷ ಉಪನ್ಯಾಸ ಸಭೆಯಲ್ಲಿ ಸೇರಿರುವಂತಹ ಎಲ್ಲ ಹೆಮ್ಮೆಯ ಭಾರತದ ಪ್ರಜೆಗಳಿಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಬಂದ ಅತಿಥಿಗಳನ್ನು ಆದರದಿಂದ ಸ್ವಾಗತಿಸುವುದು ನಮ್ಮ ಕರ್ತವ್ಯ ಹಾಗೂ ಧರ್ಮ. ಅದರಂತೆ ನಿಮ್ಮನ್ನೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ ಡಾಕ್ಟರ್ ಕಲಾವತಿರವರು. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಸ್ವತಂತ್ರ ಅಮೃತ ಮಹೋತ್ಸವದ ಶುಭಾಶಯಗಳು. ಮೊದಲನೇ ಗೋಷ್ಠಿ ಮುಗಿದಿದ್ದು ಇಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ. ಈ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಈ ದೇಶ ಮತ್ತು ಈ ನಾಡು ಕಂಡಂತಹ ನಮ್ಮ ಹೆಮ್ಮೆಯ ನಿಷ್ಠಾವಂತ ಭಾರತದ ಮುಖ್ಯ ನ್ಯಾಯಮೂರ್ತಿ, ಭಾರತದ ಸಾಲಿಸಿಟರ್ ಜನರಲ್ ಆಗಿದ್ದಂತಹ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ. ಇವರು ದೇಶವನ್ನು ಭ್ರಷ್ಟಾಚಾರ ಮುಕ್ತ ಮತ್ತು ಉತ್ತಮ ಜೀವನ ಸ್ಥಳವನ್ನಾಗಿ ಮಾಡುವ ಗುರಿ ಇಟ್ಟುಕೊಂಡು ಅನಾಯಾಸವಾಗಿ ಸೇವೆ ಸಲ್ಲಿಸಿದ ನ್ಯಾಯಾಂಗ ವ್ಯವಸ್ಥೆಯ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಇವರು ಒಬ್ಬರು.
ಸಮಾಜವನ್ನು ತಿದ್ದುವಲ್ಲಿ ಮತ್ತು ಸಾಮಾಜಿಕ ನ್ಯಾಯವನ್ನ ನೀಡುವಲ್ಲಿ ಅನೇಕ ರೀತಿಯ ಸಾಮಾಜಿಕ ಹೋರಾಟಗಳು ಮತ್ತು ಕೆಲಸಗಳನ್ನು ಮಾಡಿರುವಂತಹ ಹಾಗೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಅತ್ಯಂತ ಮಹತ್ವದ ತೀರ್ಪುಗಳನ್ನು ಈ ದೇಶಕ್ಕೆ ನೀಡಿದ ಅಪರೂಪದ ವ್ಯಕ್ತಿ ಇಂದು ನಮ್ಮೊಟ್ಟಿಗಿರುವುದು ನಮ್ಮೆಲ್ಲರಿಗೂ ಸಹ ಸಂತೋಷದ ವಿಷಯ. ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಭ್ರಷ್ಟಾಧಿಕಾರಿಗಳು ಮತ್ತು ರಾಜಕಾರಣಿಗಳ ಪ್ರಬಂಧವನ್ನು ಅಡಗಿಸುವುದಲ್ಲದೆ ಅನೇಕ ಹಗರಣವನ್ನು ಸಾರ್ವಜನಿಕವಾಗಿ ತೋರುವ ಮೂಲಕ ರಾಜ್ಯ ಬೊಕ್ಕಸದ ನಷ್ಟವನ್ನು ತಡೆಗಟ್ಟುವಲ್ಲಿ ಮುಕ್ತವಾದ ವರದಿಯನ್ನು ಬಯಲು ಮಾಡಿದ ಶ್ರೇಷ್ಠ ವ್ಯಕ್ತಿತ್ವ ಇವರದು. ಇಂತಹ ಸಾಮಾಜಿಕ ತುಡಿತವನ್ನು ಹೊಂದಿರುವಂತಹ ಇವರು ಜೂನ್ 16, 1947ರಲ್ಲಿ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು. ಮಂಗಳೂರಿನ ಸೇಂಟ್ ಅಲೋಶಿಯಸ್ ಕಾಲೇಜು ಮತ್ತು ಚೆನ್ನೈನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಪಡೆದರು. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿಯನ್ನ ಪೂರ್ಣಗೊಳಿಸಿದ ಅವರು 1965ರಲ್ಲಿ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡೆದರು. ಇವರು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಹರ್ಷದ ಸಂಗತಿ. ಅನೇಕ ನಾಯಕರುಗಳ ಪಟ್ಟಿ ಇರುವ ಈ ದೇಶದಲ್ಲಿ ಜಗತ್ತಿನಲ್ಲಿಯೇ ಮಹಾನಾಯಕ ವಿಶ್ವಜ್ಞಾನಿ ಎಂಬ ಐತಿಹಾಸಿಕ ಚಾರಿತ್ರ್ಯವನ್ನು ನಿರ್ಮಿಸಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಯಸಿದ ಸ್ವತಂತ್ರ ಭಾರತದ ಅನೇಕ ದೃಷ್ಟಿಕೋನಗಳ ಕುರಿತು ಇಂದು ವಿಶೇಷ ಉಪನ್ಯಾಸವನ್ನು ನೀಡಲಿರುವ ಶ್ರೀಯುತ ಸಂತೋಷ್ ಹೆಗ್ಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅತ್ಯಂತ ಆಸಕ್ತಿಯಿಂದ ಈ ಸಭಾಂಗಣದಲ್ಲಿ ಭಾಗವಹಿಸಿರುವ ಮತ್ತು ಆನ್ಲೈನ್ನಲ್ಲಿ ಹಾಜರಿರುವ ಪ್ರತಿಯೊಬ್ಬರುವ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಹಿರಿಯ ಪ್ರೊಫೆಸರ್ಗಳು, ನಿರ್ದೇಶಕರುಗಳು, ವಿದ್ಯಾರ್ಥಿಗಳು ಕೂಡ ಪ್ರತಿಯೊಬ್ಬರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮಾಧ್ಯಮ ಮಿತ್ರರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲಿಯವರೆಗೆ ಒಬ್ಬ ಬಡವ ಅರೆಬಟ್ಟೆಯಲ್ಲಿದ್ದು ಹೊರಕಲು ಬಟ್ಟೆ ತೊಟ್ಟು ಬೀದಿಯಲ್ಲಿ ಓಡಾಡುತ್ತಾನೋ ಅಲ್ಲಿಯವರೆಗೆ ನಮ್ಮ ವಾರ್ಡ್ರೋಬ್ನಲ್ಲಿ ಹಣ, ಚಿನ್ನಾಭರಣ, ಮಿತಿ ಮೀರಿದ ಆದಾಯ ಬಿಟ್ಟುಕೊಳ್ಳುವುದು ಸಾಮಾಜಿಕ ಪಾಪ. ಕಾನೂನು ಬಾಹಿರವಾದ ಅನೇಕ ದುರುಳರು ಈ ನಾಡಿನಲ್ಲಿ ಇದ್ದಾರೆ ಎಂದರೆ ಒಬ್ಬ ಪ್ರಾಮಾಣಿಕ ಸಂತೋಷ್ ಹೆಗ್ಡೆಯಂತಹ ಅನೇಕರು ಈ ಪ್ರಬುದ್ಧ ಭಾರತದಲ್ಲಿ ಬಿತ್ತನೆಯಾಗುವುದು ಒಂದು ವಿಹಿತತೆಯ ಹೊರತು ಉದ್ಘೋಷಣೆ ಅಲ್ಲ ಎಂದು ನಾನು ಭಾವಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಮಾಡುತ್ತೇನೆ. ಧನ್ಯವಾದಗಳು. ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಡಾಕ್ಟರ್ ಕಲಾವತಿರವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೂ ಹೋಗ್ಬೇಕು, ಶ್ರೀಮಂತನೂ ಕೂಡ ಆಗ್ಬೇಕು, ಏನು ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ, ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿಗೆ ಕೈ ಹಾಕಬೇಡಿ, ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಬೇಡಿ. ಅಲ್ಲಿ ಪಡೆದಂತಹ ಸಂಪತ್ತಿನಲ್ಲಿ ಎಂದೂ ಸಹ ಸಿಗುವುದಿಲ್ಲ ಎಂದು ಹೇಳುತ್ತಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು, ಪ್ರಾಮಾಣಿಕ ವ್ಯಕ್ತಿತ್ವಕ್ಕೆ ಹೆಸರಾದವರು, ತಮ್ಮ ದಕ್ಷ ಆಡಳಿತದಿಂದಲೇ ಕರ್ನಾಟಕ ರಾಜ್ಯಕ್ಕೆ ಪರಿಚಿತರಾದಂತಹ ವಿಶ್ರಾಂತ ಶ್ರೀ ಎನ್ ಸಂತೋಷ್ ಹೆಗ್ಡೆ ಸರ್ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗಿದ್ದು ಅಂಬೇಡ್ಕರ್ ಬಯಸಿದ ಸ್ವತಂತ್ರ ಭಾರತ ಎಂಬ ವಿಶೇಷ ಉಪನ್ಯಾಸವನ್ನು ನೀಡಲು ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮ ಅಮೋಘ ಜ್ಞಾನ ಮತ್ತು ಅಗಾಧ ಅನುಭವದ ಅದ್ಭುತ ಮಾತಿನ ರಸದೌತಣವನ್ನು ನಮಗೆಲ್ಲರಿಗೂ ಉಣಬಡಿಸುವುದಕ್ಕಾಗಿ ಈ ಸುಂದರ ವೇದಿಕೆಗೆ ನಿಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನದ ವಂದನೆಗಳು. ಈ ಕಾರ್ಯಕ್ರಮದ ಪ್ರಭಾರಿಗಳಾಗಿರುವಂತಹ ಡಾಕ್ಟರ್ ಎಸ್ ನರೇಂದ್ರ ಕುಮಾರ್ ಅವರೇ, ಡಾಕ್ಟರ್ ಎಸ್ ಸೋಮಶೇಖರ್ ಅವರು, ಸಭೆಯಲ್ಲಿ ಆಸೀನರಾಗಿರುವಂತಹ ನಿರ್ದೇಶಕರು, ಬೋಧಕರಿಗೆ,
ಸಂಶೋಧಕರೇ ಮತ್ತು ಅತಿ ಮುಖ್ಯವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ನನ್ನ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಡಬೇಕನ್ನುವ ಹಿನ್ನೆಲೆಯಲ್ಲಿ ನಾನು ಯೋಚನೆ ಮಾಡಿದಾಗ ನನಗನಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನೇಮಕವಾದ ಸಮಿತಿಯವರು ಈ ದೇಶಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ಅರ್ಪಿಸಿದ್ದಾರೆ. ಆ ಸಂವಿಧಾನದ ಬಗ್ಗೆ ತಮಗೆ ಸ್ವಲ್ಪ ಮಾಹಿತಿ ತಯಾರು ಮಾಡುವ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ. ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಅವರ ಸಮಿತಿಯ ಸದಸ್ಯರುಗಳಲ್ಲಿ ಏನು ಭಾವನೆ ಇತ್ತು ಈ ದೇಶದ ಬಗ್ಗೆ ಅನ್ನುವ ವಿಚಾರದಲ್ಲಿ ನನ್ನ ಲೋಕಾಯುಕ್ತದ ಅನುಭವಗಳನ್ನ ಸೇರಿ ನನ್ನಲ್ಲಿರುವಂತಹ ಕೆಲವು ವಿಚಾರಗಳನ್ನ ಅದರ ಬಗ್ಗೆ ನಾನು ಹೇಳ ಬಯಸ್ತಾ ಇದ್ದೀನಿ. ನಾನು ಸುಮಾರು 10 ವರ್ಷದ ಹಿಂದೆ ಸಂಡೂರ್ ಕಾಲೇಜಲ್ಲಿ ನನ್ನನ್ನ ಆಹ್ವಾನಿಸಿದ್ರು ಮಕ್ಕಳ ಜೊತೆ ಮಾತಾಡಕ್ಕೆ. ಅಲ್ಲಿ ಒಂದು ವಿಚಾರದಲ್ಲಿ ನಾನು ನನ್ನ ಭಾಷಣವನ್ನ ತಯಾರು ಮಾಡಿದ್ದೆ. ಡೆಮೋಕ್ರಸಿ ದೆನ್ ಅಂಡ್ ಡೆಮೋಕ್ರಸಿ ನೌ ಅಂಡ್ ಅನಾಲಿಸಿಸ್ ಅಂತ. ಅದನ್ನೇ ಇವತ್ತು ನಿಮ್ಮ ಮುಂದೆ ಇಡಬೇಕನ್ನೋ ಒಂದು ಅನಿಸಿಕೆಯಲ್ಲಿ ಮತ್ತು ಕನ್ನಡದಲ್ಲಿ ಮಾತಾಡ್ಬೇಕನ್ನೋ ಒಂದು ಇಚ್ಛೆಯಿಂದ ಅದರ ಅನುವಾದವನ್ನು ನಾನು ವಿದ್ಯಾವಂತರಿಂದ ಮಾಡಿಸಿದೆ. ಅವರು ತಯಾರು ಮಾಡಿದ ಟ್ರಾನ್ಸ್ಲೇಟೆಡ್ ವರ್ಷನ್ ನನ್ನ ಹತ್ರ ಇದೆ. ಬಹಳ ಸಲ ಓದಿದೆ, ನನಗೆ ಅರ್ಥ ಆಗಲಿಲ್ಲ. ಅದರಿಂದ ನಾನು ಬರ್ತಾ ಇದ್ದಾಗ ಪ್ರೊಫೆಸರ್ ಸೋಮಶೇಖರ್ ಅವ್ರನ್ನ ಕೇಳಿದೆ. ನಾನು ಇಂಗ್ಲಿಷಲ್ಲಿ ತಯಾರು ಮಾಡಿದ ನೋಟ್ಸ್ ಕೂಡ ನನ್ನ ಹತ್ರ ಇದೆ, ಕನ್ನಡದಲ್ಲಿ ತಯಾರು ಮಾಡಿದ್ದೆ, ಓದ್ಬೋದು, ನನಗಂತೂ ಅರ್ಥ ಆಗಲ್ಲ. ಕನ್ನಡ ನಾನು ಕಲ್ತದ್ದು ಕನ್ನಡದಲ್ಲಿ, ಆದ್ರೂ ಕೂಡ ಈ ಕೆಲವು ಪದಗಳನ್ನ ಬಳಸಿದ್ದಾರೆ, ನನ್ಗೆ ಅರ್ಥ ಆಗ್ಲಿಲ್ಲ. ಇಂಗ್ಲಿಷಲ್ಲಿ ಮಾತಾಡ್ಬೋದು ಅಂತ ಕೇಳ್ಕೊಂಡೆ ಅವರನ್ನು. ಪರವಾಗಿಲ್ಲ ಮಾತಾಡಿ ಅಂತ ಹೇಳಿದ್ರು. ಮಧ್ಯದಲ್ಲಿ ಏನಾದ್ರು ಕನ್ನಡದಲ್ಲಿ ಅದನ್ನು ತರ್ಜುಮೆ ಮಾಡ್ಬೇಕಾದ್ರೆ ಹೇಳಿ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೇನೆ. ಇಲ್ಲದ್ರೆ ನಾನು ಹಿಂದೆ ತಯಾರು ಮಾಡಿದಂತ ಒಂದು ಇದು ಸ್ಪೀಚ್ ನನಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಉತ್ತಮವಾದಂತ ಅದನ್ನು ನಾನು ಅದಕ್ಕೆ ಒಂದು ಶೀರ್ಷಿಕೆ ಕೊಟ್ಟಿದ್ದೇನೆ. ಏನಂದ್ರೆ, ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಣಿಸಿದಂತಹ ಸಂವಿಧಾನ ಇವತ್ತು ಕೂಡ ಇದೆ ಅನ್ನೋ ವಿಚಾರದಲ್ಲಿ. ಇದನ್ನು ತಯಾರು ಮಾಡುವಾಗ ನಾನು ನನ್ನ 5 ವರ್ಷದ ಲೋಕಾಯುಕ್ತದ ಅನುಭವದಲ್ಲಿ ನನಗೆ ಬಂದಂತಹ ಕೆಲವು ವಿಚಾರಗಳನ್ನ ಅದಕ್ಕೆ ಸೇರಿಸಿದ್ದೇನೆ. ಬಹಳಷ್ಟು ವಿಚಾರದಲ್ಲಿ ಮಾತಾಡ್ಬೋದು ಅಂಬೇಡ್ಕರ್ ಸಾಹೇಬ್ರ ವಿಚಾರ. ಆದ್ರೆ ಅವರು ದೇಶಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ನಮ್ಮ ದೇಶದ ಸಂವಿಧಾನ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ಸಂವಿಧಾನವನ್ನ ಅತಿ ಉತ್ತಮವಾದ ಸಂವಿಧಾನ ಅಂತ ಒಪ್ಕೊಂಡಿದ್ದಾರೆ. ತನ್ನದೇ ಆದ ಕಷ್ಟದ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಭಾರತದಲ್ಲೂ ಪರದೇಶದಲ್ಲೂ ಮುಗಿಸ್ಬಿಟ್ಟು ಭಾರತಕ್ಕೆ ಬಂದ ನಂತರ ಅದೇ ಸಮಯದಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತ ಗೊತ್ತಾದ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಒಂದು ಸಂಸ್ಥೆಯನ್ನು ಕಟ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನುವ ಸಂಸ್ಥೆ. ಅದರ ಉದ್ದೇಶ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ತಯಾರು ಮಾಡುವುದು. ಆ ಕರಡು ಮಸೂದೆ ಸಂವಿಧಾನವನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮುಂದೆ ಇಡಬೇಕಾದ್ರೆ ಅದನ್ನ ತಯಾರು ಮಾಡಲಿಕ್ಕೆ ಒಂದು ಕಮಿಟಿ ಬೇಕಂತ ತಿಳ್ಕೊಂಡು ಅಂದಿನ ಹಿರಿಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡ್ತಾರೆ. ಅವರು ಸಂವಿಧಾನದ ಪ್ರೊಸೀಡಿಂಗ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಪ್ರೊಸೀಡಿಂಗ್ಸ್ ಅಂದ್ರೆ ಡಿಸೆಂಬರ್ 1946ರಿಂದ ನವೆಂಬರ್ 24, 1949ರವರೆಗೆ ಅಲ್ಲಿ ನಡೆದಂತಹ ಚರ್ಚೆಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಂವಿಧಾನದ ಕರಡು ಮಸೂದೆಯನ್ನು ತಯಾರು ಮಾಡ್ತಾರೆ. ಅದನ್ನ ನಾವು ಭಾರತೀಯರು ಜನವರಿ 26, 1956ರಲ್ಲಿ ನಮ್ಮ ದೇಶದ ಸಂವಿಧಾನವಾಗಿ ಒಪ್ಕೊಂಡಿದ್ದೇವೆ. ಇದನ್ನು ಒಪ್ಕೊಂಡವರು ಬರೀ ನಮ್ಮ ರಾಜಕೀಯ ನಾಯಕರು ಮಾತ್ರ ಅಲ್ಲ, ನಾವು ಭಾರತೀಯರು. ಅದರ ಮೊದಲನೇ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ,
preamble to the Constitution of India. We, the people of India, accept this Constitution. ಅದನ್ನ ತಯಾರು ಮಾಡುವಾಗ ಅಲ್ಲಿ ನಡೆದಂತ ಕೆಲವು ಘಟನೆಗಳ ಬಗ್ಗೆ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ನಾನು ಬರೆದಿದ್ದೇನೆ ಇದರಲ್ಲಿ. ದಯವಿಟ್ಟು ನೀವು ಒಪ್ಪಿದ್ರೆ ನಾನು ಅದನ್ನ ಇಂಗ್ಲಿಷ್ ಅಲ್ಲಿ ಓದಬಯಸ್ತೇನೆ. ಧನ್ಯವಾದಗಳು. Even before India became independent, in anticipation of the great event of independence, a constituent assembly was constituted consisting of members of different parts and sections of Indian diaspora to draft a constitution which was to be a sacred political document of the country. This assembly met for the first time from 9 December 1946 and continued its sitting till 24th of January 1950. Factually, the draft constitution was ready before the last sitting of the assembly, and the same was adopted by the assembly on 26th of November 1949 itself. The day of adoption of the constitution is now being observed as Law Day throughout India. There was elaborate discussion in regard to the contents of the Constitution of India, and the end product came out to be a great political document ever produced. It can be compared to any holy scripture. It is in this document we adopted the democratic republic as the political form of governance in this country. In simple terminology, democratic republic is a political system in which this country is governed by the supreme power of the people, collectively through their representatives. This type of governance is also referred to as the government of the people, by the people, and for the people. The bedrock of this system of governance are three organs, namely the legislature, the executive, and the judiciary. Though the Constitution did not specifically provide for the separation of power within the three organs, it is clear from the various articles of the Constitution, followed by the judicial pronouncements, that except to the extent specifically specified in the Constitution, these organs function separately and within the Constitution specified area in the Constitution. Our Constitution framers spent considerable time while creating these three organs and making the provisions of their for their functions. They placed considerable hope in these three organs in the discharge of their duties for the benefit of the people of this country. Now, about 72 years have benefited by the country after the country accepted the Constitution of India. That was in 1950. This document has withstood many an onslaught and attempts to distort its original intention. But in the reality, many justly feel that the benefit which ought to have devolved upon the people of India in the last 75 years of independence has slowly and steadily diminished. It is in this above situation I chose this subject. In the above endeavor of mine, I think it is more appropriate for me to point out what was in the mind of Dr. Babasaheb Ambedkar and other members of the Constituent Assembly when they proposed to create three organs within the framework of the Constitution. While discussing the formation of the legislature, both at the center and at the state, very many views came for consideration. Dr. B.R. Ambedkar wanted certain additional qualifications to be fixed for the candidates who wanted to contest to the assemblies and parliament, so that they could discharge their duties efficiently in the House. Hence, Babasaheb Ambedkar moved the draft Article 68A, which presently is Article 83 in the Constitution. In support of the article, Dr. Ambedkar spoke, and I quote, "Sir, the object of the article is to prescribe qualification for a person who wants to be a candidate at an election. General rule is that a person who is a voter, merely by the reason of the fact that he is a voter, becomes entitled to stand as a candidate for election. In this article, it is proposed that while being a voter is an essential qualification for being a candidate, a voter who wishes to be a candidate must also satisfy some additional qualification." This is Babasaheb Ambedkar's view. These additional qualifications are laid down in this Article 68A. He continued, "I think the House will agree that it is desirable that a candidate who actually wishes to serve the legislature
should have some higher qualification than merely being a voter. The functions that is required to discharge in the House requires experience, certain amount of knowledge and practical experience in the affairs of the world. And I think if the additional qualifications are accepted, we shall be able to secure the proper sort of candidature who would be able to serve the House better than merely being an ordinary voter might be, unquote. But taking into consideration, this is, I'm reading later, what transpired at that point of time was when Babasaheb Ambedkar said there should be some additional qualification for a person to contest an election to be a member of the parliament or the assembly. Because he is a lawmaker, he must know the consequences of making this law. So he proposed that. Another member, a little after, many people in the assembly supported, and it was likely to pass in the Constituent Assembly also. Just at about that time, one member stood up and addressed the president. The Speaker of the House was called president at that point of time. And he said, sir, today you said we have accepted democracy as the political system of this country. Democracy means government of the people, by the people, for the people. Today, the population of this country is 40 crores. And out of 40 crores population, 80% of the population are total illiterates. So are you reserving this democracy for 20% of literates? He asked a question. I believe the House became silent. Nobody could answer that member. Then none other than Babasaheb Ambedkar stood up and said, I accept that proposal. In democracy, you can't keep any person out on the question of qualification. Each one has his own intelligence. Let's accept that statement in spite of the fact that I proposed an amendment to that effect. Look at the magnanimity of Babasaheb Ambedkar in that, and the House accepted that. Even today, to contest an election, there is no qualification necessary from panchayat level right up to the parliament level, or maybe the president of India too. You don't require any educational qualification. But read further. But taking into consideration that at that point of time, almost 80% of the Indians were illiterate, and by fixing an educational qualification, Constitution will be keeping a large section of the population of India out of political governance. The proposal for fixing minimum qualification for the Constitution was dropped for that reason only. Similarly, apprehending the likely fall in the probity in public life, Professor K.T. Shah moved an amendment to Article 68A. In the proposed amendment, were subjects 2E, which read like this, and I quote, it was proposed, no one shall be appointed a minister or a deputy minister or a parliamentary secretary who has been convicted of treason or any offense against the sovereignty, security, or integrity of the state, or if any offense involved in the moral turpitude and bribery and corruption. This was 1946. The members of the Constituent Assembly at that point of time anticipated the possibility of people who are involved in crimes also getting elected and to becoming ministers. So he proposed an amendment to the Constitution of India saying persons who are convicted should not be permitted to become ministers or ministers. That at that point of time. Then the debate on this amendment indicates that even at the time of discussion of the discussions in the Constituent Assembly, there was an apprehension that the members of the legislature might be guilty of corruption. In this context, Professor K.T. Shah moved a further amendment, and I read it in unquote, a quote, every minister shall, before entering upon the functions of his office, declare all his rights, interest, or title in or any property, business, industry, trade, and profession, and shall divest himself of the same, either by selling it all or any such right, interest, or title in it to any property, business, industry, trade, or profession in open market, or to government at a market price, and further shall take an oath ever to consider exclusively the interests of the country and not to seek to promote his own interest or aggrandizement of his family to any act that he may do or appointment he may have to, unquote. This is again in 1946-47. This is the amendment was proposed, saying that a person who is convicted, person who has assets and liability must declare all these things, and they can,
given undertaking that he will not promote the interest of his family and himself. Please consider what's happening today. After Katie Shah spoke as above, Shri H.V. Kamath brought to the notice of the House a news item that appeared in the Free Press Journal at Mumbai, dated 8 September 1948, which reported, and I quote that report, the cabinet includes one person who is a convicted black marketeer, and although it is said that his disability resulting from his conviction in a court of law, which is constituted as formidable hurdle in the way of his inclusion in the interim government, were graciously removed by the Maharaja. The conviction was set aside to make him a minister, even at that point of time, then the Maharaja of his princely state. Unquote. The above discussion shows that the Constituent Assembly was concerned about the character and probity of prospective occupants of the Parliament and Assembly. The members of the Constituent Assembly were also very much concerned about the protection of the members of the executive. Therefore, they provided certain starting from their recruitment, there are certain conditions, including their removal in part 14 of the Constitution. And Article 309 provides for recruitment and conditions of services of persons serving in the Union or state. Article 310 provides for the tenure of office of the person serving in the Union of State. And Article 311 provides for dismissal and removal of the or reduction in rank of the persons employed in the civil capacity and other union of the state. The perusal of this article shows the concern of the constituent makers to create sense of security and fraternity among the executive. So far as the superior judiciary is concerned, the Constitution provided for insulating that institution in many ways, thinking that the same would be independent and fearless. The Assembly took it for granted that the probity of the members of the judiciary need not be breached, and expecting the same to be inbuilt in the system. In the above background, I would like now to discuss how the above three organs have maintained the confidence reposed in them by the constitutional framers in the present day context. It is clear that the Constituent Assembly wanted the institution of legislature and the executive and the judiciary should be such institutions that will provide a people-friendly and honest institution. My experience shows that for about 2 decades after the declaration of democracy, the above institution almost fulfilled the desires of the Constituent Assembly. Alas, this attitude that, and I quote my quotation, if I cannot serve, let me not damage, did not continue for long. Degeneration in the elected office became prominent in the decade of 1970s, and the same decade has continued thereafter. And the elected members have ceased to be holding offices which serve the people, but they have become the office to peddle power. So much so at present, when we read about the election expenditure, one doubts whether the election expenditure is an investment. If it's an investment, certainly the investor must be expecting a return. In this process, the democratic purpose of service seems to have become business. Though perks of office have increased over the years, about which none can judge, the constructive work of the elected body has proportionately decreased. It is reported that it costs 1.23 crores. I'm talking about early 70s. It is reported that it costs 1.23 crores to run day's session in the parliament. It must be 10 times more now, which if calculated in minimum minutes, it comes to rupees 23,085 per minute. It must be now at least 1 lakh of the parliament session. In return, what work the members of the parliament do is reflected in the statement of the then the Honorable Speaker, Mr. Somnath Chatterjee, made on 9th February 2009, when some of the members of the parliament stormed into the well of Lok Sabha, shouting choicest expletives. The Honorable Speaker then said, and I quote Mr. Somnath Chatterjee, "You do not deserve 1 paise of public money. I think Parliament should be adjourned sine die. Public money should not be spent upon useless allowances for you. I express my greatest annoyance and condemnation," unquote. This is what the Speaker of the House felt what was happening in 79. Things have not improved, it has deteriorated more.
If the Speaker of the highest legislature in the country is driven to comment on the members of the Parliament as above, it really reflects the state of affairs in the Parliament. The Constituent Assembly expected Assembly expected the elected leaders of the different legislature to be men of high character, morality, and people who uphold the dignity of the House. In this context, the said Honorable Speaker further said, and it's reported, and I quote, all of us in the Parliament need to be concerned about the disorderly behavior in the House and endeavor to restore true democratic culture into the functioning of this institution. Once people lose faith in the system, no force, no army can help to save the system. You are not serving the people. You are shouting. Look at your behavior. You are threatening. I am not going to accept this. We should know how to behave in the House. This is again the quotation of the observance made by the Honorable Speaker. Continuing further in Hindi, if it is translated, this is what he said, and I quote, they don't read anything, nor do they listen, unquote. He even compared the 0 hour of the Parliament, unruly hour. Statistics shows in 2007, Rajya Sabha passed 32% of the bills, not including financial bill, with little or no discussion. The percentage of bills passed with almost no discussion in the Rajya Sabha increased from 26% in 2005 to 32% in 2007. During the same period, the number of bills on which the substantial debate took place reduced from 29% in 2005 to 24% in 2007. Out of the 485 Lok Sabha members of Parliament, which does not include ministers, only 107 spoke some legislative on legislative issues in 2007. Of this, 89 MPs spoke 3 times or less. 12 MPs spoke about 4 or 7 times. 6 MPs spoke 8 times or more out of 465 MPs. While addressing the 14th All India Whips Conference in February 2008, then the Vice President of India stated, and I quote, the single most important issue of concern today is the decreasing credibility of our legislature as effective institution capable of delivering public good and contributing to effective formation of the laws and formulation of law and public policies. The instrumentalities at the disposal of the legislature had either been blunted or become dysfunctional, unquote. The above statistics and the quotes are extracted from an article, this line, above statistics and quotes are extracted from an article written by Shri Jogender Singh, former director of the Central Bureau of Investigation. I read further. While this is what the elected representatives contributed to the legislative process, it cannot be but noted the background of the elected representatives. In the recent statistics from Election Watch indicated out of 150 members in the current parliament, out of 150, 150 MPs in the parliament have criminal records, an increase of 17.2% over the previous Lok Sabha. There are 412 criminal cases against all MPs, but together, MPs put together. There are 12 MPs with serious criminal charges against them, which is 1 in every 13 MPs. While this is the criminal background, an article published in Deccan Herald, 19th November 2009, under the title of, quote, Business of Politics, Why Madhukoda is Not an Exception. And I read further from the quotation. An analysis of reconstruction contesting candidates for the last Lok Sabha elections revealed that the average asset of value increased from all the MPs from 287%, equal to 2.75 crores for each MP. The maximum asset increased from 9,137%. 9,137%. Surely this is the business being, if ever there was one, unquote. In the above article published in the Times of India, Bangalore on 20th of November 2009, under the title Netas Double Their Fortunes, it is specifically mentioned that the phenomenal financial growth of certain elected representatives
So it notes that the former Chief Minister Madhukoda is being investigated for allegedly building a 4,000 crore business empire stretching from Liberia to Thailand. The question still remains, where from this money came and at whose cost? The answer for the question is not far to seek. That if India is a land of fortune, it should be across the population and not confined to the elected people only. The factum of corruption in politics is known to almost all in India. Many people in the high positions have expressed their views in this regard. As noted earlier, the Honorable Prime Minister in his speech made in the 15th of April 2007, Prime Minister was being selected, while addressing the 2006 batch of IAS probationers, and I stated, and I quote, "The barriers of administrative and political corruption should be tackled by upcoming bureaucrats, and the quality of governance be improved at all levels to build an India worthy of our dreams," unquote. His Excellency, the Vice President of India, has been quoted in Hindu on 23rd of November 2009 under the title "Corruption, a Serious Challenge," says Ansari, unquote, which reads, and please look at it, I quote again, "Corruption is an ailment that is pervasive, cancerous, and multidimensional. In moral terms, it corrodes the social and political fabric of the society and increases injustice. In this legal implication, it results in disregard for the rule of law in its developmental aspect. It tends to distort or decision-making, distorts the decision-making process, shakes all the legitimacy of the state and its capacity to exercise sovereign functions, including ensuring law and order for the citizens. It has emerged as a significant threat to national security," unquote. These statements speak volumes about the probity in public life, which was the hope of the constitutional framers like Babasaheb Ambedkar. The seriousness with which the elected representatives function in the House and what transpired in Lok Sabha during the question hour on 30th of November 2009 is reported in Times of India as follows. I quote, "It is often described as the essence of parliamentary democracy, the mandatory 1 hour of the morning when MPs can question a minister or any issue and follow it up with supplementary questionnaires. So it is treasured by MPs. You can also tell the minister's question performance as thoroughly, how thoroughly he has understood the working of his ministry. Yet on Monday, the question hour fell through as MPs after MPs, cutting across the party lines, who had listed their names for questions, were found to be absent. No one can quite recall if this has ever happened in the past. While old timers say that it is a rare occurrence, to most of it seem another shameful pointer to the lack of seriousness with which MPs take their job. There were as many as 34 MPs who had submitted questions but were found absent when the Lok Sabha Speaker Meera Kumar called their names. Among them was the names are given there. As usual, 20 questions were listed for oral replies during the hour-long list of truants. The very first question listed against the Congress MP, Mr. So-and-so, was to Defence Minister A.K. Antony, but the member was absent. This set the trend for the day. Then it goes on about talking about the absence of the members of parliament who had asked for the question. I continue further. I hope the defaulting members are at least not paid their day's sitting fees. In the above background, the former Speaker of the Lok Sabha, Somnath Chatterjee, pleaded for the right of the voters to recall their representatives. He has stated in an article published in Deccan Herald under the heading "Legislators Hazir Ho" that the voters must have the power to recall. In that article, the Honorable Speaker has stated, I quote, "Legislators seem to forget that there is more to winning elections than just enjoying their perquisites. They have a duty towards the Constitution, the nation, and the people. That is, at least they can do is to behave properly inside the House. But they are aware that once elected, practically nothing can shake them from their position. This is one of the reasons why they begin behaving in a manner highly unbecoming of the member of parliament," unquote.
It is in the above background I'm constrained to question what is left of democracy in this country. Let me now consider the state of affairs among the executive, that is the bureaucracy, which is also a constitutional organ. As noticed by me in the earlier part of the lecture, the constitutional framers wanted to elevate the status of bureaucracy from a statutory to that of constitutional. It is in this view, in part 14 of the Constitution, it is provided for recruitment of service conditions and members of the executive. Even their removal misconduct has been protected by the certain procedural guarantees. Unlike the legislature, the members of the executive are required to have minimum education qualification and to get the best of talent. The aspirants of the institution have to undergo a process of selection and are subject to various training at this entry stage and also during their course of service. Special institutions of administration were established to import training in administration so that the country could have the benefit of trained administrators. While the legislature was empowered to make laws and policies for the governance of the state, the burden of administering these laws and the policies is with the bureaucracy. Right from the British days, the bureaucracy in India had a very high reputation integrity-wise. Exception to the rule were far and few. It was the desire of the constitutional framers that the standard of bureaucracy should be such that the country can expect impartial, apolitical, and people-friendly bureaucracy. In the first 2 decades of our democratic setup, at every hierarchy of the bureaucracy, maybe with a small exception, the probity and efficiency was forthcoming. The members of the executive maintained dignity of office and worked with the framework, within the framework of law. It respected the other 2 organs of the Constitution. There was zeal amongst the members of the bureaucracy to work even in the remote areas with the concern of the downtrodden and deprived. The bureaucrats have always been paid well. Their remuneration is fixed in consonance with the rise in price index by creating independent pay commission. Constituent Assembly, while discussing the draft Article 282 capital B, which is presently Article 309, showed great concern about the security of tenure of the members of the executive, as also what should be the relationship between the political bureaucracy and the executive bureaucracy. To deal briefly, a lot of discussion is there about the bureaucratic functioning, how it should be. Many of the members of the Assembly Parliament, including Brijesh Prasad, sound prophetic today. The request of Brijesh Prasad was not fully accepted by the Constituent Assembly, though it did provide for some sort of a separation of power. The relationship between political bureaucracy and the executive became somewhat similar to the relationship between master and servant over the period of time. When I say political bureaucracy, I mean the cabinet of the time, and the cabinet misutilizing the powers conferred in the conduct of the government business rules, practically usurped very many powers that were vested solely with the executive and started controlling the executive, which in turn succumbed to the pressure. Consequently, decisions taken by the government got tainted with political power. Many of the bureaucrats, fearing uncomfortable transfer, became subservient to the cabinet, which was what Mr. Brijesh Prasad in his speech dated 8 September 1949 had apprehended. This change in the system of functioning literally took away the accountability in the administration. With the passage of time and political instability becoming a common thing, cabinet itself started becoming subservient to other elected representatives, which gave dominance to the role of elected representatives to control the executive. This change caused very serious damage to the bureaucratic administration. The elected representatives started demanding officers of their choice in their constituency in the guise of bringing about development in the constituency. Knowing the advantage of being in the good books of the elected representatives, many of the officers started cultivating the elected representatives. Consequently, today politics and administration has percolated from the top to bottom of the bureaucracy. This drastic change in the administration of the state has serious repercussion on good governance. Worse still is the corrupt nexus between the politician and bureaucrat has become deep-rooted. As I once said in a lecture of mine, the legislators and bureaucrats have become conjoined twins. Of course,
There may be exception to the rule. There are conjoined twins because they are conjoined twins because one cannot live without the other. There cannot be maladministration and corruption if one of them opposes the other's illegal act. The factum of such unholy alliance is well known. I now consider the situation in the Indian judiciary, which is also an organ in the Indian constitution. Earlier, I commented that the Indian judiciary is one of the bedrocks of the Indian constitution, and to maintain its independence, the constitution has insulated this institution from external interference. The question now is whether the judiciary has really lived up to the confidence reposed in it by the constituent framers. The concern of the members of the Constituent Assembly is well reflected in the words of Mr. Ananta Shayanam Iyengar, who participated in the debate on the establishment of Constitution of the Supreme Court on 24th December 1949 and said, "Sir, I have now reached the discussion of this Constitution at a stage which according to me is one of the most important stages, if not the most important in the discussion of this Constitution. Supreme Court is the watchdog of democracy. In an earlier part of enacted by the earlier part, the watchdog democracy, in an earlier part, enacted the fundamental rights, and we this is the institution which will preserve those rights and secure to every citizen the rights that have been given under the Constitution. Therefore, naturally, this must be about all interference about the executive. What has happened during the training of the Constitution did happen in the year 1975, when an attempt was made to sabotage the democratic system. Though the superior judiciary, like the High Court, did their best to protect the democratic system, sadly, the efforts failed to do this. But fortunately, the wisdom dawned on the political leaders, sensing that simmering of public opinion and democracy was put back on the rails. Apart from the above single incident, by and large, the judiciary played for its role as expected in the Constitution for a longer time than the other two constitutions. For a long time, after India became republic, judiciary was the most respected institution. When probity declined in the other two organs of the Constitution, people felt that the judiciary is there to protect them. This till about a decade ending in 1980, judiciary was the most respected institution in India. Judges at all levels, especially at the higher court level, were revered and respected, even though at that point of time there were some black sheep in the institution of judiciary. Their presence was ignored as an aberration. The institution as a whole held its head with high pride. The decline in judiciary probably came to be noticed starting from the decade of 19, which made news was the impeachment of proceedings of a judge of the Supreme Court in the early 1990s. Supreme Court in that case took timely action. The move for impeachment failed because of the failure of the legislature. Thus the judge concerned escaped punishment. I call it an opportunity missed. At the point of Parliament, the judiciary cannot be responsible. Maybe this failure on the part of the legislature encouraged some more in the judiciary to indulge in activities which started sabotaging the reputation of the judiciary. In this process, the judiciary also committed mistakes by concealing lack of probity, which was noticed in some cases with the hope that it would not be repeated. Instead of taking action against the erring judges, maybe thinking that any action taken publicly would damage the reputation of the institution. By hushing it up, it turned out to be undoing the probity in the judicial system, which in my opinion contributed to the fall in the honesty, the fall of honesty in the judiciary. If in early 80s suitable action were to be initiated about happenings in the judiciary, same I'm sure would have halted the fatal fall in the standard of judicial probity. Unfortunately, that did not happen. Thus, judiciary lost an opportunity to redeem its status in the constitutional hierarchy. At that time, formation and suspicion were dismissed as mere rumors. In this context, Mr. Sabyasachi Mukherjee, who was the Chief Justice of India in early 1990s, stated in a case involving Justice B. Ramaswamy, it stated in the case of Justice B. Ramaswamy, the very relevant and I quote the facts leading to the same and the reaction of the judges at that point of time.
When Justice Sri Ramaswamy was a sitting judgment, the reported stated circulated that the questionable acts of Justice Ramaswamy when the Chief Justice of Punjab and Haryana High Court. There were reports submitted in the internal audit cell of the High Court, a report by the District and Session Judge Vigilance report, an audit inquiry to the Accountant General's office. It stated that then the Attorney General of India, Shri Swati Swaraj, and the President of the Supreme Court Bar Station, who is now the Attorney General of India, Shri Jayapal, and others of the Bar Station met the Chief Justice Subhashchandra Mukherjee in the open court and drew his attention to this report on 20th of July 1990. The CJI Mukherjee got a few minutes, got up 3 months early from the court after announcing that he would come back to make a statement. He did so after 4 p.m. His statement was widely published and part of the Supreme Court, as part of the Supreme Court record. When he came back to the court, Chief Justice, after referring to the report circulating about Justice Ramaswamy, in his statement to the bar, stated this, and I quote, "This was an unprecedented and embarrassing situation for hostile and establishment of the Schedule 3 Convention. The Supreme Court must uphold the rules of law. It is therefore necessary that those who uphold the rule of law must live by the law. Judges must therefore be obliged to live according to law. We will therefore ensure there is no conduct of the judges which affects the faith of the people, and the judges according to him will be left without investigation. I was constrained in the circumstances to advise Guru Ramaswamy to desist from charging his digital profanity so long as the investigation continues, and his name was clear on that aspect. Since I had assured that the Attorney General and Law Minister, President of the Bar Station, others, that I look into it, I thought I must convey this to the bar to know to everybody that what is my stand. Consequently, unquote, consequently, the above advisor Ramaswamy went on leave. This is extracted from a article judicial integrity. When there was even a rumor as to the probability of judges, due care was taken by the Chief Justice Sankar, like steps taken by former Chief Justice Sabhashchandra Mukherjee. I think today the situation would have been different and would have sent appropriate message to other judges, as then the Chief Justice of India, Sabhashchandra Mukherjee said, those who uphold the rule of law must live by law. Therefore, the institution of judiciary itself must ensure there is no conduct of judge which affects the fate of people. To continue with the post of the judge. Everyone in the judiciary must understand that the existence of judiciary rests in the confidence of the people of the institution. There are very many instances which are come to light which indicate that because the people are not confident of getting timely and fair justice, extra constitutional bodies are come into existence for settlement of their disputes. Ladies and gentlemen, I have discussed rather elaborately about the functioning of the 3 pillars of the Constitution and how the basic principle of public life of integrity is slowly becoming less and less. Coming to the end of it, in conclusion, I must refer to the other institutions which, even though not created in the Constitution, has attained the status of fourth estate. That is the media. In a democracy, media is the real voice of the people. It has played an important role over the years in creating public opinion. But recently, there have been some articles appearing in the section of the media itself, which indicates the fall in the professional standards, even amounting to corruption in the media. The news items show, for consideration, a section of the media has been indirectly canvassing certain candidates during the election, mortgaging its independence. Since this type of allegations is in the preliminary stage, I appeal to the concerned people in the media to immediately take steps to put an end to such unacceptable practices. As mentioned earlier, democracy is the best form of governance, but democracy can survive only if the institutions created by its functioning
within the parameters and laid down by the Constitution. In my opinion, though democracy has come to stay in this country, there is a question mark still lingering because of the degradation of the values of the institution in the way the institutions responsible to uphold that democracy. This background I present this paper is the Constitution which Baba Saheb Ambedkar expected it to be. So then, to conclude my views in this matter, I would like to place before you a little bit of my experience in the Karnataka Lokaयुಕ್ta, which has made me somewhat pessimistic, if I may call it myself, because I have seen so much of suffering of the people from the hands of administration. And I was wondering, ಯಾಕಕ್ಕೆ ಇಂಥ ಒಂದು ಸಮಾಜದಲ್ಲಿ ಈ ರೀತಿ ಅನ್ಯಾಯಗಳು ನಡೀತಾ ಇದೆ ಅನ್ನೋದಕ್ಕೆ ನಾನು ನನ್ನದೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಾಗ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ, ಆ ಸಮಾಜ ಜೈಲಿಗೆ ಹೋಗೋದನ್ನ ಬಹಿಷ್ಕರಿಸ್ತಾರೆ. ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ದ ಮನೆ ಹತ್ರ ಹೋಗ್ಬೇಕ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು. ತಪ್ಪು ಮಾಡಿದ್ರೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೊಂದು ಶಿಕ್ಷೆ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ತಪ್ಪು ಮಾಡೋದು ಬಹಳ ಕಮ್ಮಿ ಇತ್ತು. ಇವತ್ತೇನ ಆ ಸಮಾಜದ ಭಾವನೆಗಳು, ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವು ಹಿಂದೆ ಬಹಿಷ್ಕರಿಸ್ತಾ ಇದ್ದಂತ ಭಾವನೆಗಳು ಹಿಂದೆ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಲಿಕ್ಕೆ ನಾವು ಏರ್ಪೋರ್ಟ್ಗೆ ಹೋಗ್ತೇವೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ, ಜೈಕಾರ ಹಾಕ್ತೇವೆ, ಹಾರ ಹಾಕ್ತೇವೆ, ಹೂವಿನ ಹಾರ ಅಲ್ಲ ಸೇರಿನ ಹಾರ ಹಾಕ್ತೇವೆ. ಒಂದು ವೇಳೆ ಏನ್ ಸಂದೇಶ ನಾವು ಕಳಿಸ್ತೇವೆ ಮುಂದಿನ ಪೀಳಿಗೆಗೆ? ಶ್ರೀಮಂತನಾದ್ರೆ ಸಾಕು, ಅಧಿಕಾರಕ್ಕೆ ಬಂದ್ರೆ ಸಾಕು. ಶ್ರೀಮಂತನಾಗೋದ್ರಿಂದ ಏನ್ ತಪ್ಪಿಲ್ಲ. ಇವಾಗ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಂದು ಮಾತು ನಾನು ಹೇಳ್ತಾನೆ, ಹೇಳಿ ಜಾಸ್ತಿ ಓದ್ಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನೂ ಕೂಡ ಆಗ್ಬೇಕು, ಏನ್ ತಪ್ಪಿಲ್ಲ. ಕಾನೂನು ಚೌಕಟ್ಟು, ಇನ್ನೊಬ್ಬರ ಜೇಬಿ ಕೈ ಹಾಕಲ್ಲ, ರೇಟಿ ಕೈ ಹಾಕಲ್ಲ. ಕಾನೂನು ಚೌಕಟ್ಟನ್ನು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿ ತೆರಿಗೆಗಳನ್ನು ಕಟ್ಟಿ, ಆದರೆ ಇವತ್ತು ಆಗುವಂತಹ ವಿಚಾರಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಈ ರೀತಿ ಮುಂದುವರಿಕೆ ಸಾಧ್ಯವಿಲ್ಲ. ನೀವು ಚರಿತ್ರೆ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಬೇರೆ ದೇಶದಲ್ಲಿ ಏನಾಯ್ತು, ಯಾವ ರೀತಿ ಬದಲಾವಣೆ ತರಕ್ಕೆ ಸಾಧ್ಯವಿದೆ ಅಂತ ನಾನು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಕಾನೂನಿಗೆ ಯಾರು ಹೆದರಲ್ಲ. 2016ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆ, ಜರ್ಮನ್ ಸಂಸ್ಥೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಎಲ್ಲಾ ದೇಶಗಳ ಕರಪ್ಷನ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತೀವಿ. 2016ರಲ್ಲಿ ಅದು ಚೈನಾ ಮೋರ್ ಕರಪ್ಟ್ ಇದೆ. ಚೈನಾದಲ್ಲಿ ಭ್ರಷ್ಟಿಗೆ ದಂಡ ಶಿಕ್ಷೆ, ಭಾರತದಲ್ಲಿ 7 ವರ್ಷ ಶಿಕ್ಷೆ. ಭಾರತದಲ್ಲಿ ಇನ್ನೂ ನ್ಯೂನತೆ ಇದೆ. ಕೊನೆಯ ಹಂತಕ್ಕೆ ಶಿಕ್ಷೆ ಆಗಬೇಕಾದ್ರೆ 40-50 ವರ್ಷ ಬೇಕು ಕೋರ್ಟಲ್ಲಿ. ಯಾರಿಗೆ ಹೆದರಿಕೆ ಇದೆ? 25-30 ವರ್ಷಕ್ಕೆ ಕೆಲಸಕ್ಕೆ ಬಂದ್ರೆ ಮತ್ತೆ ಅಲ್ಲಿ ಹಣ ಮಾಡ್ಕೊಂಡು ಆಮೇಲೆ ಕೇಸ್ ಹಾಕಿದ್ವಿ, ಮತ್ತೆ 10 ವರ್ಷದ ನಂತರ ಶಿಕ್ಷೆ ಆಗುತ್ತಿದೆ. ಯಾರಿಗೆ ಹೆದರಿಕೆ? ನನ್ನ ಅನಿಸಿಕೆ ನಾವು ಪ್ರತಿಯೊಬ್ಬ ಆದಷ್ಟು 2 ಮೌಲ್ಯಗಳನ್ನ ಇಟ್ಕೊಂಡಿದ್ದು ಈ ಸಮಾಜವನ್ನು ಈ ಬದಲಾವಣೆ ನನ್ನ ವಯಸ್ಸಿನವ್ರಿಂದ ಸಾಧ್ಯವಿಲ್ಲ. ಈಗ ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ಯುವಕರಿಂದ ಸಾಧ್ಯವಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಾನು 1,600ಕ್ಕೂ ಜಾಸ್ತಿ ಶಾಲಾ ಕಾಲೇಜು ಹೋಗಿದ್ದೇನೆ. ಮಕ್ಕಳ ಜೊತೆ ನನ್ನ ಅನಿಸಿಕೆಗಳನ್ನು ಇಟ್ಟಿದ್ದೇನೆ, ನನ್ನ ತಿಳುವಳಿಕೆಯನ್ನು ಪ್ರಯತ್ನ ಮಾಡಿದ್ದೇನೆ, ಅವರ ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಹಿರಿಯರು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ಹಲವಾರು ಮೌಲ್ಯಗಳನ್ನು ಕಟ್ಟಿದ್ದರು. ಆ ಎಲ್ಲಾ ಮೌಲ್ಯಗಳ ಕುಸಿತವನ್ನು ನಾನು ಕಾಣ್ತಾ ಇದ್ದೀನಿ. ಎಲ್ಲಾ ಮೌಲ್ಯಗಳನ್ನ ಮರು ಅಳವಡಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಸಮಯ ಬೇಕು. ಆದರೆ ಕನಿಷ್ಠ 2 ಮೌಲ್ಯಗಳು, ಒಂದು ತೃಪ್ತಿ ಅನ್ನೋದು. ತೃಪ್ತಿ ಇಲ್ಲದೆ ರೋಗ ಬರ್ತದೆ, ದುರಾಸೆ, ಅದಕ್ಕೆ ಯಾವ ಟ್ರೀಟ್ಮೆಂಟು ಇಲ್ಲ.
ಕೊರೋನಾಗೆ ವ್ಯಾಕ್ಸಿನೇಷನ್ ಬೇಕಲ್ಲ, ಕೊರೋನಾ ಬಂದ ನಂತರ ಮದ್ದಿದೆ, ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಸರ್ಜರಿ ಎಲ್ಲ ಇದೆ. ಆದ್ರೆ ದುರಾಸೆಗೆ ಯಾವ ಟ್ರೀಟ್ಮೆಂಟ್ ಇಲ್ಲ. ಒಂದ್ಸಲ ಈ ದುರಾಸೆ ಎನ್ನುವ ರೋಗ ನಿಮ್ಮನ್ನು ಹುಟ್ಟಿದ್ರೆ ಅದಕ್ಕೆ ಮಿತಿ ಇಲ್ಲ. ಮತ್ತೆ ಹಲವಾರು ಸಲ ನನಗೆ ಅನಿಸ್ತಾ ಇದೆ, ವಾಸ್ತವಿಕವಾಗಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗಿದೆ ದುರಾಸೆ. 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ. ಅದು ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಹಾಗಾಗಿದೆ. ಅದರಲ್ಲಿ ದೇಶಕ್ಕಾಗಿ 70,000 ಕೋಟಿ ರೂಪಾಯಿ. ಈ ಸಂಖ್ಯೆ ನನಗೆಲ್ಲ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಂತ ಸಂವಿಧಾನದ ಅಧಿಕಾರಿ CAG ಅವ್ರು ಹೇಳ್ತಾರೆ, ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 70,000 ಕೋಟಿ ರೂಪಾಯಿ ಕೊಡಲಿ. 2010ರಲ್ಲಿ 2 ಹಗರಣಗಳು ಬೆಂಕಿ ಬಂದು ಕೋರ್ಟ್ಗೆ ಕಲಿತಂದಾಗ ಅದರಲ್ಲಿ 1,76,000 ಕೋಟಿ ರೂಪಾಯಿ ಕೊಡಲಿ. ಅದೇ ವರ್ಷ 2G ಅನ್ನುವ ಹಗರಣದಲ್ಲಿ 1,80,000 ಕೋಟಿ ರೂಪಾಯಿ. ಕರ್ನಾಟಕದ ಬಜೆಟ್ 6 ಕೋಟಿ ಜನಸಂಖ್ಯೆಗೆ 4 ಲಕ್ಷ ಸರ್ಕಾರಿ ನೌಕರರ ವೇತನಕ್ಕೆ ಮತ್ತೆ ರಾಜ್ಯದ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಂತ ಹಣ ಬರೀ 1,60,000 ಕೋಟಿ. ಒಂದೇ ಒಂದು ಅದು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ನಾನು ಹೇಳುವಂತ ತಿಳಿಯೋದು. ಆದ್ರೆ ಬೇರೆ ಹಗರಣಗಳು 16 ಹಗರಣಗಳು ಬರ್ತಿರೋದೆಲ್ಲ ನಾನು ಹೇಳಿದ್ದೆ ನಿಮಗೆ. ಒಂದು ಹಗರಣದಲ್ಲಿ 1,80,000 ಕೋಟಿ ರೂಪಾಯಿ. ಇಡೀ ರಾಜ್ಯದ ಒಂದು ವರ್ಷದ ಬಜೆಟ್ ಅಲ್ಲಿ ಮೀಸಲಾಗಿಟ್ಟದ್ದು 1,40,000 ಕೋಟಿ ರೂಪಾಯಿ. ಅಭಿವೃದ್ಧಿ ಅಂದ್ರೆ ಹೇಗೆ? ಆ 1,60,000 ಕೋಟಿಯಲ್ಲಿ ಅಭಿವೃದ್ಧಿಗೆ ಎಷ್ಟು ಹೋಗ್ಬೋದು? 40% ಅಂತ ಹೇಳಿ 40% ಲಂಚ ಕೊಡ್ಬೇಕಾದ್ರೆ ಇನ್ನೊಂದು 40% ಆದ್ರೂ ಲಾಭ ಸಿಗ್ಬೇಕಲ್ಲ. 80% ಆಯ್ತು. ಕಾಮಗಾರಿಗೆ ಏನು ಆಯ್ತು? 20%. ಬೆಂಗಳೂರಿನ ನೋಡ್ತಾ ಇರುತ್ತೆ, ಕಮರ್ಷಿಯಲ್ ಸ್ಟ್ರೀಟ್ ಸುಮಾರು 6 ತಿಂಗಳು 7 ತಿಂಗಳು ಕ್ಲೋಸ್ ಮಾಡಿ ಅಂಗಡಿಗಳ ದಿನಕ್ಕೆಲ್ಲ ಸಂಪಾದನೆ ಹೋಯ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮಳೆ ಚರ್ಚ್ ಸ್ಟ್ರೀಟ್ ಅನ್ನೋ ರಸ್ತೆ ಇದೆ, ಅದು 17 ಕೋಟಿ, ಅರ್ಧ ಕಿಲೋಮೀಟರ್. ಅದು ಒಂದೇ ವಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂದರೆ ಅಭಿವೃದ್ಧಿ ಆದ ವ್ಯಕ್ತಿಗಳು ಹೊರತು ಕಾಮಗಾರಿಗಳು. ದುರಾಸೆಗೆ ಮಿತಿ ಇಲ್ಲದೆ ನನ್ನ ಅನಿಸಿಕೆ ಇದೆ, ಮುಂದೆ ದೇಶದ ಭವಿಷ್ಯ ನೀವೇ ಸ್ವಲ್ಪ ಯೋಚನೆ ಮಾಡಿ. ನನಗೆ ಆಗಿಲ್ಲ, ನನಗೆ 83 ವರ್ಷ ಆಯ್ತು. ನಾನು ದಿನ ಲೆಕ್ಕಾಚಾರದಲ್ಲಿ ಇನ್ನೇನು ದಿವಸ ಇನ್ವೆಸ್ಟ್ ಮಾಡ್ತಾರೆ. ನಿಮಗ ಇದು ಮತ್ತೆ ಈಗ ಈ ಸಮಾಜದಲ್ಲಿ ನೀವು ಇರಬೇಕಾದ್ರೆ, ಶಾಂತಿ ಸೌಹಾರ್ದ ಇರಬೇಕಾದ್ರೆ ನಿಮ್ಮಲ್ಲಿ ಬದಲಾವಣೆ ಹೇಳ್ಬೇಡಿ. ನಾನೇ ಮಾಡ್ಬೇಕು, ನಾನೇನ್ ಮಾಡಕ್ಕಾಗ್ತದೆ. ನಿಮಗೆ ಆಗಿದ್ರೆ ಸ್ವಲ್ಪ ಇಲ್ಲ ಮಿಕ್ಕಿ ವಿಚಾರ ಕೇಳ್ತಾ ಹೋಗ್ಬೇಡಿ, ಚರ್ಚೆ ಮಾಡ್ಬೇಕು. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ತಪ್ಪು ಮಾಡಿದ್ರೆ ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ನೆನಪಿದೆ. ಶಾಲೆಗೆ ಹೋದಾಗ ಅಲ್ಲಿಂದ ನೀತಿ ಪಾಠ ಅಂತಿತ್ತು, ಮಾರಲ್ ಸೈನ್ಸ್. ಅದು ನನ್ನ ಪೋಷಕರು ಹೇಳಿದ್ರೆ ಒತ್ತಿ ಹೇಳ್ತಾ ಇತ್ತು. ಇವತ್ತೇನಿದೆ ಶಾಲೆಯಲ್ಲಿ ಬಹಳ ಮಾಹಿತಿ ಕೊಡ್ತಾರೆ. ನಿಮ್ಗೆ ಆಟಮ್ ಬಾಂಬ್ ಹೆಂಗ್ ಮಾಡೋದನ್ನು ತೋರಿಸ್ಕೊಡ್ತಾರೆ, ಅದನ್ನು ಬಳಸೋದು ಹೆಂಗೆ ತೋರಿಸ್ಕೊಡ್ತಾರೆ. ನೋಡ್ರಿ ಇವತ್ತೇನಾಗ್ತಾ ಇದೆ ರಷ್ಯಾದವ್ರದ್ದು, ಯುಕ್ರೇನ್ ಚೈನಾದ ಕಾಯ್ತಾ ಇದ್ದಾರೆ. ತೈವಾನ್ ಅಲ್ಲಿ ಏನಾಗ್ಬೇಕು, ಎಷ್ಟು ದಿವಸ ಇರ್ಬೇಕಲ್ಲ. ನಮ್ಮ ದುರಾಸೆಗೆ ಮಿತಿದೆ. ಒಂದೊಂದು ಹಾಗಾಗಿ ಲಕ್ಷಾಂತರ ಕೋಟಿ ರೂಪಾಯಿ ಕೊಡುವ ಯಾಕೆ ಯಾರು ಹೊಟ್ಟೆ ಕಲ್ಲಾಗ್ತೀವಿ ಪ್ರಾಬ್ಲಮ್ ಹೊಟ್ಟೆ. ಬದಲಾಯಿಸಿ ಸಮಾಜದಲ್ಲಿ. ಅಂಬೇಡ್ಕರ್ ಬಯಸಿದಂತ ಒಂದು ಸಂವಿಧಾನ, ಅದರ ಮೇಲೆ ಆಡಳಿತ ನಡೀಬೇಕು, ದೇಶದ ಉದ್ಧಾರ ಆಗ್ಬೇಕನ್ನೋದು ಮೊದಲು ನಿಮ್ಮಲ್ಲಿ ಬದಲಾಗಬೇಕು. ನನ್ನ ಅನಿಸಿಕೆ
ಈಗ ಹೇಳ್ಬೋದು, ಓ ದೊಡ್ಡ ಮಾತು ಮಾತಾಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಇನ್ವೆಸ್ಟ್ ಮಾಡಿದ್ರು ಕೇಳಿದ್ವಿ. ಒಬ್ರು ಮಾಜಿ ಮುಖ್ಯಮಂತ್ರಿ ಕೇಳಿದ್ವಿ, ಅವ್ರ ಹೆಸರು ನಾನು ಹಾಕಿದ್ದೆ ಗಣಿಗಳಲ್ಲಿ. ನಾನು ಹೇಳಿದೆ ಮತ್ತೆ ಇಂಟೆಲಿಜೆನ್ಸ್ ಎಲ್ಲ ಇದೆ, ನನಗೆ ಗೊತ್ತಿದೆ, ನನ್ನ ವಿಚಾರ ತಿಳ್ಕೊಳ್ತಾ ಇದ್ದಾರೆ ಅಂತ. ನೋಡ್ರಿ ಬೇರೆ ಮಾಡ್ರಿ, ಏನ್ ಮಾಡ್ರಿ ಅಂತ. ನನಗೆ ಭೂಲೋಕದಲ್ಲಿ ಒಂದು ಫ್ಲಾಟ್ ಮನೆ ಅಲ್ಲ, ಒಳ್ಳೆ ಹೆಂಡತಿ ಅಂತ ಕೊಡಬೇಕು. ಇಷ್ಟೊತ್ತು ನನ್ನಲ್ಲಿ ಒಂದು ಇಂಚು ನ್ಯೂನತೆ ಇರ್ತಾ ಇದ್ರೆ ನನಗೆ ಬಟ್ಟೆ ಬಿಚ್ಚಿ ಗಾಡಿಯಲ್ಲಿ ಓಡಿಸ್ತಾ ಇದ್ದೆ. ಬದಲಾಯಿಸಿ ನಿಮ್ಮ ಭವಿಷ್ಯಕ್ಕಾಗಿ ಬಹಳಷ್ಟಿದೆ. ಸಮಯದ ಅಭಾವ ವಾಪಸ್ ಹೋಗ್ಬೇಕು ಬಂದದ್ದು. ನನ್ನ ಇದು ಬರಮಾಡಿಕೊಂಡು ನನ್ನ ಕೆಲವು ಅನಿಸಿಕೆಗಳನ್ನ ಮುಂದೆ ಇದಕ್ಕೆ ಅನುಮಾಡಿಕೊಟ್ಟಂತ ಎಲ್ಲರಿಗೂ ಬಂಧಿಸ್ತಾ ಮತ್ತು ವಿರಾಮ ಕೊಡ್ತಾ ಇದ್ದೇನೆ. ನನ್ನ ಕನ್ನಡದ ಅನುವಾದ ಇದ್ದಿದೆ, ಸಂಶಯಗಳಿಗೆ ಕೊಡ್ತೇನೆ. ನಮ್ಗೆ ಅರ್ಥ ಆಗಿಲ್ಲ, ಪ್ರಯತ್ನ ಮಾಡಿ ಹೋಗಿ ಅಂತ. ಧನ್ಯವಾದಗಳು. ಅಂಬೇಡ್ಕರ್ ಬರೆಸಿದ ಸ್ವತಂತ್ರ ಭಾರತ ಎಂಬ ವಿಶೇಷ ಉಪನ್ಯಾಸ ನಡೆಸಿಕೊಟ್ಟು ಬಾಬಾ ಸಾಹೇಬರ ಪ್ರಬುದ್ಧ ಭಾರತ ಹಾಗೂ ಪ್ರಸ್ತುತ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಕುರಿತು ವಿಚಾರಧಾರೆಯನ್ನು ಅರಿಸುತ್ತಾ ನಮ್ಮೆಲ್ಲರೂ ಪ್ರಜ್ಞೆ ಮತ್ತು ಜ್ಞಾನದ ಸಂಚಯವನ್ನು ಮುಗಿಸಿದ ಸರ್ ಎಲ್ಲರ ಪರ್ಯವಾಗಿಯೂ ಅನಂತ ಧನ್ಯವಾದಗಳು. ಇದೀಗ 10 ನಿಮಿಷಗಳ ಸಂವಾದಕ್ಕಾಗಿ ಈ ಸಮಯ ಈಗ ತುಂಬಾ ಚುಟುಕಾಗಿ, ನೇರವಾಗಿ, ಸ್ಪಷ್ಟವಾಗಿ ತಮ್ಮ ಪ್ರಶ್ನೆಯನ್ನು ಕೇಳಿ ಬಗೆಹರಿಸಿಕೊಳ್ಳಬಹುದು. ಈಗ ಅಂಬೇಡ್ಕರ್ ಆಗ್ಲಿ, ಗಾಂಧಿ ಆಗ್ಲಿ, ಭಗವತಿ ಆಗ್ಲಿ, ಅವರು ಸಮಾಜದಲ್ಲಿ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳೇನಿದ್ರು ಅದು ಎಲ್ಲರ ಇವಾಗ ಹೋರಾಟ ಮಾಡಿದ್ದು ಸಂತೋಷ ಇದೆ. ಆದ್ರೆ ಇವತ್ತಿನ ಸಮಾಜದಲ್ಲಿ ಒಬ್ಬ ಅಂಬೇಡ್ಕರ್ ಅಂತ ವ್ಯಕ್ತಿ, ಒಬ್ಬ ಭಗತ್ ಅಂತ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಹೋಗ್ತಾ ಇದೆ ಅಂತ ವಿಚಾರಧಾರೆಗಳನ್ನ ತರ್ತಾ ಇಲ್ಲ. ಮತ್ತೆ ಸಾಮಾಜಿಕ ಸಮಸ್ಯೆಗಳು ಏನಾಗ್ತಾ ಇದೆ ಅದರ ವಿರುದ್ಧ ಒಬ್ಬ ವಿದ್ಯಾರ್ಥಿ ದೃಢವಾಗಿ ಧ್ವನಿ ಎತ್ತಿ ಹೋರಾಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಭವಿಷ್ಯ ಮುಖ್ಯ, ನನ್ನ ಭವಿಷ್ಯ ಮುಖ್ಯ ಅಂತ ಹೇಳಿ ನನಗೆ ಯಾಕೆ ಅಂತ ಪ್ರಶ್ನಿಸ್ಕೊಂಡು ಆತ ವ್ಯಕ್ತಿ ಸುಮ್ಮನಾಗ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನಾವು ಇವತ್ತು ಕಾಣ್ತಾ ಇದ್ದೀವಿ ಸರ್. ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿ ಸಾಮಾಜಿಕ ಹೊಣೆಗಾರಿಕೆನ ತಗೋಬಾರ್ದ ಅಥವಾ ತಗೋಬೇಕಾ ಹೇಗೆ? ನೋಡ್ರಿ, ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ಇರಬೇಕು. ಇವತ್ತು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕರಿಗೆ ಅವರದೇ ಆದ ಒಂದು ಜಾಗ ಇದೆ ಸಮಾಜದಲ್ಲಿ. ಅದು ನಿಮ್ಮನ್ನ ಗೌರವಿಸದೇ ಇರಬಹುದು, ಆದ್ರೆ ನಿಮ್ ಬಗ್ಗೆ ಏನು ಹೇಳುವ ಸಮಸ್ಯೆ ಆ ಸಮಾಜದಲ್ಲಿ ಇರಕ್ಕಿಲ್ಲ. ನಾನೇ ಹೇಳ್ತೇನೆ, ಎಲ್ಲರ ಬಗ್ಗೆ ನಾನು ಬರ್ಲಿಕ್ಕೆ ಬಹಳಷ್ಟು ಜನರ ಬಗ್ಗೆ ಬರ್ಲಿಕ್ಕೆ ಕೊಟ್ಟಿದ್ದೇನೆ, ದಿನ ಮಾತಾಡ್ತಾ ಇರ್ತೇನೆ. ನನ್ನ ಸ್ಪೀಚ್ ಅಲ್ಲಿ ಕೂಡ ಏನಾಗ್ತಾ ಇದೆ ಇವತ್ತು ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರ್ತೇನೆ. ಎಲ್ಲಿ ಗೊತ್ತಾಗ್ತದೆ ಯಾರ ಬಗ್ಗೆ ಏನ್ ಮಾತಾಡಿದೆ ಅಂತ. ಆದ್ರೆ ನನ್ಗೆ ಯಾವ ಹೆದರಿಕೆ ಇಲ್ಲ. ಯಾಕಂದ್ರೆ ಅಫ್ಕೋರ್ಸ್ ನನ್ನ ಕಾಲ ಮುಗಿತು ಅದ್ರಲ್ಲಿ. ಅದಕ್ಕೆ ನಾನು ಯುವಕರಿಗೆ ಹೇಳುದಂದ್ರೆ, ನೀವು ಬಹಿರಂಗವಾಗಿ ಮಾತಾಡ್ತಾ ಹೋಗ್ಬೇಕು, ಆದ್ರೆ ನಿಮ್ಮ ದಿನನಿತ್ಯದ ಕರ್ತವ್ಯಗಳನ್ನ ಪಾಲಿಸುವಾಗ ಅದರಲ್ಲಿ 2 ಮೌಲ್ಯಗಳು, ನಾನು ಇವಾಗ ಸಮಯದ ಅಭಾವ ಒಂದೇ ತೃಪ್ತಿ ಅನ್ನೋದು ಕಂಟೆಂಟ್ಮೆಂಟ್ ಅಂತ, 2ನೇದು ಮಾನವೀಯ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವ ಎನ್ನುವ ಯಾವ ಗುಂಪೇ ಇಲ್ಲ ಸೈನ್ಸ್ ಅಲ್ಲಿ. ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಷ್ಟು ಮಾನವೀಯತೆಗೆ ಯಾವ ಸಂಬಂಧವೂ ಇಲ್ಲ. ಮಾನವೀಯತೆ ಅನ್ನೋದು ನಾವು ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ, ಅದು ಬಹಳ ಅಗತ್ಯ. ನೀವು ಮಾನವ ಅಂತ ಎನಿಸ್ಕೊಳ್ಬೇಕಾದ್ರೆ ಮಾನವೀಯತೆ ನಿಮ್ಮಲ್ಲಿ. ನಮ್ಮ ಹಿರಿಯರು ಕವಿಗಳು ಹೇಳ್ತಾ ಇದ್ದಾರೆ, ಏನೇ ಯಾರು ನಿಮಗೆ ಬೇಕಾದವನಾದ್ರು ಅದರ ಮೊದಲು ಮಾನವನಾಗಿ. ಯಾಕೆ ಮಾನವೀಯತೆ ಇಲ್ಲದೇ ಇದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇಲ್ಲ. ಎಲ್ಲಿದೆ ಮಾನವ?
ಇವತ್ತು ಯಾರಾದ್ರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಆತನ ಮಾಡಿಲ್ಲ, ಇವಾಗ ಹೊಟ್ಟೆಗೆ ಏನಿಲ್ಲ, ಅದಕ್ಕಾಗಿ ನಾನು ಭ್ರಷ್ಟಾಚಾರ ಮಾಡ್ಬೇಕು ನಾನು ನಮ್ಮ You can always earn your minimum wages to survive. But it's when you want to make money, which is not legitimate. That's when you cease to be a human being. When you're bahಳಷ್ಟು ಅನ್ಯಾಯ ಮಾಡಿದ್ದೀನಿ. ನಾನು ಹೋಗಿಲ್ಲ, ಇದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳೋದು ಹೇಳಿದ್ವಿ. ಒಂದು ದಿವಸ ಒಬ್ಬರು ಹೇಳ್ತಾರೆ ಉತ್ತರ ಕರ್ನಾಟಕ, ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ನಾನು ಹೆಂಡತಿ ಒಂದು ಹೆಣ್ಮಕ್ಳನ್ನ ಹಾಕಿಲ್ಲ, ಇಲ್ಲ ಸರ್, ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ, ಅದರ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂತ ಹೆಣ್ಣು ಮಗಳಿಗೆ ಒಂದಿಷ್ಟು ಅನುದಾನ ಕೊಡಬೇಕು. ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ ಅನುದಾನ ಕೊಡಿ, ನಾನು ಬಡವ ಬಡ ಅನ್ನೋದಕ್ಕೆ ಆ ಪುರಾವೆಲ್ಲ ಇಲ್ಲ ಸರ್, ಸರ್ಕಾರಿ ಆದೇಶದ ಪ್ರಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಣ್ಮಗಳಿಗೆ ಬಡವರಾಗಿ ಅನುದಾನ ಕೊಡಬೇಕಾಗ್ತದೆ. ನಾನು ಬಡವ, ಈ ಮಗು ಸರ್ಕಾರಿ ಆಸ್ಪತ್ರೆ ಹುಟ್ಟಬೇಕಾಗಿತ್ತು, ಅದು ಹುಟ್ಟಬೇಕಾದ್ರೆ ಆಗ್ತಾ ಇತ್ತು. ಅದೇ ನಾವು ಹೋಗಿದ್ದೀವಿ ಸಮಯದಲ್ಲಿ ಗಡಿಗೆ ಅಂತ 9 ಕಿಲೋಮೀಟರ್ ನನ್ನ ಹೆಂಡತಿ ಒಂದು ಸಂಘಟನೆ ನಡ್ಕೊಂಡು ಗ್ರಾಮದಿಂದ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಆಗ್ತದೆ. ಸಿಬ್ಬಂದಿ ಕಾಸು ಅವ್ರು ಕೇಳಿದ ಮೊತ್ತ ಇರ್ಲಿಲ್ಲ, ಬಿಡಲ್ಲ, ಹಾಸಿಗೆ ಕೊಡಲ್ಲ. ಜೊತೆ ಬಂದವರನ್ನು ಉಳಿ ಕಳಿಸ್ತಾರೆ ಗ್ರಾಮಸ್ಥರು ಹೊರಗಡೆಯಿಂದ. ಅವ್ರ ಸಿಬ್ಬಂದಿ ಹೇಳ್ತಾರೆ, ನೀವು ಇಲ್ಲಿ ಕೂತ್ಬೇಡಿ, ಜನ ಹೊರಗಡೆ ಕೂತ್ಕೊಳ್ತೀವಿ. ಆಸ್ಪತ್ರೆ ದಾಟಿ, ಮಾರ್ಗ ದಾಟಿ, ಬಸ್ ಸ್ಟಾಪ್ ಅಲ್ಲಿ ಜಿಲ್ಲಾ ಆಸ್ಪತ್ರೆಯ ಎದುರುಗಡೆ ಮಹಿಳೆ ಕೂತಿರ್ತಾರೆ. ಹಣ ಬರುವ ಮೊದಲು ಆಕೆ ಹೆರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತದೆ, ಜಿಲ್ಲಾ ಆಸ್ಪತ್ರೆ. ಸ್ವಲ್ಪ ಯೋಚನೆ, ನೀವಾಗ್ಲಿ ನಿಮ್ಮ ಕುಟುಂಬದವರು ಯಾರಾದ್ರೂ ನೀವು ಒಂದು ಪರಿಸ್ಥಿತಿ. ಅದನ್ನು ಕೇಳಿದ ನಂತರ ನಾನೊಬ್ಬ ಅಧಿಕಾರಿಯನ್ನು ಅನುಸರಿಸಿ ವಿಚಾರಣೆ ಮಾಡಿಕೊಂಡು ವರದಿ ಕೊಡಿ. ಅವ್ರು ಹೇಳಿದ್ದೆಲ್ಲ ನಿಜ ಸರ್, ಈ ರೀತಿ ಆಯಿತು. ಆಸ್ಪತ್ರೆ ಎದುರುಗಡೆ ಬಸ್ ಸ್ಟಾಪ್ ಅಲ್ಲ, ಬೇಕಾದ ಜನ ನೋಡಿದ್ದಾರೆ, ಮಾಧ್ಯಮದಲ್ಲಿ ಬಂದಿದೆ. ಆಗ ನಾನು ಸರ್ಕಾರದಲ್ಲಿ ವರದಿ ಕಳಿಸಿ ಲೀಗಲ್ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ. ಹಾಗೆ ಈ ಮಹಿಳೆ 9 ಕಿಲೋಮೀಟರ್ ನಡ್ಕೊಂಡು ಬಂದವರಿಗೆ ಆಸ್ಪತ್ರೆಯಲ್ಲಿ ನಿಮ್ಮ ಸಿಬ್ಬಂದಿ ಬೇಕಿದೆ, ಆಕೆ ಮಾಡಿದ ತಪ್ಪಿಗೆ ನೀವು ಜವಾಬ್ದಾರಿ. ಈ ಮಗುವಿಗೆ ಸಿಗಬೇಕಾದಂತ ಅನುದಾನ ಅದು ಸ್ವಲ್ಪ ಅರ್ಥ ಮಾಡ್ತೀವಿ. ಆ ಮಹಿಳೆಗೆ ನಾವು ಹಿಂದೆ ಮಗುವಿಗೆ ಸಿಗ ಅನುದಾನ ಹಾಕಿಸಿದ್ದೇವೆ. ಎಲ್ಲಿಗೆ ಮಾಡಬೇಕು, ಎಲ್ಲಿಗೆ ಕೊಡ್ತೀವಿ, ತುಂಬಾ ಸಂಬಳ ಪಡಿತಾರೆ. ಇಂಥ ಉದಾಹರಣೆಗಳನ್ನು 100 ಬೇಕು. ಯಾಕೆ ನಾನು ಈ ವಯಸ್ಸಲ್ಲಿ ಈ ದೂರ ಬರ್ತೇನೆ? ನನ್ನ ಕಷ್ಟದಲ್ಲಿ 100% ತಗೊಳ್ಳಲ್ಲ ಯಾರು. ನಂಗೊತ್ತು ನನ್ನ ಕಾಲದಲ್ಲಿ ಬದಲಾವಣೆ ಬರಲ್ಲ, ಆದ್ರೆ ಪ್ರಯತ್ನ ಮಾಡೋದು ನನ್ನ ಕರ್ತವ್ಯ. ಪ್ರತಿಫಲಕ್ಕೆ ಕಾರಣ ಅದಕ್ಕಾಗಿ ನಾನು ನಮ್ಮ ಕರ್ತವ್ಯ. Irrespective of what others think and what's your duty and other things, first think, am I a human being? ಎರಡು ಮೌಲ್ಯಗಳಿದ್ರೆ ಈ ಸಮಾಜವನ್ನು ಕಟ್ಟಿ ಹಿಂದಿನ ಸಮಾಜವನ್ನು ಭ್ರಷ್ಟರನ್ನು ಬಹಿಷ್ಕರಿಸಿ ಇವತ್ತು ಕೂಡ ಅಷ್ಟೇ. ಯಾರು ನಿಮ್ಗೆ ಭ್ರಷ್ಟ ಅಂತ ನಿಮ್ಮ ಅನುಭವದಲ್ಲಿದೆಯಾ ಅವ್ರು ದೂರ ಇಟ್ಕೊಂಡು ಇವತ್ತು ಭ್ರಷ್ಟ ಜೈಲಿಗೆ ಹೋದವ್ರು ಯಾಕೆ ಗೌರವ ಕೊಡ್ತೀವಿ? ಅವ್ರೇನು ಜವಾಬ್ದಾರಿ ಜೈಲಿಗೆ ಹೋದ್ರು ಮಾತ್ರ ನೋಡಿಲ್ಲ. ನಾವು ಮೊದಲು ಬದಲಾವಣೆ, ನಮ್ಮಲ್ಲಿ ಬದಲಾವಣೆ ಹಾಗಲ್ಲ. ನಮ್ಮಲ್ಲಿ ಒಂದಿಷ್ಟಾದ್ರು ನ್ಯೂನತೆ ಇಷ್ಟ ಅಂದ್ರೆ ಇಷ್ಟ
ಏನಪ್ಪ ಪ್ರಶ್ನೆ ನಮ್ಮ ಬಗ್ಗೆ ಕೇಳಿ. ನನ್ ಕೋಪ ಬರೋದು. ನಿನ್ನೆ ಹೈಕೋರ್ಟ್ ಎಚ್.ಬಿ ಆಂಟಿ ಕರಪ್ಷನ್ ಬ್ಯೂರೋನ ರದ್ದು ಮಾಡ್ತಾರೆ. 2014 ಎಚ್.ಬಿ ತಂದಿದ್ದು ಲೋಕಾಯುಕ್ತ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಎಚ್.ಬಿ ತರ್ತಾರೆ. ಬಟ್ ಲೋಕಾಯುಕ್ತ ನಂಬಿಕೆ ಇಲ್ಲ ಅಂತ ಎಚ್.ಬಿ ತಂದಿದ್ದ. ಈಗ ನೋಡ್ರೆ ನಿನ್ನೆ ರದ್ದು ಮಾಡಿದ್ರು ಎಚ್.ಬಿನ. ಎಚ್.ಬಿ ಕೆಲಸ ಲೋಕಾಯುಕ್ತ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಕೋರ್ಟು ಎಷ್ಟು 2014 ಇಲ್ಲಿವರೆಗೆ ಹೆಚ್ಚು ಕಡಿಮೆ 7 ವರ್ಷ 8 ವರ್ಷ ಕನ್ನಡ ಇತಿಹಾಸ ರದ್ದು ಮಾಡಕ್ಕೆ. ಸೊ ಅದಕ್ಕೆ ಏನಿದ್ರು ಸರ್ ಲೋಕಾಯುಕ್ತ ಮತ್ತೆ ಎ.ಸಿ.ಬಿ ಎಲ್ಲ ಏನಕ್ಕೆ ಆಯ್ತು? ಲೋಕಾಯುಕ್ತ ಐತೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ಗೊತ್ತಾಗ್ತದೆ. ನಿಮ್ಮಿಂದ ಈ ಪ್ರಶ್ನೆಗೆ ಸುಮಾರು 100 ಸಾವಿರ ನಾನು ಜವಾಬ್ ಕೊಟ್ಟಿದ್ದೇನೆ. ಇವತ್ತು ಕೂಡ ದೀರ್ಘವಾಗಿ ಮಾತಾಡಿದೆ ಪ್ರಶ್ನೆ. 70ನೇ ದಶಕದಲ್ಲಿ ಅಂದಿನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅನ್ನೋ ಒಂದು ಸಂಸ್ಥೆ ಕೇಂದ್ರ ಸರ್ಕಾರಕ್ಕೂ ಮತ್ತೆ ರಾಜ್ಯ ಸರ್ಕಾರಗಳಿಗೂ ಒಂದು ವರದಿ ಕಳಿಸಿದೆ. ಭಾರತದಲ್ಲಿ ಭ್ರಷ್ಟಾಚಾರ ಮತ್ತೆ ದುರಾಡಳಿತ ಆ ಮಟ್ಟಕ್ಕೆ ಹೋಗಿದೆ, ಇದನ್ನು ನಿಯಂತ್ರಿಸಕ್ಕೆ ಒಂದು ಸ್ವತಂತ್ರವಾದ ಸಂಸ್ಥೆ ಕಟ್ಟಬೇಕಂತ ಅವರು ವರದಿಯಲ್ಲಿ ಹೇಳ್ತಾರೆ. 70ನೇ ದಶಕದಲ್ಲಿ 80ನೇ ದಶಕದವರೆಗೂ ಸುಮಾರು 10-12 ವರ್ಷ ಆ ವರದಿಯನ್ನ ಯಾವ ಸರ್ಕಾರವನ್ನು ಜಾರಿಗೆ ತಂದಿಲ್ಲ. ಅವ್ರಿಗೆ ಗೊತ್ತಿತ್ತು ಇಂಥ ಒಂದು ಸಂಸ್ಥೆಯನ್ನ ಸೃಷ್ಟಿ ಮಾಡಿದ್ರೆ ಅದರ ಬಾಣ ಬಂದಿದ್ದು ತನಗೆ ಅಂತ ಗೊತ್ತಿದೆ. ಅದಕ್ಕೆ ಯಾರು ಇಷ್ಟ ಇರಲಿಲ್ಲ. ಯಾವುದೇ ಒಂದು ಕಾರಣಕ್ಕಾಗಿ ಒಂದು ಹೊಸ ರಾಜಕೀಯ ಪಕ್ಷ ಕರ್ನಾಟಕದ ಆಡಳಿತಕ್ಕೆ ಬಂತು 1983 ಅವರು ಆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ವರದಿಯನ್ನ ಸಂಪೂರ್ಣವಾಗಿ ಜಾರಿಗೆ ತರ್ತಾರೆ. 84ರಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಬರ್ತೀವಿ. 86ರಲ್ಲಿ ಮೊದಲನೇ ಲೋಕಾಯುಕ್ತ ನೇಮಕ ಆಗ್ತೀವಿ. 86ರಲ್ಲಿ 2001ರವರೆಗೆ ಅಂತಹದ್ದೇನು ಕೆಲಸ ಮಾಡಿದ್ರು ಲೋಕಾಯುಕ್ತದಲ್ಲಿ ಕೂಡ. 81ರಲ್ಲಿ ವೆಂಕಟಾಚಲಯ್ಯನವರು ಬರ್ತಾರೆ. ಅವರು ಈ ಸಂಸ್ಥೆಯ ಅಧಿಕಾರ ಏನು, ಅದನ್ನ ನಿಭಾಯಿಸಿದ್ರೆ ಏನ್ ಜನರಿಗೆ ಏನ್ ಸಹಾಯ ಆಗ್ಬೋದು ಅಂತ ತೋರಿಸ್ಬೇಕು. ಅದು ಆತಂಕ ಅಧಿಕಾರದಲ್ಲಿ. ತದನಂತರ 2011ರವರೆಗೂ ಕೂಡ ಅದೇ ಮುಂದುವರಿತಾ ಬಂತು. 2011ರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಒಂದು ಗಣಿವರನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3 ಮುಖ್ಯಮಂತ್ರಿಗಳ ಹೆಸರು, ಕಾಂಗ್ರೆಸ್ನವರು, ಜೆಡಿಎಸ್ನವರು, ಬಿಜೆಪಿಯವರು, 8 ಜನ ಮಂತ್ರಿಗಳು, 9 MLA, IAS, IPS ಅಧಿಕಾರಿಗಳು ಎಲ್ಲ ಹೆಸರು. ಅದನ್ನು ಅಂದಿನ ಸರ್ಕಾರ ಅಧಿಕಾರದಲ್ಲಿರುವಂತ ರಾಜಕೀಯ ಪಕ್ಷ ಜಾರಿಗೆ ತರಲಿಲ್ಲ. ಆವಾಗ ವಿರೋಧ ಪಕ್ಷದಲ್ಲಿದ್ದಂತಹ ಪಕ್ಷ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ. ಲೋಕಾಯುಕ್ತ ವರದಿಯನ್ನು ಜಾರಿಗೆ ತನ್ನಿ ಅಂತ. ಮತ್ತು ತರಲಿಲ್ಲ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ, ಬಿಜೆಪಿ ವಿರೋಧ ಪಕ್ಷದ ಎಲ್ಲ ತಿಳ್ಕೊಂಡ್ರು ಇವಾಗ ಬದಲಾವಣೆ ಬರ್ಬೋದು. ಅದು ಬಿಟ್ಬಿಟ್ಟು ಲೋಕಾಯುಕ್ತಕ್ಕಿಂತ ಎರಡೇ ಅಧಿಕಾರ, ಒಂದು ಆಡಳಿತದಿಂದ ಜನರಿಗಾಗುವಂತಹ ಅನ್ಯಾಯಕ್ಕೆ ಪರಿಹಾರ ತೋರಿಸಿ, ಇನ್ನೊಂದು ಭ್ರಷ್ಟಾಚಾರ ಪೊಲೀಸರ ಮುಖಾಂತರ ಅದರಲ್ಲಿ 2ನೇ ಅಧಿಕಾರ ಬಿಟ್ಕೊಂಡು ಬೇರೆ ಏನ್ ಕೆಲಸ ಆಗ್ತಾ ಇದೆ. ಅವರು ವರದಿಯನ್ನು ಜಾರಿಗೆ ತರಲಿಲ್ಲ ಮಾತ್ರ ಅಲ್ಲ, ಈಗ ಯಾರಾದ್ರೂ ಹೇಳಿದ್ರು ಲೋಕಾಯುಕ್ತದಿಂದ ಬಿಟ್ಟು ಇನ್ಯಾವುದು ಸಂಸ್ಥೆಯಿಂದ ಇಂಥ ದೊಡ್ಡ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಗೊತ್ತಿಲ್ಲ. ಲೋಕಾಯುಕ್ತ ಕಿತ್ಕೊಂಡ್ಬಿಟ್ಟು ACB ಮಾಡ್ತೇವೆ. 7 ವರ್ಷ ಆಗ್ತದೆ. ಒಬ್ಬ ಮಂತ್ರಿ ಆಗಲಿ, ಹಿರಿಯ ರಾಜವಾಗ ಯಾವ ರಾಜಕಾರಣಿ ಆಗಲಿ ಅಥವಾ IAS IPS ಅಧಿಕಾರಿಗಳಿಗೆ ಯಾವ ವಿಚಾರಣೆಯನ್ನು ಶುರು ಮಾಡಿಲ್ಲ. 7 ವರ್ಷದಲ್ಲಿ ಯಾವ ರಾಜಕೀಯ ಪಕ್ಷದಲ್ಲಿ ಭ್ರಷ್ಟಾಚಾರ ಇದ್ದಿಲ್ಲ. 40% ಹೇಳಿದ್ರೆ ಅದೇ ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷದಲ್ಲಿ ಇನ್ನೊಂದು ಪಕ್ಷ ಅವ್ರು ಹೇಳಿದವರು ಹೇಳಿದ್ರೆ ಇನ್ನೊಂದು ಕಾಲದಲ್ಲಿ 10% ಇದ್ರೆ 10% ಇದ್ರೆ ಪ್ರಾಮಾಣಿಕರು ನಮ್ಮ ಕಡೆ ಆದ್ರೆ ಅನೇಕ ಅಲ್ಲ. ಅದು ನೋಡಿ ಅವ್ರಿಗೆ ಚರ್ಚೆ ಆಗಿದೆ. ಇಷ್ಟಾದ್ರೂ ಕೂಡ ಮತ್ತು ಬಹಳಷ್ಟು ಪ್ರತಿಭಟನೆಗಳು ಶುರು
ಲೋಕಾಯುಕ್ತರನ್ನ ಬಲಪಡಿಸಿ ಆವರಿಸಿ ಮಾಡಿದ್ದಾರೆ. ಇವಾಗ ಹೈಕೋರ್ಟ್ ತೀರ್ಪು ಬಂದಿದೆ. ನೀವು ಏನ್ ಮಾಡ್ತಾರೆ ನೋಡ್ಬೇಕು. ಸುಪ್ರೀಂ ಕೋರ್ಟ್ ಹೋಗ್ಬಹುದು ಆದ್ರೆ ಮುಂದೆ ಚುನಾವಣೆ ಬರ್ತಾ ಇದೆ ಸದ್ಯದಲ್ಲಿ. ಅದರಿಂದ ಏನಾಗ್ತದೆ ಅಂತ ನೋಡ್ಬೇಕು. ನೋಡಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ ಏನಾಗಬಹುದು ಅನ್ನೋದು ವೆಂಕಟಾಚಲನ ಮಾಡ್ತೀವಿ. ಸಾಧ್ಯವಿದೆ. ಆದ್ರೆ ಆ ಪ್ರಾಮಾಣಿಕತೆ ನಮ್ಮ ಬಹಳ ಕಣ್ಣಿಗೆ ಹೇಳಿದಲ್ಲ. ಶಾಸಕಾಂಗಕ್ಕೆ ಹೋಗೋದ ಇದೇ ಸಮಾಜ, ಕಾರ್ಯಾಲಯಕ್ಕೆ ಹೋಗೋದ ಇದೇ ಸಮಾಜ, ನ್ಯಾಯಾಲಯಕ್ಕೆ ಹೋಗೋದ ಇದೇ ಸಮಾಜ, ಮಾಧ್ಯಮಕ್ಕೆ ಹೋಗೋದು ಇದೇ ಸಮಾಜ. ಲೆಕ್ಕ ಗೊತ್ತಲ್ಲ ಎಷ್ಟು ಆಗ್ತಾ ಇದೆ ಅದೆಲ್ಲ. ಸಾಧ್ಯವಿದೆ ಬದಲಾಯಿಸಿ ಪ್ರಾಮಾಣಿಕರಿಗೆ ಗೌರವ ಕೊಡೋಣ. ಒಂದು ಮಾಡಿ ದಯವಿಟ್ಟು ನಮಗೆ ಮನಸ್ಸಲ್ಲಿ ಯೋಗಗಳು ಈ ದೇಶದಲ್ಲಿ ಶಾಂತಿ ಸೌಹಾರ್ದ ನಿರ್ವಹಿಸಲಾಗಿದೆ. ಇವತ್ತಿನ ಸಮಾಜವನ್ನು ಬದಲಾಯಿಸಿ. ನೀವು ಚರಿತ್ರೆ ಓದಿ ನೋಡಿ, ಯುರೋಪ್ ಚರಿತ್ರೆ ಓದಿ ನೋಡಿ, ಯಾಕೆ ಬದಲಾವಣೆ ಬರ್ತದೆ, ಯಾವ ರೀತಿ ಬರ್ತದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಶಾಂತಿಯುತವಾಗಿ ಬದಲಾವಣೆ ಬಂದಿದ್ದು ಏನು ಪ್ರಾಬ್ಲಮ್ ಇಲ್ಲ. ಆ ದಾರಿಯನ್ನು ನಾವು ಹೋಗಕ್ಕೆ ಪ್ರಯತ್ನ ಮಾಡಬೇಕು. ಕ್ರಾಂತಿ ಮುಖಾಂತರ ಬಂದ್ರೆ ದೇಶದ ಗತಿ ಮುಂದೋಯ್ತು. ಭಾಷೆ ಮತ್ತೆ ಧರ್ಮ ಇದರಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಬಳಸಿಕೊಂಡು ಈ ದೇಶವನ್ನು ಚಿತ್ರ ಮಾಡ್ತಾರೆ. ಧರ್ಮದ ಮೇಲೆ ನಂಬಿಕೆ ಎಲ್ಲರಿಗೂ ಅವರ ಧರ್ಮದ ಅವರ ಧರ್ಮ ಮನೆ ಒಳಗೆ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ದೇಶದ ವಿಂಗಡಣೆ ಭಾಷಾವಾದ ಕ್ರಾಂತಿ ಅಂತ ನಾಳೆ ಏನಾದ್ರು ಇನ್ನೊಂದು ಕಾರಣ ಇವತ್ತು ನಾನು ಕೇಳ್ತಾ ಇದ್ದೀನಿ ಅಧಿಕಾರದಲ್ಲಿ ಮಂತ್ರಿಗಳು ಉತ್ತರ ಕರ್ನಾಟಕದ ಕನ್ನಡ ಮತ್ತು ಉತ್ತರ ಕರ್ನಾಟಕದ ಸಂಸ್ಕೃತಿಗೂ ಮೈಸೂರು ಕನ್ನಡಕ್ಕೂ ಮೈಸೂರು ಸಂಸ್ಕೃತಿಗೆ ಏನು ಸಂಬಂಧ ಇಲ್ಲ. ನಮ್ಗೆ ಬೇರೆ ರಾಜ್ಯ ಆಗ್ಬೇಕಂತಾರೆ ಆಡಳಿತ ಇದ್ದವರು. ನಮ್ಮದು ಕಡೆ ಹೇಳ್ತಾರೆ ನಮ್ದು ತುಳು ಭಾಷೆ, ನಮ್ದು ಬೇರೆ. ಯಾಕೆ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ರಾಜ್ಯ ಆಗ್ತದೆ, ಪ್ರತಿಯೊಂದು ಜಿಲ್ಲೆಗೂ ಒಂದು ಮುಖ್ಯಮಂತ್ರಿ ಆಗ್ತಾರೆ, ಮತ್ತೆ ಚೀಫ್ ಸೆಕ್ರೆಟರಿ ಎಲ್ಲ ಆಗ್ತದಲ್ಲ. ಇವತ್ತು ಭಾಷೆ ಮೇಲೆ ಆಗ್ತದೆ, ನಾಳೆ ಧರ್ಮದ ಮೇಲೆ ಆಗ್ಬೋದು ಮತ್ತೆ ಬಿಡ್ತದೆ. ಅದಕ್ಕಾಗಿ ಆ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ನ ನಿಮ್ಮ ಆದೇಶವನ್ನ ನಾನು ಸಂಪೂರ್ಣವಾಗಿ ಸಮರ್ಥಿಸ್ತೇನೆ. ಯಾಕಂದ್ರೆ ನಾನು ಲೋಕಾಯುಕ್ತಕ್ಕೆ ಹಿಂದೆ ಲೋಕಾಯುಕ್ತನಾಗಿದ್ದ ಕಾರಣಕ್ಕಲ್ಲ, ಆದ್ರೆ ಅಲ್ಲಿ ಕಂಡಂತ ಅನ್ಯಾಯದಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಕೇಳಿರೋ ಇವಾಗ ಹೇಳಿರೋ ಸಮಾಧಾನಕ್ಕೆ ಕೂಡ ಇದು ಅನ್ವಯಿಸುತ್ತೆ ಸರ್. ಆಡಳಿತದಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಬರುತ್ತಲ್ಲ, ಇವಾಗ ಮೈನಿಂಗ್ ಟೈಕೋನ್ ಬಿಕಮ್ಸ್ ಮೈನಿಂಗ್ ಮಿನಿಸ್ಟರ್. ಇಟ್ ಇಸ್ ಅಟ್ ದ ರೂಟ್ ಆಫ್ ದಟ್ ಎಂಟೈರ್ ಇಶ್ಯೂ ದಟ್ ಯು ಸ್ಪೋಕ್ ಆನ್. ಸೊ ಇದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ಲಿ ಇದನ್ನ ತಡೆಗಟ್ಟಬೇಕಾಗುತ್ತೆ ಅಂತ ಅನ್ಸುತ್ತೆ. ಇಸ್ ದೇರ್ ಎನಿ ವೇ ವಿ ಕ್ಯಾನ್ reorganize cabinet choice of cabinet minister so that there is no conflict of interest? ಈಗ ಅಂದ್ರೆ judges are expected to recuse themselves. ಏನಾದ್ರೂ ಒಂದು ಅವ್ರಿಗೆ ಕಾನ್ಫ್ಲಿಕ್ಟ್ ಇತ್ತು ಅಂದ್ರೆ ಅದೇ ರೀತಿ ಕ್ಯಾಬಿನೆಟ್ ಅಲ್ಲಿ ಅಂತ ಏನಾದ್ರೂ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇತ್ತು ಅಂತ ನೀವ್ ಹೇಳಿದಾಗ ಒರಿಜಿನಲಿ they said if you have any business you sell it and come empty handed. ಇವಾಗ ನೋಡ್ತಾ ಇದ್ರೆ ಯಾರ ಆ ಪಾಲಿಸಿನಲ್ಲಿ ಬೆನಿಫಿಟ್ ಆಗ್ತಾರ ಅವರೇ ಬರ್ತಾರೆ. ಹೇಗೆ ಇದನ್ನ ನಾವು ತಡೆಗಟ್ಟಬಹುದು ಅಂತ ಸ್ವಲ್ಪ ನಾನು ಹೇಳಿದ್ದೇನೆ. ಇದನ್ನ ಒಬ್ರು ಫಾರೆಸ್ಟ್ ಕೇಸ್ ಅವ್ರ ವಿರುದ್ಧ ಇದ್ದವರನ್ನ ಫಾರೆಸ್ಟ್ ಮಿನಿಸ್ಟರ್ ಮಾಧ್ಯಮದಲ್ಲಿ ನಾನು ಕೇಳಿದ್ರೆ ಅವ್ರು ಉತ್ತಮವಾಗಿದೆ. ಯಾಕೆ ಅವರೆಲ್ಲ ಗೊತ್ತಿದೆ ಕಾನೂನಲ್ಲಿ ಏನ್ ಮಾಡ್ಬೋದು, ಒಂದು ಇಂಟ್ರೆಸ್ಟ್ ಇದ್ದವರಿಗೆ ಆ ಸಬ್ಜೆಕ್ಟ್ ಯಾಕೆ ಬಂದಿದೆ. ಒಬ್ಬ ಫಾರೆಸ್ಟ್ ಕಾಂಟ್ರಾಕ್ಟರ್ ಫಾರೆಸ್ಟ್ ಮಿನಿಸ್ಟರ್ ಮಾಡಿದ ಅದೇನ್ ಮಾಡ್ತಾನೆ, ತಾವೇ ಹೇಳಿದಂಗೆ
our mining, I won't use their adjectives because I've seen almost all the mining companies are there not there. Our mining minister might be that. ನಾನು ಕಂಡಿದ್ದೇನೆ ಯಾವ ರೀತಿ ಇದಾಗುವುದಂತ ಆಗ್ತಾ ಇದೆ ನೋಡಿ. ಗಣಿಗಾರಿಕೆ ಕರ್ನಾಟಕದಲ್ಲಿ ನನ್ನ ಕಾಲದಲ್ಲಿ ಆಗುತ್ತೆ 1 ಮೆಟ್ರಿಕ್ ಟನ್ ಕಬ್ಬಿಣದ ಅದರಿಂದ ಸರ್ಕಾರ ಮಾಲೀಕ ಆಗಿರೋದು ಸರ್ಕಾರಕ್ಕೆ ಬರುವ ರಾಜ್ಯದಲ್ಲಿ 27 ರೂಪಾಯಿ ಮಾತ್ರ 1 ಮೆಟ್ರಿಕ್ ಟನ್. ಅದೇ 1 ಮೆಟ್ರಿಕ್ ಟನ್ ನನ್ನ ಕಾಲದಲ್ಲಿ 2006ರಿಂದ 2011 7,000-7,500 ಪ್ರದೇಶಕ್ಕೆ ಮಾತ್ರ. ಯಾರು ಸರ್ಕಾರದವರು 27 ರೂಪಾಯಿಗೆ ಕೊಡ್ತಾರೆ ಅವ್ರ ಮೈನಿಂಗ್ ಡಿಪಾರ್ಟ್ಮೆಂಟ್ ಮಾಡ್ಸಕ್ಕಾಗಲ್ಲ. ಆದ್ರೆ ಅವ್ರಿಗೆ ಕೇಳಿ ಸರ್ ನಮ್ಗೇನು 2,500 ಎಲ್ಲ ನಮ್ಗೆ ಬರ್ತಿಲ್ಲ, ಇಲ್ಲ ನಾವು ಕೊಡ್ಬೇಕು ಬಿಟ್ಟಿದವ್ರಿಗೆ ಇಷ್ಟೆಲ್ಲ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ ನಮ್ಮಲ್ಲಿ. ಇದು ಇವತ್ತಿನ ಪರಿಸ್ಥಿತಿ. ನನ್ನ ಸ್ಪೀಚ್ ನಾನು ಹೇಳ್ತಾರೆ ಒಂದು ಉದಾಹರಣೆಗೆ ಅವರು ಬಿಲ್ ಅಮೆಂಡ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಯಾರಿಗೂ ಏನೋ ವೈಯಕ್ತಿಕ ಸಂಬಂಧ ಇದ್ದಂತ ಸಬ್ಜೆಕ್ಟ್ ಅಲ್ಲಿ ಅವ್ರ ಮಂತ್ರಿ ಆಗಬಾರ್ದು ಅಂತ ಆವಾಗ ಇದೆ. ಇವತ್ತು ಕೇಳೇ ಮಾಡಲ್ಲ. ಕ್ರಿಮಿನಲ್ ಕೇಸ್ ಇದ್ದವರನ್ನ ಮಂತ್ರಿ ಮಾಡ್ತಾರೆ. ಅದು ವ್ಯಭಿಚಾರ ಇರ್ಬೋದು, ಅತ್ಯಾಚಾರ ಇರ್ಬೋದು, ಅನಾಚಾರ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಎಲ್ಲ ಕ್ವಾಲಿಫೈಡ್ ಇದ್ದಾರೆ. ನೀವು ಇದ್ರ ಮಾತು ಹೇಳಿದ್ರಿ, ಎಷ್ಟು ಜನ ಮಾತಾಡ್ತಿದ್ರಿ ಬಗ್ಗೆ? ನನ್ ಬೇಡಪ್ಪ, ಏನಾದ್ರು ಆಗ್ಬೋದು. ನಿಜ, ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ನನ್ನ ಹತ್ರ ಬಂದು ನಾನು ನಿವೃತ್ತನಾಗಿದ್ದಾಗ ಪೊಲೀಸ್ ಚೀಫ್ ನಿಮ್ಮ ವರದಿಯಿಂದ ಸ್ವಲ್ಪ ಗಲಾಟೆ ಆಗಿ ನಿಮ್ಗೆ ನಾವು ಸೆಕ್ಯೂರಿಟಿ ಬರ್ತೇವೆ. ನಾನು ಹೇಳ್ತೇನೆ ಬರ್ಕೊಡ್ತೀವಿ, ಏನು ಆಗಲ್ಲ ಅಂತ. ಯಾಕೆ ಹಿಂಗೆ ಹೇಳ್ತೀವಿ ಅಂತ ನಾವು ಹೇಳ್ತೀವಿ. ನಾನು ಹೇಳಿದೆ ಇಂದಿರಾ ಗಾಂಧಿ ಹೇಳ್ಕೊಂಡವ್ರೆ ಅದು ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಕೇಸರ ಸರ ವಾಟ್ ಎವರ್ ವಿಲ್ ಬಿ ದ ಫ್ಯೂಚರ್ ಇಸ್ ನಾಟ್ ಅವರ್ ಟು ಸಿ ಎಂ ಆಗುವುದು ಆಗ್ತದೆ. ನೀವು ನನ್ನ ಸೆಕ್ಯೂರಿಟಿ ನನ್ನಂತ ಸೆಕ್ಯೂರಿಟಿ ಎಲ್ಲಿ ಹೋಗ್ತಾನೆ, ರಾತ್ರಿ ಎಲ್ಲಿ ಇರ್ತಾನೆ, ಯಾರ ಮನೆಯಲ್ಲಿ ಇರ್ತಾನೆ, ಅದೇ ನೋಡಿ. ಅದರಿಂದ ಈ ಮೌಲ್ಯಗಳು ಇಲ್ಲದಿಂದ ಈ ರೀತಿ ಆಗ್ತದೆ. ನಾವು ನೀವು ಹೇಳಿದ್ರೆ how many times I have reduced from a case. ಅದಕ್ಕೆ ದೂರ ಹೊರಡ್ತಾರೆ. ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ, ಮೌಲ್ಯದ ನಮ್ಮಲ್ಲಿ ಇದ್ರೆ you won't accept it. That man who's offering was not offer. ಇಲ್ಲ ಕೊಡಿ, ನಿಮ್ಗೆ ಕೊಡೋಲ್ಲ, ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಕೊಡಿ ಅಂತ ಹೇಳ್ಕೊಡ್ತಿದ್ದ. ಅಂದ್ರೆ ಅವ್ರು ಮಾಡಿದ್ರೆ ನಿಮ್ದು ಸರಿ, ಅವ್ರಿಗೆ ಈ ಕೆಲವು Sir, as you have rightly pointed out that there is a unholy nexus between legislature and executive. My question is there is any unholy nexus between judiciary with other parts? Why not? That's what ಇದೇ ಸಮಾಜದಲ್ಲಿ ತಾನೆ. I mentioned in my address that there's corruption in judiciary also. So there is no doubt about that. And of course, they come from this society only. So everybody wants to get money. What's the definition of all dishonest person? Honest person today? ಇದು ಸರ್ವಸಾಧಾರಣವಾದ ಡೆಫಿನಿಷನ್ ಪ್ರಾಮಾಣಿಕತೆ. That way, in judiciary, it has happened means very unfortunate. Why only judiciary? Everybody. It's a watchdog. It's a watchdog of democracy. So Now I only dog. Yes. All your deliberations, I will understand. Every pay it with the what fact. Judicial reform and police reforms. What makes the state not to go ahead to reform?
ಒಂದು ಸ್ವಲ್ಪ ಡಿಜಿಟಲ್ ಭಾಗವಾಗಿ ಇವನ್ ನಮ್ಮ ಜಸ್ಟಿಸ್ ರಮಣ ಅವರು ಕೂಡ ಎರಡು ಮೂರು ಸಲ ಹೇಳ್ತಾರೆ. ಅವರ ಕೆಲವು ಸ್ಟೇಟ್ಮೆಂಟ್ಸ್ ನೋಡಿದಾಗ ಆತಂಕ ಮೂಡುವಂತಹ ಒಂದು ವಿದ್ಯಮಾನ. ಪೊಲೀಸ್ ರಿಫಾರ್ಮ್ ಬಗ್ಗೆ, ಜುಡಿಷಿಯಲ್ ರಿಫಾರ್ಮ್ ಬಗ್ಗೆ, entire administrative reforms ಗೆ what makes the state sit back and watch? You know, like it becomes only a dog, what was that? What is the reason on that? According to me, it is a social thinking about the people's status. If society respects only people who are rich and powerful, then everybody wants to become rich and powerful. And what is the means? The quickest means is they corrupt. There is no other way. See, you, an honest man has to pay 30-35% income tax, that's the direct tax. Indirectly, if everything you purchase, you have to pay. So, because huge amount of money. Whereas corrupt money, you don't have to pay anything. You all must have seen the TV. Western man of the monthly, or girlfriend of a flat, and one flat, and you put on the court cash. Never you know, not only for the court. How do you know flat with that? So, you know, I think when you see somebody else becoming a rich person, this is what happens. You are tempted. And how many people can resist that temptation? But once you acquire it, you can definitely do that. Really, because looking at somebody else, you are rich. I'm 100% sure you'll never be happy. Because I don't do that. ಯಾರಾದ್ರೂ ಬರ್ತಾರೆ 4 ದಿವಸಕ್ಕಾದ್ರೂ ನಿಮ್ಮನ್ನು ಡೈಲಿ ಕರ್ಕೊಂಡು ಹೋಗ್ತಾರೆ, ಯಾರೋ ಬರ್ತಾರೆ, ಯಾರು ಕಳ್ಳ ಬರ್ತಾನೆ, ಇನ್ಯಾರೋ ಬರ್ತಾನೆ. So don't ever be sure that you will be happy with illegally acquired money. You will never be. I'm not a sannyasi who has learned philosophy from their way of life. No, I'm an ordinary person. But I've seen things from very close quarters. Becoming rich attitude, one without when you say Hyderabad airport officer phone after. ಅವರಿಗೆ 3 ದಿವಸದ ಹಿಂದೆ ನನ್ನ ಅಣ್ಣನ 15 ವರ್ಷದ ಹೆಣ್ಮಗಳು ಮಗಳು ಆಕ್ಸಿಡೆಂಟ್ ಸಾಯ್ತಾ ಬೆಂಗಳೂರಿಗೆ ಅವರ ಶವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 3 ದಿವಸ ಆಯ್ತು ಸ್ವಾಮಿ, ನಾವು ಒಂದು ಆಂಬುಲೆನ್ಸ್ ಅಲ್ಲಿ ಇಟ್ಟಿದ್ದೇವೆ, ಹೆಣ ತರಕ್ಕೆ. ಪೊಲೀಸ್ನವರು ನನಗೆ ಹೆಣ ಕೊಡಲ್ಲ, ಯಾಕಂದ್ರೆ ಶವ ಪರೀಕ್ಷೆ ಮಾಡೋದಿಲ್ಲ. ನಾನು ಹೇಳಿದೆ 1-2 ನಿಮಿಷ 2 ಗಂಟೆ ನಾನು ಫೋನ್ ಮಾಡ್ತೇನೆ ಅಂತ ನೋಡಿ ಸುಮ್ಮನೆ ಭೇಟಿ ಮಾಡ್ತೀನಿ. ಅವ್ರು ಹೇಳ್ತಾರೆ ಆಗಕ್ಕೆ ಸಾಧ್ಯ ಇಲ್ಲ, 200 ಡಾಕ್ಟರ್ಗಳನ್ನು ನಾನು ಕಳಿಸಿದ್ದೇನೆ ಶವಾಗಾರಕ್ಕೆ, ಕಳಿಸುವ ಕಳಿಸ್ತಾರೆ. ಒಬ್ಬನಿಗೆ ದೊಡ್ಡ ಅಂತ ರಜೆ ಹಾಕ್ಬಿಟ್ಟು ಇನ್ನೊಬ್ಬ ಅವನು ಡೈಲಾಗ್ ಕೇಳಿ ಒಂದು ಬಂದಂಗೆ ಸಿವಿಲ್ ನಿಂತಿದ್ದ. ಏನ್ ಸರ್ ಅವಸರ, ಶವ ಕೊಡ್ಕೋದಲ್ಲ, ಜೀವಂತ ಇರುವಂತ ರೋಗಿಗಳ ಪರೀಕ್ಷೆ ಮೊದಲು ಮಾಡಲಿಕ್ಕೆ ಸಾಕು ಶವದ ಪರೀಕ್ಷೆ ಅವ್ರು ಹೇಳ್ತಾರೆ, ಜೀವಂತ ಇರುವಂತ ರೋಗಿಗಳ ಪರೀಕ್ಷೆ ಮಾಡಿ ನಿಮ್ಗೆ ಯಾರು ಅಧಿಕಾರ ಕೊಡ್ತೀವಿ, ನಾನು ನಿಮ್ಮನ್ನು ಕಳಿಸಿದ್ದು ಶವಾಗಾರಕ್ಕೆ. ಈ ಆಸ್ಪತ್ರೆಗೆ ದಿನನಿತ್ಯ ಹಲವಾರು ಶವಗಳು ಬರ್ತಾ ಇರ್ತದೆ, ನೀವು ಯಾಕೆ ಜೀವಂತ ಇರುವಂತ ರೋಗಿಗಳನ್ನ ಪರೀಕ್ಷೆ ಮಾಡಿಕೊಳ್ಳಿ ಸರ್? ಒಬ್ಬ ರೋಗಿ ರಿಲೇಷನ್ ಬರ್ತಾನೆ, ಅವ್ರು ಹೇಳ್ತಾನೆ ಅವ್ರ ಸಂಬಂಧಿಗೆ ಬೇಕಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ಅದಕ್ಕೆ ನೀವು ಬಂದು ಚಿಕಿತ್ಸೆ ಕೊಡಿ ಅಂತ. ಅದಕ್ಕೆ ನಾನು ಹೋದೆ 3 ದಿವಸ. ನಾನೀಗ ಡಾಕ್ಟ್ರೆ ಆ ರೋಗಿ ಅಥವಾ ಅದರ ಸಂಬಂಧಿಯ ಪರಿಚಯ ನೀವು ಮೊದಲು ಇತ್ತು ಅಂತ ಇಲ್ಲ ಸರ್, ಮೊದಲೇ ಸಲ ನಾನು 3 ವರ್ಷ ಬರೋದು ಆಯ್ತು. ನನಗೆ ಗೊತ್ತಾಯ್ತು ಆ ಮೈನ್ ಬಿಟ್ಟಿದ್ರೆ 50-60 ಬೇರೆ ಬೇರೆ ಡಿಸಿಪ್ಲಿನ್ ಡಾಕ್ಟರ್ಸ್ ಇದ್ದಾರೆ. ಆದ್ರೆ ನೀವು ಒಬ್ಬನ ಮೇಲೆ ಸಮಾಧಾನ ಇದ್ದಿದ್ರೆ ಅದೇ ಹೋಗಿ ಇನ್ನೊಬ್ಬನ ಕೇಳ್ಬೋದು. ಬಿಟ್ಟು ಗುರುತಿಲ್ಲದಂತ ಡಾಕ್ಟರ್ ನೋಡ್ಕೊಂಡು ಶವಗಾಟಕ್ಕೆ ಹೋಗಿ ಯಾಕೆ ಸಮಾಧಿ ಕೂಡ ಅಲ್ಲೇ ಹೋಗ್ಬೇಕು. ನನಗೆ ಅರ್ಥ ಆಯ್ತು, ನಾನು ಇಲ್ಲೇ ಕೂತಿರ್ತೇನೆ, ಶವ ಪರೀಕ್ಷೆ ಮುಗಿಬಾರದು ಅದರಂತೆ ನಾನು ಹೋಗ್ತೇನೆ. ನೋಡಿ, ಟುಡೇಸ್ ಸೊಸೈಟಿಯಲ್ಲಿ ಇದಕ್ಕೆ ಬಹಳ ಕಷ್ಟ, ವೆರಿ ವೆರಿ ಡಿಫಿಕಲ್ಟ್ ಬಿಕಾಸ್ ಆಫ್ ದ ಟೆಂಪ್ಟೇಷನ್ ಅಂಡ್ ಡಿಸೈರ್ ಫಾರ್ ಇಟ್. ಹಿಂದೆ ಎಲ್ರಿಗೂ ನಾನು ಲಕ್ಷ ದಿವಸ ಆಗ್ಬೇಕು, ಕೋಟ್ಯಾರು ಲಕ್ಷ ನನಗೆ ಎಷ್ಟು ಬೇಕು, ನನ್ನ ಕುಟುಂಬಕ್ಕೆ ಎಷ್ಟು ಬೇಕು, ಅದು ನನ್ನ ಸಂತ ಜಾಸ್ತಿ ಬಂತು. ಇವತ್ತು ಲಾಟ್ರಿಗೂ ಯಾರು ಹೋಗಲ್ಲ. ನೋಡ್ರಿ, ಮೊನ್ನೆ ಬಂತಲ್ಲ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ 30 ಲಕ್ಷ ಕೊಡ್ಬೇಕಂತ. ಸ್ವಲ್ಪ ಲೆಕ್ಕ ಹಾಕಿ 30 ಲಕ್ಷ ಬ್ಯಾಂಕ್ ಕೊಡ್ತೀವಿ, ಅವ್ನ ಸಂಬಳ 25,000. ಆ 25,000 ಸಂಬಳಕ್ಕೆ ನೀವು 3 ಲಕ್ಷ ಬರ್ತೀರಿ ಅಂತ ಬಂದ್ರೆ ಯಾಕೆ ಬರ್ತೀರಾ? ಸಂಬಳಕ್ಕೆ ಗಿಂಬಳಕ್ಕೆ. So this is of course a very complicated society. It sort of discourages you. But I appeal to you from my personal experience.
what you earn. And you can adjust your life within that. Don't aspire for something which is beyond you. ನಾನು ಕೇಳ್ತಾ ಇರ್ತೇನೆ, ಅಪ್ಪ ಮಗನಿಗೆ ಅವನನ್ನು ನೋಡು ಸ್ಕೂಟರ್ ಇಟ್ಕೊಂಡ್ರೆ ಸೈಕಲ್ ಕೂಡ ಇಲ್ಲ, ಹೇಳಕ್ ಹೋಗ್ಬೇಕು ನಾವು ಸ್ಕೂಟರ್ ಹೆಂಗ್ ಖರೀದಿ ಮಾಡಿದ್ರೆ encourage your children to work hard. I don't mind anybody saying it's not politics, because in democracy without politics there can't be no democracy. But legitimacy is the most important thing. Today, even in politics, you earn as much as any IAS officer, judge and Supreme Court judge. But you don't want that, you want something else. ಒಬ್ರು ಎಲೆಕ್ಟೆಡ್ MLA ಅಂತ ನನ್ನ ಫೋನ್ ಇದೆಲ್ಲ ನಾನು ಹೇಳಿದ ಉದಾಹರಣೆ ನನ್ನ ಫೋನ್ ಇಟ್ಕೊಂಡಿರ್ತೇನೆ. ಅವ್ರಿಗೆ ಆಫರ್ ಮಾಡಿದ್ರೆ 25 ಕೋಟಿ ಕೊಡಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ. ಅಲ್ಲ ಅವ್ರು ಇನ್ನೊಂದು ಮಾತಾಡ್ತಾರೆ ಓಪನ್ ಆಗಿ ಹೇಳ್ತಾರೆ. So you just imagine, people are openly discussing this and you accept it. Imagine again. When somebody says, I pay 250 crores to the commission fees. Of course, he may make 2,500 crores. I've seen people who had declared not even a lakh of rupees when they became MLAs, but thousands of crores to it. But that will never be happiness. You carry the permission. But nice. ಲಾಸ್ಟ್ ಇನ್ನೊಂದು ಪ್ರಶ್ನೆ ನಮಸ್ತೆ ಸರ್, ನನ್ನ ಹೆಸರು ತಿರುಪತಿ ಅಂತ. ಒಂದು ಪ್ರಶ್ನೆ ಲಾಸ್ಟ್ ಸರ್, ನಿಮ್ಮ ದೇಶದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ ಕೊಡ್ತಾರ ಅಂತ ಹೇಳಿ, ನಮ್ಮ ದೇಶದಲ್ಲಿ ಗಲ್ಲು ಶಿಕ್ಷೆ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮತ್ತೆ ಬೇರೆ ಬೇರೆ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಯಾಕೆ ಅಫೆನ್ಸ್ ಆಗಿ ಮತ್ತೆ ನಾನ್ ವೇರಿಯಬಲ್ ಆಗಿ ಯಾಕೆ ಯಾವ ತರ ಮಾಡ್ಬೇಕು? ಕಾನೂನು ನೋಡಿ, ಕಾನೂನನ್ನ ಯಾವ ರೀತಿ ಬದಲಾವಣೆ ಮಾಡಿದ್ರು ಭ್ರಷ್ಟಾಚಾರವನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ನೀವು ಎಷ್ಟು ಕಠಿಣ ಶಿಕ್ಷೆ ಕೊಟ್ಟರು ಕೂಡ ಅದಕ್ಕೆ ದಾರಿ ಹುಡುಕ್ತಾರೆ, ದಾರಿ ಹುಡುಗದೆ ಇದ್ರೆ ಕೋರ್ಟ್ನವರು ಎದುರಿಸ್ತಾರೆ. Don't listen. Worry about what is the punishment for a crime. Committing listen to the Bible, but ನೀವು ಗಲ್ಲು ಶಿಕ್ಷೆಯಿಂದ ಬರೀರಿ ಕಾನೂನಲ್ಲಿ. ಎಷ್ಟು ಜನರಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ? ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಇರ್ತದೆ. ಗಲ್ಲು ಶಿಕ್ಷೆ ಆಗಿ 1% ಇರ್ತದೆ. ಇತ್ತೀಚೆಗೆ ನಾನೊಂದು ಪೇಪರ್ ಅಂತ ಕೇಳಿದೆ, 4 ವರ್ಷದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಮಗನ್ಪುರ. ಮೊದಲನೇ ಕೋರ್ಟ್ ಅವರು ಗಲ್ಲು ಶಿಕ್ಷೆ ಕೊಡ್ತಾರೆ, 2ನೇ ಕೋರ್ಟ್ ಅವರು ಗಲ್ಲು ಶಿಕ್ಷೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ನಾವು ಹೇಳ್ತಾರೆ ಇನ್ನೊಂದು ಚಾನ್ಸ್ ಕೊಡ್ಬೇಕು ಅಂತ ಅದನ್ನ ಜೀವಾವಧಿ ಮಾಡ್ತಾರೆ. ನಾನೇ ಕೇಳೋ ಪ್ರಶ್ನೆ, ಆ ಮಗುವಿಗೆ ದೇವ ಹೇಳಿದ್ರೆ ನಿಮ್ಗೆ ಇನ್ನೊಂದು ಚಾನ್ಸ್ ಬೇಕಾಯ್ತು. This misplaced sympathy. When it is your own child, what do you think of that? Why this thing about something? ದೇವರು ಜೀವ ಕೊಟ್ಟವನು ದೇವರು, ನಿಮ್ಗೆ ಏನಿದೆ ಹಕ್ಕು ತೆಗೀರಿ ಕಾನೂನಿನಿಂದ ಗಲ್ಲು ಶಿಕ್ಷೆಯನ್ನ. ಅದಾಗಿ ಮತ್ತೆ ದೇವರೇ ಕೊಡುತ್ತಿದ್ದು ದೇವರು ತಗೊಂಡು. Our attitude, whichever post you are holding, should be in consonance with certain principles in it. I never hesitated to give death sentence. I was in the death only for about 6.5 years, but I had enough of opportunity for that. Humanism has a different concept altogether. Humanism is not applicable only to the time culture. ಗಲ್ಲು ಶಿಕ್ಷೆ ಇದ್ರೆ ಚೈನಾದಲ್ಲಿ ಹೇಳಿದ್ರಲ್ಲ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ಭಾರತಕ್ಕಿಂತ ಜಾಸ್ತಿ ಕರಪ್ಷನ್ ಅಲ್ಲಿ. ಲೋಕಾಯುಕ್ತ ಆಗಲಿ ಲೋಕಪಾಲಕ ಆಗಲಿ ಯಾವುದಕ್ಕೆ ಆಗಲಿ ದೂರುಗಳು ಬಂದಾಗ ಅವರು ದೂರುಗಳನ್ನ CBIಗೆ ಅಥವಾ NIAಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಲೋಕಾಯುಕ್ತಕ್ಕೆ ನೇರವಾಗಿ ತನಿಖೆ ಮಾಡುವಂತ ಅಧಿಕಾರ ಇಲ್ಲವೇ ಅಥವಾ CBI ಆಗಲಿ NIA ಆಗಲಿ
ಅವು ರೂಲಿಂಗ್ ಪಾರ್ಟಿ ಅಂಡರಲ್ಲಿ ಕೆಲಸ ಮಾಡಿಸ್ತಾರೆ ಅಂತ ನ್ಯೂಸ್ ಅಲ್ಲಿ ಅದು ಇದು ಕೇಳ್ತಿರ್ತೀವಿ ಸರ್. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀವಿ? ನೋಡ್ರಿ, ಲೋಕಾಯುಕ್ತ ನೇಮಕ ಮಾಡುವ ಒಂದು ಕಮಿಟಿ ಇದೆ. ಅದರಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ವಿರೋಧ ಪಕ್ಷದ ನಾಯಕರು, ಸಭಾಪತಿಗಳು, ಎರಡು ಸಭೆಯ ಸಭಾಪತಿಗಳು, ಅವರು ಮೆಂಬರ್ಸ್. ಯಾಕೆ 5 ಜನ ಅಂತ ಮಾಡಿದ್ರು? ಒಬ್ಬರಿಗೆ ಬಿಟ್ರೆ ಅವನು ತನ್ನ ಇಷ್ಟಕ್ಕೆ ಬಂದಂಗೆ ಮಾಡಬಹುದು ಅನ್ನೋ ಕಾರಣಕ್ಕೆ. ಇಬ್ಬರಾದ್ರೆ ಸ್ವಲ್ಪ ಕಷ್ಟ ಕಮ್ಮಿ ಆಗ್ತದೆ, ಫೇವರಿಟಿಸಮ್ ಅಂತ ಪಾರ್ಶಾಲಿಟಿ. 5 ಜನ ಮಾಡಿ ಅವರೇ ಬೇರೆ ಬೇರೆ ತಪ್ಪು ಮಾಡಿದ್ರೆ ಏನ್ ಮಾಡ್ತಿದ್ವಿ? ಏನ್ ಪರಮಾತ್ಮ ಕಲ್ಪಿತ ಖುಷಿ ಕೂರಿಸ್ಬೇಕು, ನೀವೇ ಸೆಲೆಕ್ಟ್ ಮಾಡಿ. ನನ್ನನ್ನ ಕರ್ಕೊಂಡವ್ರಿಂದ ನಾನು ಬೇರೆ ಬರ್ದಿ ಹೋಗ್ತೀನಿ. ಅಷ್ಟು ಒಂದು ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕಾಗಿ ಅವ್ರಿಗೆ ಬರ್ಬೇಕು. ಇದಕ್ಕೆ ಮಾಡ್ತೀನಿ. ಹೌ ಡು ಪೀಪಲ್ ಅಪಾಯಿಂಟ್ ದೇರ್ ಓನ್ ಪೀಪಲ್. ನೇರವಾಗಿ ಹೇಳಿದ್ದಾರೆ ನಿನ್ನೆ ಜಡ್ಜ್ಮೆಂಟ್ ಅಲ್ಲಿ, ಜಾತಿ ಆಧಾರದ ಮೇಲೆ, ಬೇರೆ ಆಧಾರದ ಮೇಲೆ ಯಾರನ್ನು ನೇಮಕ ಮಾಡಬೇಡಿ. ಇದಕ್ಕೆ ಬೇಕು ಆ ಫೌಂಡೇಶನ್ ಆಫ್ ದ ಸೊಸೈಟಿ ಶುಡ್ ಬಿ ಚೇಂಜ್ into something which is valueless. Society ಇವತ್ತು ಸಮಾಜ ಇಲ್ಲ. ಸಮಾಜ it is an inanimate body, you know about that. But the thing is, are you not controlled by what people think about you? You always think about what your neighbor thinks of you, what you think about you, but somebody else will not in existence. But that is the only thing that we have to learn first. Is at least 2 values, but it's contentment and other is humanism. I think we can change this world. ಒಂದು ಪ್ರಶ್ನೆ. ದೇವರಾಣಿ ಕಡೆ ಆದ ಪ್ರಸ್ತುತ ಭಾರತದಲ್ಲಿ ಬಂಡವಾಳಗಾರರ ಭ್ರಷ್ಟಾಚಾರ ಆತಂಕಕಾರಿ. ವೈಚಾರಿಕ ಚಿಂತಕರು ಮತ್ತು ಮನುಷ್ಯರ ಕುರಿತು ಸರ್ಕಾರದ ಹತ್ಯೆ ಕುರಿತು ಸರ್ಕಾರದ ಕಾಳಜಿ ಏನು ಸರ್? ಬರೀ ಬಂಡವಾಳಗಾರರು ಮಾತ್ರ ಅಲ್ಲ, ಬಂಡವಾಳ ಇಲ್ಲದವರು ಕೂಡ ಭ್ರಷ್ಟವಾಗಿದ್ದಾರೆ. ಬಂಡವಾಳ ಇಲ್ಲದೇ ಕೋಟೆಯಾಗಿದ್ದಾರೆ. ಅದರಿಂದ ನಾವು ಬರೀ ಒಂದು ಗುಂಪಿಗೆ ಈ ಒಂದು ನ್ಯೂನತೆಯನ್ನು ಸೀಮಿತ ಮಾಡುವುದು ಬೇಡ. It is applicable to everybody. So let us take into the consideration of the fact that this society is today controlled by those people in power. Now power begets money, money begets power. So it's bound to be the same. So only way to change is a bunadiyana badalasi. Let us have some values. Bandwala I would say. We got to change and change around. That we can do it, I think. I wish you all the very best. We are over my ಇವಾಗ ರೋಲಿಂಗ್ ಪಾರ್ಟಿ ಎಷ್ಟು ಫೋಕಸ್ ಮಾಡಿ ವಿರೋಧ ಪಕ್ಷನ ಟಾರ್ಗೆಟ್ ಮಾಡ್ಕೊಂಡು ಅವ್ರಿಗೆ ಇಡೀ ಸಂಸ್ಥೆ ಲೋಕಾಯುಕ್ತ ಮೇಲೆ ಫೋಕಸ್ ಮಾಡಿ ಅವ್ರನ್ನ ಎಲೆಕ್ಟ್ ಮಾಡ್ತಿರ್ತಾರೆ. ಬಟ್ ಈಗ ರೋಲಿಂಗ್ ಪಾರ್ಟಿನೇ ಆದಷ್ಟು ಕರೆಕ್ಟ್ ಐತಿರ್ತಾರೆ, ಬಟ್ ಅದನ್ನ ಫೋಕಸ್ ಮಾಡಿ ಎಲೆಕ್ಟ್ ಮಾಡ್ತಾರೆ. ಇದೊಂದು ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಎಲ್ಲಾ ಕಡೆ ವಿರೋಧ ಪಕ್ಷದವರ ವಿರುದ್ಧ ಮಾತ್ರ ಇಡಿ ರೈಡ್ ಆಗ್ತದೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತದೆ ಅಂತ ಆರೋಪ ಮಾಡ್ತಾರೆ, ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಿಜ ಈ ಮಾತು. ರೂಲಿಂಗ್ ಪಾರ್ಟಿಯವರು ವಿರೋಧ ಪಕ್ಷದ ವಿರುದ್ಧ ಮಾತ್ರ ವಿಚಾರಣೆ ಮಾಡ್ತಾರೆ, ತಮ್ಮ ಪಕ್ಷದವರ ವಿರುದ್ಧ ಮಾಡಿಲ್ಲ. ಮಹಾ ತಪ್ಪು. ಆದ್ರೆ ಇದನ್ನ ತಪ್ಪು ಮಾಡಿದವ್ರು ಹೇಳಕ್ ಸಾಧ್ಯವೇ? ಅವ್ರನ್ನ ಮಾಡಿದ್ರೆ ಯಾಕೆ ನನ್ನ ಮಾಡ್ಬೇಕು ಅಂದ್ರೆ ನನ್ನನ್ನು ಬಿಟ್ಬಿಡಿ ಅಂತ ಹೇಳೋದು ಕಾನೂನಿನಲ್ಲಿ ಹಾಗೆಲ್ಲ. ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ, ಸರಿ ಸಮಾನತೆ ಅನ್ನೋದು ಕ್ರಿಮಿನಲ್ ಕೇಸಲ್ಲಿ ಬರಲ್ಲ. ಅವನು ಕೊಲೆ ಮಾಡಿದ, ಅವನ ವಿರುದ್ಧ ಏನ್ ಕೇಸ್ ಹಾಕಿಲ್ಲ ನೀವು, ನಾನು ಕೊಲೆ ಮಾಡಿದ್ ನಿಜ, ಆದ್ರೆ ಅವನಿಗೆ ಹಾಕಿಲ್ಲ, ಅವನಿಗೆ ಹಾಕಿಲ್ಲ, ನನ್ಗೂ ಹಾಕ್ಬೇಡಿ ಅಂತ ಯಾವ ವಾದನೂ ಸರಿ ಇಲ್ಲ. ಇದು ವಿರೋಧ ಪಕ್ಷದವರ ಒಂದೇ ಡಿಫೆನ್ಸ್. ಗಾಳಿ ಮಾಡ್ಬಿಟ್ಟು ಅವ್ರ ಮನೆಯಲ್ಲಿ ಸಿಕ್ಕಿದ ಹಣ ಎಲ್ಲಿ ಮಾಡ್ತಂತ ಕೇಳುವ ಇದೆಲ್ಲ ಬೇರೆ ವಿಚಾರ. ನಾನು ವಿರೋಧ ಪಕ್ಷದಲ್ಲಿದ್ದೇನೆ, ನನ್ ವಿರೋಧ ಮಾಡ್ತೇನೆ ನಿಜ.
ಆಳುವ ಪಕ್ಷದವರು ವಿರೋಧ ಪಕ್ಷದವರ ಮೇಲೆ ಮಾತ್ರ ಮಾಡ್ತಾರೆ, ತಮ್ಮವರ ಮೇಲೆ ಮಾಡಲ್ಲ. ಯಾಕಂದ್ರೆ ಅವ್ರದ್ದು ಸಪೋರ್ಟ್ ಕಮ್ಮಿ ಆಗ್ತದೆ. ಅದು ಮಹಾ ಪಾಪ. ಅದಕ್ಕೆ ಮಾಡ್ಬೇಕು ಏನು, ಅವರೇ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೇಕು. ನೋಡ್ರಿ ಅವ್ರು ಇಷ್ಟ ಆಸ್ತಿ ಮಾಡಿದ್ದಾನೆ, ನನ್ನ ಪುರಾವೆಗಳಿವೆ, ವಿಚಾರಣೆ ಮಾಡಕ್ಕೆ ಹೇಳಿ ಅಂತ ಹೇಳಿದ್ರು. ಅದು ಯಾರು ಮಾಡಲ್ಲ. ಯಾಕಂದ್ರೆ ಅವ್ರ ಮಣ್ಣಿನ ನಾವು ಯಾಕೆ ಹಾಕೊಳ್ಬೇಕು. ಸೊ ಲೋಕಾಯುಕ್ತದಲ್ಲಿ ನಾನಿದ್ದಾಗ ಇಷ್ಟು ಮಾತ್ರ ಹೇಳಬಲ್ಲೆ. ನನಗೆ ಹೇಳಿದಲ್ಲ, ಗಣಿ ವರದಿಯಲ್ಲಿ ಅವತ್ತು ಆಡಳಿತ ಇದ್ದ ಮುಖ್ಯಮಂತ್ರಿಗಳ ವಿರುದ್ಧ ಹಾಕಿದ್ದೇನೆ. ಅವರು ಜೈಲಿಗೆ ಹೋಗಿ 24 ದಿವಸ ಜೈಲಲ್ಲಿ ಇರ್ಬೇಕು ಅಂತ. ಅದನ್ನು ಒಬ್ಬರು ನನ್ನ ಲೋಕಾಯುಕ್ತನಾಗಿ ಬರಮಾಡಿಕೊಂಡವರು ಇದ್ದಾರೆ. ನನ್ನವರು ಬಹಳಷ್ಟು ಜನ, ಅದು ನೀವು ಕರೆಯಲ್ಲ ಅವರು. ನಾನು ಮಾತಾಡ್ತಾ ಇರ್ತೇನೆ. ಆ ಚುನಾವಣೆಯಲ್ಲಿ ನಿಂತ ಅಭ್ಯರ್ಥಿಗಳಲ್ಲಿ ಯಾರು ನಿಮ್ಗೆ ಸಮಾಧಾನ ಇರೋದಾದ್ರೆ ನೋಟ ಅಂತ ಒಂದಿದೆ, ಅದಕ್ಕೆ ಓಟ. ಒಂದ್ ದಿವಸ ನೋಟದ ಇತರರಿಗಿಂತ ಜಾಸ್ತಿ ಆದ್ರೆ ರಾಜಕೀಯ ಪಕ್ಷಗಳಿಗೆ ಅರ್ಥ ಆಗ್ತದೆ, ಇವತ್ತಿನ ಸಮಾಜ ನಿಮ್ಮಂತವರಿಗೆ ನೋಟ ಹಾಕಲ್ಲ ಅಂತ. ಅವಾಗ ಬೆರಳಿಗೆರೆ ಅಂದ್ರೆ 20% ಇಷ್ಟು ದೃಶ್ಯಾಧಿಕಾರಿಗಳು ಸಿಗಲು, ಅದರಲ್ಲಿ ನಿಮ್ಮಂತಹ ದೃಶ್ಯಾಧಿಕಾರಿಗಳು ರಾಜೀನಾಮೆ ಅಂತ ಕೊಟ್ಟಾಗ ಅಂದ್ರೆ ಇದು ಸ್ವತಂತ್ರ ಪೂರ್ವದಿಂದಲೂ ನಡೀತಾ ಇದೆ. ಕುದ್ಮೂರ್ ರಂಗರಾವ್ ಅವರು ಕೂಡ ಅವ್ರ ಹಳೆಯ ವೃತ್ತಿಗೆ ಅದೇ ರೀತಿ ರಾಜೀನಾಮೆ ಕೊಡ್ತಾರೆ. ಅಂದ್ರೆ ನಾವು ಇದರಿಂದ ಏನ್ ಮೆಸೇಜ್ ತಗೋಬೇಕು? ಇವಾಗ ಯಾವ್ದೇ ಈಗಿನ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು ಅಂತಂದ್ರೆ, ಅಧಿಕಾರಿಗಳಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದ್ರೆ ನಾವು ರಾಜೀನಾಮೆ ಕೊಡೋದು, ಆ ತರ ಮೆಸೇಜ್ ನಮ್ಗೆ. ಒಂದು ಕಾಲದಲ್ಲಿ ಈ ದೇಶದಲ್ಲಿ ಸುಮಾರು 60-70 ವರ್ಷದ ಹಿಂದೆ ಪ್ರಾಮಾಣಿಕರಿಗೆ ಬೆಲೆ, ಇವತ್ತು ಪ್ರಾಮಾಣಿಕರಿಗೆ ಬೆಲೆಲ್ಲ. ಅದರಿಂದಾಗಿ ಈ ರೀತಿ ಆಗ್ತಾ ಇದೆ. ಬಹಳಷ್ಟು ಜನ ಒಂದು ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಗೊತ್ತಾ ಇದ್ದಾರೆ. ಪ್ರಾಮಾಣಿಕ ಅಂದ್ರೆ ಏನ್ ನನಗೆ ಅರ್ಥ ಆಗಲ್ಲ. ಯಾಕಂದ್ರೆ ನಾನ್ ಮಾಡಿದ ಕೆಲಸ ನನ್ನ ಕರ್ತವ್ಯ, ಅದನ್ನು ನಿಭಾಯಿಸಿದ್ದೇನೆ ಅಷ್ಟೇ ಹೊತ್ತು ಇನ್ನೇನು ಮಾಡಿದ್ದೇನೆ. ಅದಕ್ಕೆ ನಂಗೆ ಸಂಬಳ ಕೊಟ್ಟಿದ್ದೆ. I am being recognized because of the default of somebody else. What I did is something everybody should have done in their life. ಅದಕ್ಕಾಗಿ ನನ್ನ ಒಂದು ಸಂದೇಶ, ಯಾವ ಜವಾಬ್ದಾರಿಯ ಹುದ್ದೆಗೆ ಬಂದ್ರು ಮೊದಲು ಆ ಹುದ್ದೆಯ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ನೀವು ಆ ಹುದ್ದೆಗೆ ಬರುವುದು ನಿಮ್ಮ ಲಾಭಕ್ಕಲ್ಲ, ನನ್ನ ಲಾಭ. ನಿಮ್ಗೆ ರೈತರಿಂದ ಸಾಲ ಬರ್ತದೆ, ಅದರಲ್ಲೇ ನಿಮ್ಮ ಜೀವನ ನಡೆಸಿ. I'm honestly telling you, I have not done anything beyond the discharge of my duties for which I was paid for. By default, I am being recognized. Beyond that is nothing. And there was a time when almost everybody was the same. None of Supreme Court ನ್ಯಾಯಾಧೀಶನಾಗಿದ್ದೀನಿ. ಅವ್ರು ಸಾಯುವಾಗ ಒಂದು ಚಿಕ್ಕ ಗ್ರಾಮದಲ್ಲಿ 500-600 ಜನ ಇದ್ದಂತ ಗ್ರಾಮದಲ್ಲಿ 2 ಗುಂಪಿನಲ್ಲಿ ನಮ್ಗೆ ಯಾವಾಗ ಹೇಳುವರು, ನಾನು ಹೋಗುವಾಗ ಏನು ಬಿಟ್ಟು ಹೋಗಕ್ಕೆ ನನ್ನದಿಲ್ಲ, ಊಟ ಹಾಕ್ತೇನೆ, ವಿದ್ಯೆ ಕೊಡ್ತೇನೆ, ಅದೇ ನಾನು. ನೀವು ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಬೇಕು. ಅದಕ್ಕಿಂತ ಮುಖ್ಯ ಅವ್ರನ್ನ ಮಾತಾಡಿದ್ರು. ನಾವು 6 ಜನ ಮಕ್ಕಳಿದ್ದೀವಿ, ಒಬ್ಬಳಿಲ್ಲ. ನೀವು ದೊಡ್ಡವರಾದ್ಮೇಲೆ ಜೊತೆಲಿರ್ಬೇಕು, ಒಂದೇ ಮನೆಯಲ್ಲಿರ್ಬೇಕು, ಜೊತೆಯಲ್ಲಿ ಬಿಸ್ನೆಸ್ ಮಾಡ್ತೀವಿ. ಅತಿ ಮುಖ್ಯವಾಗಿ ಜೊತೆಯಲ್ಲಿ ಆಸ್ತಿ ಕೊಡುವುದು ಎಂತ ಮಾಡ್ತೀವಿ. ಇವತ್ತು ನಾವು ಒಬ್ರಿಗೊಬ್ರಿಗೆ ಸಂಬಂಧ ಬಂದು ರಕ್ತ ಸಂಬಂಧ ಮಾಡ್ತೀವಿ. ನನ್ನೊಬ್ಬ ನಾವು ಗರ್ಭಶ್ರೀಮಂತನಾಗಿದ್ದಾನೆ, ಆದ್ರೆ ನನ್ವಾಗಿ ನಮ್ಗೆ ಸಹೋದರಿ ಯಾರಿಗೆ ಹೋಗ್ತೇವೆ, ಅವ್ನ ಬಿಸ್ನೆಸ್ ಹೋಗ್ತೇವೆ, ಬರ್ತೇವೆ, ಮನೆಯಲ್ಲಿ ಇರ್ತೇವೆ, ಅವನ ಗಾಡಿ ಪರಿಸ್ಥಿತಿ ಆದ್ರೆ ಅದು ಬಿಟ್ಟು ಅವನ ಯಾವ್ದನ್ನು ಒಂದು ನ್ಯಾಯ ಕಳಿಸಿದಾಗ ನನ್ಗೆ ಯಾರಿಗೂ ನಾನು ಒಬ್ಬನೇ ಆಗ್ತದೆ. ಅದನ್ನು ನಾವು ಕಲಿಸ್ತೀವಿ. ನಾವು ಮಕ್ಕಳಿಗೆ ಪೋಷಕರು ಹೇಳುವಾಗ ಒಂದು ಪೋಷಕರು ಅದನ್ನ ಪ್ರಾಕ್ಟೀಸ್ ಮಾಡಿ ಹೇಳ್ಬೇಕು. ಅವ್ನು ಬೆಸ್ಟ್ ಮಾಡ್ಬಿಡೇ ಇನ್ನು ಪ್ರಾಮಾಣಿಕ ನಾವು ಹೇಳ್ತಾರೆ. So, I mean, there's nothing new about it. Only thing is the present day context,
The number is so much more compared to the others who are reading. Consequently, it's no stand out. Nothing more, there are no different from the other person. ಪ್ರಶ್ನೆಗಳನ್ನು ನೀಡುತ್ತಾ ವಿಚಾರ ವಿನಿಮಯ ಮಾಡುತ್ತಾ ಸಂವಾದ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲಾ ವಿಚಾರವಂತರಿಗೂ ವಿಶೇಷ ಅಭಿನಂದನೆಗಳು. ಪ್ರಶಾಂತ ಚಿತ್ತದಿಂದ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪಾಲ್ಗೊಂಡಂತಹ ಎಲ್ಲರನ್ನೂ ವಂದಿಸುವ ಸುಮಧುರಗಳಿಸಬೇಕು. ನಿಮ್ಮನ್ನೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ವಂದಿಸಲಿದ್ದಾರೆ ಡಾಕ್ಟರ್ ದೇವಣ್ಣನವರು. ಎಲ್ಲರಿಗೂ ನಮಸ್ಕಾರ. ಸ್ವತಂತ್ರ ಅಮೃತ ಮಹೋತ್ಸವ ನಡುವೆ ಪ್ರಬುದ್ಧ ಭಾರತದ ಕಡೆಗೆ ಇದರ ವಿಶೇಷ ಉಪನ್ಯಾಸ ಅಂಬೇಡ್ಕರ್ ಅವರು ಬಯಸಿದಂತಹ ಸ್ವತಂತ್ರ ಭಾರತ ಎಂಬ ವಿಷಯವನ್ನು ಅರ್ಥಪೂರ್ಣವಾಗಿ ಜನರ ಮನಸ್ಸಿನಲ್ಲಿ ಮನಮುಟ್ಟುವಂತೆ ತಿಳಿಸಿಕೊಟ್ಟಂತಹ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗೆ ಕಾರಣೀಭೂತರಾದಂತಹ ಶ್ರೀ ಎನ್ ಸಂತೋಷ್ ಹೆಗ್ಡೆ ಸರ್ ಅವರು, ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ವಿಶ್ರಾಂತ ಲೋಕಾಯುಕ್ತರು, ಇವರಿಗೆ ಕೇಂದ್ರದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ವಿಶೇಷ ಉಪನ್ಯಾಸವನ್ನು ಆಲಿಸಿದಂತಹ ಹಿರಿಯ ಪ್ರಾಧ್ಯಾಪಕರುಗಳಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಪ್ರತ್ಯಕ್ಷವಾಗಿ ಸೂಕ್ತವಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಎರಡನೇ ಸುದ್ದಿಗೋಷ್ಠಿಯು ಒಂದು ಚಹಾ ವಿರಾಮದ ನಂತರ ನಡೆಯುತ್ತದೆ. 10 ನಿಮಿಷಗಳ ನಂತರ ಎಲ್ಲರೂ ಪಾಲ್ಗೊಳ್ಳಿ.
ವಿಷಯಕ್ಕೆ ಪೂರಕವಾಗಿ ವಿಚಾರಗೋಷ್ಠಿಯನ್ನು ನೆರವೇರಿಸಿಕೊಡಲು ಬಂದಿರುವ ಅತಿಥಿ ಗಣ್ಯರುಗಳನ್ನ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಆರೋಗ್ಯ ಮತ್ತು ಶಿಕ್ಷಣ ಎಂಬ ವಿಷಯವನ್ನ ಮಂಡನೆ ಮಾಡಲು ಕುಂತಿರುವ ಡಾಕ್ಟರ್ BR ಮಂಜುನಾಥ್ ಅಧ್ಯಕ್ಷರು, ಸಮಕಾಲೀನ ಸಾಮಾಜಿಕ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರು, ಇವರನ್ನ ವೇದಿಕೆ ಮೇಲೆ ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಮತ್ತೊಬ್ಬ ಅತಿಥಿಯಾದಂತಹ ವಸತಿ ಮತ್ತು ಆಹಾರ ಎಂಬ ವಿಷಯವನ್ನು ಮಂಡನೆ ಮಾಡಲು ಬಂದಿರುವಂತಹ CCR ಟಿಫನ್ ಮೇಡಮ್, ಬರಹಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರು, ಇವರನ್ನ ವೇದಿಕೆ ಮೇಲೆ ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ವಿ ಷಣ್ಮುಗಂ, ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಮಹಾರಾಜ ಕಾಲೇಜು, ಮೈಸೂರು ವಿಶ್ವವಿದ್ಯಾಲಯ, ಇವರನ್ನು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ವಿಚಾರಗೋಷ್ಠಿಗೆ ಆಗಮಿಸಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸಬೇಕೆಂದು ಡಾಕ್ಟರ್ ನಿಂಗಯ್ಯ ಸರ್, ಉಪನ್ಯಾಸಕರು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ, ಮೈಸೂರು, ಇವರನ್ನ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಎರಡನೇ ಗೋಷ್ಠಿಯ ಮುಖ್ಯ ಶೀರ್ಷಿಕೆ ಮೂಲಭೂತ ಸೌಕರ್ಯಗಳು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ವಿ ಷಣ್ಮುಗಂ ಸರ್ ಅವರು ವಹಿಸಿದ್ದು ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ, ನಮ್ಮ 2 ಅಧ್ಯಯನ ಸಂಸ್ಥೆಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಆರೋಗ್ಯ ಮತ್ತು ಶಿಕ್ಷಣ ಎಂಬ ವಿಷಯವನ್ನು ಕುರಿತು ಪ್ರಬಂಧ ಮಂಡನೆ ಮಾಡಲಿರುವ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ BR ಮಂಜುನಾಥ್ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ, ನಮ್ಮ 2 ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ವಸತಿ ಮತ್ತು ಆಹಾರ ಕುರಿತು ವಿಷಯ ಮಂಡನೆ ಮಾಡಲಿರುವ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಯಾದ CCR ಟಿಫನ್ ಮೇಡಮ್ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ, ನಮ್ಮ 2 ಅಧ್ಯಯನ ಸಂಸ್ಥೆಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. Life should be great rather than loud. ಡಾಕ್ಟರ್ BR ಅಂಬೇಡ್ಕರ್. ವಸತಿ ಮತ್ತು ಆಹಾರವನ್ನ ಕುರಿತು ಆಹಾರ ಎಂಬ ವಿಷಯವನ್ನ ಕುರಿತು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ CCR ಟಿಫನ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. At the outset, I'd like to thank Professor Somshekhar for inviting me. One of my favorite things to do is to come to universities and colleges and meet young people, talk to them about the world around us, and encourage them to do better than our generation. ನಾವು ನಮ್ಮ ಕೆಲಸ ನಾವು ಇನ್ನೇನು ಮಾಡಿ ಮುಗಿಸ್ತಾ ಇದ್ದೀವಿ. ಈ ಯಂಗರ್ ಜನರೇಷನ್ಗೆ ನಾವು ಯಾವ ರೀತಿ ನಾವು ಮಾಡಿದ ತಪ್ಪುಗಳನ್ನ ನೀವು ಮಾಡಬೇಡಿ. ಯಾವ್ದಾದ್ರು ಒಳ್ಳೇದಿತ್ತು ಅಂತಂದ್ರೆ ಅದನ್ನ ಕಳ್ಕೊಳ್ದೆ ಅದನ್ನ ಭದ್ರಪಡಿಸ್ಕೊಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ತಿಳಿಸ್ಕೊಡೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಅದಕ್ಕೆ ಎಲ್ಲ ತಗೊಂಡು ಮೀಟ್ ಅಂತಿದ್ವಿ. ಇನ್ನೊಂದು ವಿಷಯ ಏನು ಅಂತಂದ್ರೆ ಒಂದು 30 ವರ್ಷದಿಂದ ಹೆಚ್ಚು ಕಡಿಮೆ ನಾನು ಈ ಜೆಂಡರ್ ಮತ್ತೆ ಸೊಸೈಟಿ ಈ ವಿಷಯಗಳ ಮೇಲೆ ಭಾರಿ ಕೆಲಸಗಳು ಮಾಡಿದ್ದೀನಿ.
ಒಂದಷ್ಟು ಪೇಪರ್ಸ್ ಅವು ಇವು ಕೂಡ ಬರ್ತೀವಿ, ಪಬ್ಲಿಷ್ ಆಗಿದೆ. ಸೊ ಐ ಆಮ್ ಆಲ್ಸೋ ನೋನ್ ಆಸ್ ಅನ್ ಇಂಡಿಪೆಂಡೆಂಟ್ ರಿಸರ್ಚರ್. ನನಗೆ ಅಕಾಡೆಮಿಕ್ ಐಡೆಂಟಿಟಿ ಇಲ್ಲ ಅಂದ್ರೂ ಕೂಡ, ಇನ್ಸ್ಟಿಟ್ಯೂಷನಲ್ ಐಡೆಂಟಿಟಿ ಇಲ್ಲ ಅಂದ್ರೂ ಕೂಡ, ರಿಸರ್ಚರ್ ಆಗಿ ಒಂದು ರೀತಿಯಲ್ಲಿ ಸ್ವಲ್ಪ ನಾನು ಹೆಸರು ಗಳಿಸಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಕೂಡ ಅದನ್ನ, ನನ್ನ ಹೆಸರು ಸಿಂಥಿಯಾ ಸ್ಟೀಫನ್ ಅಂತ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಅದನ್ನ ನೀವು ಗೂಗಲ್ ಮಾಡಿದ್ರೆ ನಿಮಗೆ ನಾನು ಮಾಡಿರೋ ಕೆಲಸಗಳು ಸಾಕಷ್ಟು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಆಕ್ಸೆಸ್ ಟು ನಾಲೆಡ್ಜ್, ಈ ಇಂಟರ್ನೆಟ್ ಬಂದ್ಮೇಲೆ ಸ್ವಲ್ಪ ಅದು ಡೆಮೋಕ್ರಟೈಸ್ ಆಗಿದೆ. ಇಲ್ಲ ಅಂತಂದ್ರೆ ಅದು ಕೂಡ ಒಂದು ಹಿನ್ನೆಲೆ ಇದೆ. ಅದು ಹೇಳ್ಬಿಟ್ಟು ಮುಂದೆ ನಾನು ಮುಂದೆ ಹೋಗಕ್ಕೆ ಇಷ್ಟಪಡ್ತೀನಿ. ಈ ಯೂನಿವರ್ಸಿಟಿಯಲ್ಲಿ ಬಂದು ಓದ್ಕೊಳ್ಳೋಕೆ ಎಷ್ಟೊಂದು ಚಾಲೆಂಜಸ್ ಇರ್ತಾರೆ. ಪರ್ಟಿಕ್ಯುಲರ್ಲಿ ಹಿಂದುಳಿದ ವರ್ಗಗಳಿಂದ ಬಂದಿರೋ ಮಕ್ಕಳಿಗೆ ಅವ್ರ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿರಲ್ಲ, ಸ್ಕಾಲರ್ಶಿಪ್ ಮೇಲೆ ಓದ್ತಿರ್ತಾರೆ, ಸ್ಕಾಲರ್ಶಿಪ್ ಲೇಟ್ ಆಗುತ್ತೆ ಅಥವಾ ಡಿಲೈ ಆಗುತ್ತೆ, ಅವಾಗ ಏನೇನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನಮ್ಮಲ್ಲಿರುವಂತ ನೈಪುಣ್ಯತೆಗಳು ಏನಿದೆಯೋ ಅದನ್ನ ನಾವು ರಿಸರ್ಚ್ ಮೂಲಕ ಸಮಾಜ ಸೇವೆಗೆ ಕೊಡೋಣ ಅಂತ, ಕೊಡುಗೆಯಾಗಿ ಇಡೋಣ ಅಂತ ಕೂಡ ಅದಕ್ಕೆ ಒಂದು ತಡೆ ಇರುತ್ತೆ. ಸೊ ನಾನೇನ್ ಮಾಡಿದೆ, ಒಂದು ದಿವಸ ಐ ರೋಟ್ ಅನ್ ಆರ್ಟಿಕಲ್, ಐ ರೋಟ್ ಅ ಪಿಚ್ ಟು ಅಕಾಡೆಮಿಕ್ ಜರ್ನಲ್. ನಂದು ಒಂದು ಒರಿಜಿನಲ್ ಥಿಂಕಿಂಗ್ ಒಂದು ಥಾಟ್ ಇತ್ತು, ಅದನ್ನ ಅವರು ಕಲಿಸಿದ್ರೆ ದೇ ಡಿಡ್ ನಾಟ್ ಈವನ್ ಅಕ್ನಾಲೇಜ್ ಇಟ್. ಅವಾಗ ನನ್ಗೆ ಅನಿಸಿದ್ರಲ್ಲಿ ಒಂದು ಪಾಲಿಟಿಕ್ಸ್ ಇದೆ. ಈ ಹುಡುಗಿ ಈ ವಿಷಯಕ್ಕೆ she has no right to speak. So I decided, ಇನ್ಮೇಲೆ I will not write for this journal or any journal. ನಾನು ಏನಿದ್ರು ಫ್ರೀ ಆಗಿ ಆಗ್ತೀನಿ. ಅವಾಗ it was in the early 2000s, not is ಅಂತ ಹೇಳ್ತೀವಿ, ಅಂದ್ರೆ 2005, 2006, ಅದಕ್ಕೆ not ಇದೆ. So because the not is, internet was just beginning to become popular. So some of my best research articles you will find free on the web. Please read them. ನನ್ನ ಏರಿಯಾ ಬಂದ್ಬಿಟ್ಟು mostly ದಲಿತ ವಿಮೆನ್ಸ್ ಇಶ್ಯೂಸ್, ಆಮೇಲೆ ಜೆಂಡರ್ ಅಂಡ್ ಪಾವರ್ಟಿ, ಇವೆಲ್ಲ ಜೆಂಡರ್ ಅಂಡ್ ಡೆವಲಪ್ಮೆಂಟ್ ಪಾಲಿಸಿ ಎಕ್ಸ್ಪರ್ಟ್ ಆಗಿ ಇರ್ತೀನಿ ಅಂತ ಹಿನ್ನೆಲೆಯಲ್ಲಿ ಬಹುಶಃ ಅದರಿಂದಲೇ ಪ್ರೊಫೆಸರ್ ಸೋಮಶೇಖರ್ ಅವರು ಈ ವಿಷಯಗಳು ನನಗೆ ಮಾತಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನ ಕೂಡ ನಾನು ಸರ್ ಐ ಅಪಾಲಜೈಸ್ ಫಾರ್ ನಾಟ್ ಗಿವಿಂಗ್ ಅನ್ ಪ್ರಿಂಟೆಡ್ ಪೇಪರ್, ರೆಡಿ ಆಗಿಲ್ಲ, ಅದು ಫಸ್ಟ್ ಡ್ರಾಫ್ಟ್ ಅಂತ ತಿಳ್ಕೊಳ್ಳಿ, ಅದನ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡಿ ಅದನ್ನ ಅಪಾಲಿಷ್ ಮಾಡಿ ನಿಮಗೆ ದಯವಿಟ್ಟು ಕಳ್ಸ್ಕೊಡ್ತೀನಿ. ಸೊ ಐ ಜಸ್ಟ್ ಮಾತಾಡಿದ ಕನ್ನಡ ಚೆನ್ನಾಗಿ ಬರುತ್ತೆ. ಅಫಿಷಿಯಲ್ ಆಗಿ ಅಕಾಡೆಮಿಕ್ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡೋದು ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಐ ವಿಲ್ ರೀಡ್, ಬಟ್ ಐ ವಿಲ್ ಆಲ್ಸೋ ಸ್ಪೀಕ್ ಅಂಡ್ ಇಂಟರ್ಜೆಕ್ಟ್ ಇನ್ ಕನ್ನಡ. ನಿಮ್ಗೆ ಏನಾಗೇನು ತೊಂದರೆ ಆಗೋದು, ಐ ಸ್ಪೀಕ್ ವೆರಿ ಸಿಂಪಲಿ, ಐ ರೈಟ್ ವೆರಿ ಸಿಂಪಲಿ. ಸೊ ಐ ಟೈಪ್ ಮೈ ಪೇಪರ್ pledges redeemed and evaluation question mark, ಬರೀ pledges redeemed as declaration ಅಲ್ಲ, and questioning it. An evaluation of the status of food security and housing among Dalits in independent India. So it's a paper, I think it's a paper written for so topic I'm happy with it. So I would just like to, now ಮಾತಾಡ್ಬೇಕಾದ್ರೆ we always 75th anniversary of Indian independence ಅಂದ್ರೆ we try to go back to that context. So definitely independence only one of the important events is the constitution. But as you know, it came much after independence. At the time of independence, ಏನಾಯ್ತು, ಯಾರು ಮಾತಾಡಿದ್ರು, ಏನ್ ಮಾತಾಡಿದ್ರು, ಅದ್ರ ಬೇಸಿಸ್ ಮೇಲೆ ನಾನು ಪ್ರಶ್ನೆಯನ್ನು ನಾನು ಅದಕ್ಕೆ ಸಮಾಧಾನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ I'm saying introduction, as we need to look back upon the history of our 75-year-old country. There's a reason why I'm using the word country, you understand. First of all, you understand why I'm not saying nation, I'm saying country. Of the dawn of Indian independence from the colonial stage, it will be worthwhile to listen again to the voices that spoke on that first Independence Day, even though that day is stained with the blood of those who crossed the borders due to partition. Nehru made a very famous speech on that day, and I just excerpted some speeches, some words of those. Long years ago, we made a tryst with destiny, and now that time comes when we shall redeem our pledge, not wholly or in full measure, but very substantially. At the stroke of the midnight hour, when the world sleeps, India will awake to life and freedom. A moment comes, which comes but rarely in history, when we step out from the old to the new, when an age ends and when the soul of a nation long suppressed finds utterance. This is what
Nehru spoke very eloquently. He continues, it is fitting that at this solemn moment, we take the pledge of dedication to the service of India and her people and to the still larger cause of humanity. It is a fateful moment for us in India, for all Asia and for the world. A new star arises, the star of freedom in the East. A new hope comes into being, a vision long cherished realizes. May the star never set and the hope never be revealed. These hopeful words of Nehru ring down the ages. 75 years down the line, we are hearing those words. We have to ask, has that hope been betrayed or not? Has it been maintained or betrayed? On that occasion, Dr. B.R. Ambedkar sounded his prophetic warning. It is not enough to have just a politically independent India. What is needed is to have an Indian nation where every citizen will have religious and political rights, so that every person will have equal opportunity to develop. Dr. Ambedkar places human development at the center of his vision for the country. Human development at food, housing, basic amenities. So it is at the heart of our national imagination, national vision. So it was not just idealistic thinking about freedom and hope and all that, but it was Baba Saheb who talked about practical things. So I asked him the question: has India 75 years later redeemed the pledge as Nehru declared? Have we achieved the social democracy that Ambedkar referred to, where every citizen has religious and political rights? And have we as a nation succeeded in reaching the benefits of freedom to our citizens? Especially as Nehru said, while every year from every eye. Nehru said that we have to, that our vision is to rise every year from every eye. How have the constitutional values of liberty, equality, and fraternity been realized in the lives of the people, especially those of the marginalized sections? Officially, the NCs and STs, but who as we know are more popularly and correctly known as Dalits and Adivasis, whose fortunes had potentially received a boost when the Constitution mandated reservations in jobs and employment from the beginning at the time of independence for a period of 10 years. I have these constitutional intents translated into real-life transformation for the present generations of Indians, FTs and STs. Come to the present day. The Modi government is pursuing big goals to mark the 75th anniversary of independence. It has prepared a vision document through which it aims to make a new India by 2022. In 9 years, in the 3 months, by eradicating poverty and corruption, it plans to achieve this goal through inclusive and sustainable development. Prime Minister Narendra Modi last year said that celebration of the 75th Independence Day in 2022 will mark the celebration of the dream of New India in a unique way. The vision document for 2024, prepared by the Ministry of Rural Development, envisages several big goals. According to New India strategy column of the vision document, the Modi government has set a big goal to eradicate poverty. It states that India has succeeded in finding a solution to the problem of poverty. I'm so glad that they have found it. Only thing we have not seen that solution yet. Since I've been asked to cover the aspects of food security and housing under this section, I would like to just share my personal experience in working in the development sector. Working with, I have been a trainer on gender and development for 2 generations. Not just of students, but of government staff, NGO activists, and these kind of people who want to bring a change in society and so on. And not only in one state, but across the country, because I speak several languages. And I've also represented India at national and international levels on these issues, ballot issues, women's issues, and so on. Broadly speaking, our country and its people have indeed seen some progress. Compared to 1947, yes, definitely. Acute hunger, the health crisis that was there, the health infrastructure that was
lacking has been improved definitely. Education has improved, literacy has improved, food production has gone up, the transport sector has grown. So there has been definitely 75 years. There has been lots of good technological institutions have developed and grown. We have to acknowledge that we have gone a long way, come a long way in these areas. Particularly, for instance, we are one of the world leaders in something like space, as something as complex as space research. But I would also say that I'm always positive for the future of our country because I believe in our young people. So, while in researching this paper, I found much to be worried about. In the case of Dalits and Adivasi, especially women and children, the statistics are quite grim. Tables are like that, and I'm but I just quickly skim through some statistics because they're very relevant, and I will hopefully make it easy for you to connect what I'm saying to the figures. The World Inequality Report, the kind of inequality that GDP ಬೆಳೀತಾ ಬಂತು economically ನಾವು ಮುಂದೆ economy create ಆಗಿದೆ ಅಂತ ಹೇಳ್ತಾರೆ. But we also know that one of our billionaires has become number 4, richer than Bill Gates in the past 4-5 years, 5-6 years. At the same time, the number of absolute poor in our country has grown. In other words, inequality has grown vastly. ಅಸಮಾನತೆ ಅನ್ನೋದು ವಿಪರೀತ ಬೆಳೆದೋಗಿದೆ. ಸೊ ಇನ್ನೊಂದು ವಿಷಯ, ಇದು ಬರೀ ಮ್ಯಾಟರ್ ಆಫ್ ಮನಿ ಮಾತ್ರ ಅಲ್ಲ, ಕ್ಯಾಪಿಟಲ್ ಮಾತ್ರ ಅಲ್ಲ. It's also gender related. The World Inequality Report recently reported that men in India captured 82% of labor income. 82%, and women are running just 18%. According to the first ever estimate of gender equality in global earnings. Unpaid care work is likely to prevent women from participating in the labor market, and while working, to prevent them from attaining high positions. When paid and unpaid work are combined, women's contribution to work increases, and thus makes the female labor income share appear even more unfair, says the report. In India, the female labor participation rate fallen steeply. It was quite high at one point, but now it is worse than Saudi Arabia. In fact, it has fallen to 20% in 2019 from over 26% in 2005, according to World Bank estimates. Why do I talk about female labor in income in a context of food? You know the connection, right? Females are the ones who provide for the families. ಗಂಡಸರು ಕೆಲಸಕ್ಕೆ ಹೋಗ್ತಾರೆ, ಎಲ್ಲ ಸಹಾಯನೂ ಮನೆಗೆ ಕೊಡ್ತಾರಾ? ಇಲ್ಲ. ಹೆಂಗಸರು ಕೆಲಸಕ್ಕೆ ಹೋಗ್ತಾರೆ, ಅವರು ಎಷ್ಟು ಇದೆಯೋ ಎಲ್ಲಾ ಮನೆ ಮೇಲೆ ಹಾಕ್ತಾರೆ, ಪ್ಲಸ್ ಸಾಲ ಮಾಡಿ ಅದನ್ನ ತೀರಿಸ್ತಾರೆ. ಈ ರೀತಿ ನಡೆಯುತ್ತೆ. ಸೊ in our family, in our culture, the burden of running the family is on the women, and so the income of women, when it falls, it has serious impacts upon the well-being of the family. In fact, you know, not only the participation rate has fallen to 16.1 in the July-September 2020 quarter, according to the government of India. ಎಷ್ಟು ಮಟ್ಟಿಗೆ ಅದನ್ನ ನಾವು ಗವರ್ಮೆಂಟ್ ಸ್ಟಾಟಿಸ್ಟಿಕ್ಸ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅಲ್ಲೇ 16% ಅಂತ ಹೇಳ್ತಾರೆ, ರಿಯಾಲಿಟಿ ಎಷ್ಟು ಇರ್ಬೋದು ಅಂತ ನಾವು ಲೆಕ್ಕ ಹಾಕೋಬಹುದು. The number of female-headed households is very large among the very poor sections, especially Dalits and Adivasis, because the men are vulnerable to early death due to hazardous work situations. ನಿಮಗೆ ಗೊತ್ತಿದೆಯಾ, men who work in the manual scavenging, ಪೌರ ಕಾರ್ಮಿಕ ಕೆಲಸಕ್ಕೆ ಖುಷಿ ಮಾಡ್ತಾರೆ, ಅವ್ರಿಗೆ ಇನ್ಶೂರೆನ್ಸ್ ಸಿಗಲ್ಲ. ಗೊತ್ತಾ ನಿಮಗೆ? ಲೈಫ್ ಇನ್ಶೂರೆನ್ಸ್ ಕೊಡಲ್ಲ. LIC ಹೋಗ್ಬಿಟ್ಟು ಪಾಲಿಸಿ ಮಾಡಿ ಅಂತ they don't will. This is the fact. You ask any LIC agent, ಅವ್ರು ಮಾಡೋದು ಯಾಕೆಂತಂದ್ರೆ they have their life, their risk of their life is so great, because the men are also very vulnerable to early death due to hazardous work situations. How many of us have read stories of men suffocating in septic tanks? ಅಲ್ಲ, ಅವಾಗ ಒಂದ್ ತಿಂಗಳಿಗೆ ಒಂದ್ಸರ್ತಿ 2-3 ಜನ ಸಾಯ್ತಾ ಇರ್ತಾರೆ. there is a law banning manual scavenging and
getting people into the septic tanks and sewage pipes. But it is not implemented, and the people who do their work, they are quite doing it, including government institutions. They are doing it without any challenge, total impunity. They also tend to make the new their lifestyle and their hard work tends to make them use harmful substances like tobacco and alcohol to manage the stress of their daily life. I am not justifying, I am not blaming. Please don't get me wrong. I am not condemning. I'm just saying they are forced into the situation. In addition, the economic policy of the state has tended to endanger the lives and natural resources of our Adivasis and Dalits and cause them to be the target of violence by state and non-state actors. When I say non-state actors, you must be wondering what I mean. You have heard of ಇವಾಗ ಹೇಳ್ತಿದ್ರಲ್ಲ ಗಣಿಗಾರಿಕೆ ಬಗ್ಗೆ, ಅಲ್ಲಿ ಆ ಗಣಿಗಾರಿಕೆ ಮಾಡೋರು ಅವ್ರಿಗೆ ಗೂಮ್ಸ್ ಇರ್ತಾರೆ, ಅವ್ರ ಸೆಕ್ಯೂರಿಟಿ ಗಾರ್ಡೇ ಸಾಕು ನಿಮ್ಗೆ, ಪೊಲೀಸ್ ಕೂಡ ಅವ್ರಿಗೆ ಹೆದರ್ತಾರೆ. ಅದೇ ರೀತಿ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಗಾರ್ಡ್ ನ ಅವ್ರಿಗೆ ಆರ್ಮ್ಸ್ ಅನ್ನ ಕೊಟ್ಟು ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಬಟ್ ಅವ್ರಿಗೆ ಮೀರಿ some companies are there which are trying to take over the forest lands, and so they are highly investigated. Anyone reading newspapers and understanding what's going on, natural resources are the biggest wealth creators for the ಇವಾಗ ಇದು ಮಾಡಿದ್ರಲ್ಲ ನಾನು ಹೇಳಿದ್ರಲ್ಲ ಸಡನ್ ಆಗಿ wealth of somebody went up very high. Why? Because ports, rivers, airports, all the public funded and constructed infrastructures have been given away towards for a song to these capitalists. So ಅದು ಅಲ್ಲದೆ ಇವಾಗ ಮೈನಿಂಗ್ ಮತ್ತೆ ಕ್ವಾರಿಂಗ್ ಇದೆಲ್ಲ ಕೂಡ ನ್ಯಾಚುರಲ್ ರಿಸೋರ್ಸ್, ಅದೆಲ್ಲ ಪ್ರಕೃತಿಯ ಕೊಡುಗೆ. ಅದು ಯಾರು ಅದನ್ನ ಕಟ್ಟಿ ಬೆಳೆಸಿರೋದಲ್ಲ, ಅಲ್ಲಿರೋ ಪ್ರತಿಭೆಗೆ ಅವ್ರಿಗೆ ಮಾಡಿಸ್ತಾ ಇರೋದಕ್ಕೆ. ಆದ್ರೆ ಅವ್ರನ್ನೆಲ್ಲ ಒದ್ದೋಡಿಸ್ಬಿಟ್ಟು ಅವ್ರನ್ನ make them destitute. ಇಲ್ಲಿಗೆ ಫಾರ್ ಇನ್ಸ್ಟೆನ್ಸ್ ಧರ್ಮದಾನ ಕಾಲಿನಲ್ಲಿ ನೀವು ಗೊತ್ತಿದೆ, ಮೇಘಾ ಪಾಟೀಲ್ ಅವರು ಮತ್ತೆ NDA ನಡೀತಾ ಇದೆ ಎಷ್ಟೋ ವರ್ಷದಲ್ಲಿ. ಫಾರೆಸ್ಟ್ ಎಲ್ಲ ಸಮ್ಮರ್ ಮುಳುಗೋಗುತ್ತೆ ಡ್ಯಾಮ್ ಕಟ್ಟಿದಾಗ. ಆ ನೀರೆಲ್ಲ ಎಲ್ಲಿ ಹೋಗ್ತಾ ಇದೆ, ಯಾರ ಫಾರ್ಮರ್ಸ್ ಯಾವ ಫಾರ್ಮರ್ಸ್ಗೆ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಆ ಕರೆಂಟ್ ಜನರೇಟ್ ಆಗ್ತಿರೋ ಕರೆಂಟ್ ಎಲ್ಲಿ ಹೋಗ್ತಾ ಇದೆ, ಇವ್ರಿಗೆ ಎಲ್ಲಿ ಸಿಗ್ತಾ ಇದೆ, ಈ ಮನೆಗಳೇನಾಗ್ತಾ ಇದ್ದಾರೆ. ಸೊ ಈ ನ್ಯಾಚುರಲ್ ರಿಸೋರ್ಸಸ್ ದಲಿತ ಗವರ್ಮೆಂಟ್ ಇಂದ ಅವ್ರು ಏನ್ ಹೇಳಲ್ಲ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟಿದ್ರೆ ನಾವು ಬದುಕೊಂತೀವಿ ಅಂತ ಆದಿವಾಸಿಗಳು ಫಾರೆಸ್ಟ್ ಅಲ್ಲಿ. ಬಟ್ ದೇ ವಾಂಟ್ ಟು ಗ್ರಾಬ್ ಇವನ್ ದಟ್ ಏನ್ ಇಲ್ಲದೆ ಇರೋದಕ್ಕೆ ಇನ್ನು ತಗೊಳ್ಳೋದು. ಸೊ ದ ಇನ್ಇಕ್ವಾಲಿಟಿ ಹ್ಯಾಸ್ ಗ್ರೋನ್ ಸೋ ಗ್ರೇಟ್ಲಿ. ಆಮೇಲೆ ಸೊ ದಿಸ್ ಇಸ್ ಅನ್ ಓವರ್ವ್ಯೂ. ಇವಾಗ ಹೌಸಿಂಗ್ ಬಗ್ಗೆ ನಾವು ನೋಡ್ಬೇಕು ಅಂತಂದ್ರೆ ದೇರ್ ಆಲ್ಸೋ very very difficult situation, and so peaceful ಆಗಿ ಅವ್ರು ಬದುಕೋದಕ್ಕೆ ತೊಂದರೆ ಆಗ್ತಾ ಇದೆ. ಡಿಸ್ಪ್ಲೇಸ್ಮೆಂಟ್ ನಡೆಯುತ್ತೆ, ಮೈಗ್ರೇಷನ್ ನಡೆಯುತ್ತೆ ಬಿಕಾಸ್ ಆಫ್ ಹಾರ್ಡ್ಶಿಪ್. ಸೊ ನೀವು ನೋಡಿದ್ರೆ ಎಲ್ಲಿ ಸಿಟಿನಲ್ಲಿ ನೀವು ಸ್ಲಮ್ ಅಲ್ಲಿ ಹೋಗಿ ನೋಡಿದ್ರೆ ದೇರ್ ವಿಲ್ ಓನ್ಲಿ ಬಿ ಮೋಸ್ಟ್ಲಿ ಐದರ್ ಮುಸ್ಲಿಮ್ಸ್ ಆರ್ ದಲಿತ್ಸ್ ಆರ್ ಆದಿವಾಸೀಸ್ ಸ್ಟೇಯಿಂಗ್ ದೇರ್. ಯಾಕೆಂದ್ರೆ ದೇ ಡಿಸ್ಪ್ಲೇಸ್ ಫ್ರಮ್ ದೇರ್ ನೇಟಿವ್ ಪ್ಲೇಸಸ್ ಅಂಡ್ ದೇ ಡೋಂಟ್ ಹ್ಯಾವ್ ವರ್ಕ್ ಅಂಡ್ ದೇ ಡೋಂಟ್ ಹ್ಯಾವ್ ಹೊಲ ಇರಲ್ಲ, ಅವ್ರ ಕೆಲಸ ಮಾಡಕ್ಕೆ ಏನು ಇರಲ್ಲ, ಅದಕ್ಕೆ ಇಲ್ಲಿ ಹುಡ್ಕೊಂಡು ಬಂದಿರ್ತಾರೆ. ಅದು ಅಲ್ಲದೆ in recent years, the number of state-sponsored incidents of violence against citizens, especially Muslims, have gone up manifold. Several states have seen a rise in attacks on Christians, even praying within their homes, and arrest of pastors. Andre instability. ನೀವು ಪ್ರೇ ಮಾಡಕ್ಕೂ, ನಿಮ್ಮ ಮನೇಲಿ ಪ್ರೇ ಮಾಡಕ್ಕೂ ತೊಂದರೆ ಇದೆ. ನೀವೇನ್ ಮನೇಲಿ ಏನ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀರೋ ತೊಂದರೆ ಇದೆ. ಯಾರ ಹತ್ರ ಮಾತಾಡ್ತೀರಿ, ಯಾರ ಜೊತೆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತೀರಿ, ಅದು ತೊಂದರೆ ಇದೆ. ಈ ರೀತಿ ಎಲ್ಲ ಪ್ರೈವಸಿ ಇಶ್ಯೂ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ದೇಶ ಅಂತಂದ್ರೆ ಅಷ್ಟು ಸಿವಿಯರ್ ಆಗಿ ನಡೀತಾ ಇದೆ. ಲಾಸ್ ಆಫ್ ಬೇಸಿಕ್ ರೈಟ್ಸ್ ಅಂಡ್ human development and security. The country's housing situation is a byproduct of household socio-economic conditions, including income, property, and assets, and the government's habitat policies and programs. Just now we talked about habitat, how people are losing their habitats. Success in improving housing conditions can be limited because policymakers often limit their efforts to housing policy and programs and do not look at the whole picture, particularly key drivers like socio-economic conditions. We know about it. Building kartare housing board navaru
LIG ಅಂತ ಕಟ್ಟಿರ್ತಾರೆ, MIG ಅಂತ ಕಟ್ಟಿರ್ತಾರೆ, HIG ಅಂತ ಕಟ್ಟಿರ್ತಾರೆ. LIG ನೋಡಿ ಒಂದೇ ಒಂದು ರೂಮ್ ಬಾತ್ರೂಮ್ ಕೂಡ ಇರಲ್ಲ ಸರಿಯಾಗಿ. ಹಳೆ earlier batch Heritage Colony, ಯಾವ ಮನೆಗೂ ಟಾಯ್ಲೆಟ್ ಇರಲ್ಲ, ಎಲ್ಲ ಹೊರಗಡೆನೆ ಹೋಗ್ಬೇಕು. ಕಾನ್ಸೆಪ್ಟ್ ಆಫ್ having toilet near the house and giving facility to the people that never arose. So the ಅಷ್ಟು ಒಂದು ಧೋರಣೆ, ಒಂದು I don't know what to say, inhuman approach to housing the poor. The provision of adequate housing and amenities are major challenges for human development, particularly among low-income urban households in developing countries. Often this shortfall is evident from the proliferation of slums and squatters. In Indian cities, in 2011, for instance, approximately 20 million households, 20 million, andre 200 laksha jana were living in 49,000 slums. Another estimate from 2007 put India's urban housing shortage at 25 million, mostly for low-income households. These challenges are further exacerbated when social exclusion makes access to adequate housing and amenities difficult among certain communities. ನಮ್ಮ ಮನೆಗಳು ನಾವು ಬಾಡಿಗೆಗೆ ಮುಟ್ಕೊಂಡು ಹೋದ್ರೆ ನೀವು ಏನ್ ವೆಜಿಟೇರಿಯನ್ ಬೋರ್ಡ್ ಕೇಳಾಗ ಹಾಕುತ್ತಾರೆ, ಬ್ರಾಹ್ಮಿನ್ಸ್ ಓನ್ಲಿ, ವೆಜ್ ನಾನ್ ವೆಜ್ ನಾಟ್ ಅಲೌಡ್ ಆ ತರ. ಸೊ ಕಾಸ್ಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವ ಕಾಸ್ಟ್ ಇತ್ತು ಓಪನ್ ಆಗಿ ಕೇಳೋರು ಉಂಟು. ಅಲ್ಲಾಂದ್ರೆ ಸುತ್ತಿ ಬಳಸಿ ಯಾವ ಊರು, ಏನ್ ಹೆಸರು, ತಂದೆ ಹೆಸರೇನೋ, ನಿಮ್ ಊರ ಹೆಸರೇನೋ, ಏನೇನೋ ಮಾಡಿ ಟ್ರೈ ಟು ಎಕ್ಸ್ಟ್ರಾಕ್ಟ್ ಐಡೆಂಟಿಟಿ, ಸೋಷಿಯಲ್ ಐಡೆಂಟಿಟಿ. ಆ ತರ ಏನಾದ್ರು ಸ್ವಲ್ಪ ಒಳ್ಳೆ ಏರಿಯಾನ ನೀವು ಹೋಗಿ ಇರ್ಬೇಕು ಅಂತಂದ್ರೆ ನೀವು ಆ ಪರ್ಟಿಕ್ಯುಲರ್ ಕಾಸ್ಟ್ ಅಲ್ಲಿ ಅವರು ಒಪ್ಕೊಳ್ಳುವಂತ ಕಾಸ್ಟ್ ಅಲ್ಲಿ ಇದ್ರೆ ಸರಿ, ಇಲ್ಲ ಅಂತಂದ್ರೆ ಆಗಲ್ಲ. ಹಾಗಾಗಿ ಇವಾಗ ನೀವು ಮುಸ್ಲಿಂ ನೋಡಿದ್ರೆ ಎಲ್ಲ ಮುಸ್ಲಿಂ ಒಂದ್ ಕಡೆನೇ ಸೇರ್ಕೊಂಡಿರ್ತಾರೆ. ಅಲ್ಲಿ ಯಾವ ರೀತಿಯ ಸಿವಿಕ್ ಅಮೆನಿಟೀಸ್ ಇರಲ್ಲ, ಬಸ್ ಫೆಸಿಲಿಟಿ ಇರಲ್ಲ, ನೀಡ್ಸ್ ಇರಲ್ಲ. ದೇ ಡೆಲಿಬರೇಟ್ಲಿ ಪುಶ್ Dalits, Muslims, the poor into such kind of situation. ಅದೇದು ಅಷ್ಟು ಅವ್ರು ಕೆಲಸ ಮಾಡ್ತಾರೆ. The work is not valued anyway. So in a joint study by Savitribai Phule University, Jawaharlal University and Indian Institute of Dalit Studies, there are 22% of power caste owning, what we call power caste, owning 41% of the country's wealth. So they have shown that the wealth dominance is there by the power caste. The top 10% owned nearly 60% of urban wealth in 2012. ಬೆಂಗಳೂರಲ್ಲಿ ನೀವು ಬಂದು ನೋಡಿದ್ರೆ ಬಸವನಗುಡಿಯಲ್ಲಿ ಪೇವ್ಮೆಂಟ್ ಎಲ್ಲ ಕೈಯಲ್ಲಿ ಸ್ಟೋನ್ಸ್ ವಿತ್ ಹ್ಯಾಂಡ್ ಡ್ರೆಸ್ಡ್ ಸ್ಟೋನ್ಸ್ ಇರುತ್ತೆ. ನಿನಗೆ ಸ್ವಲ್ಪ ಈ ಕಡೆ ಬಂದ್ಬಿಟ್ರೆ ಶಿವಾಜಿ ನಗರಲ್ಲ ಎಂತ ರೋಡ್ ಪೇವ್ಮೆಂಟ್ ಸಿಗಲ್ಲ. ಸೊ there is a lot of discrimination even in allocation of public resources for quality housing. Calculating what they call representational inequality, which measures extent of social segregation within a wealth bracket, Bharati shows that power castes dominate the richest 10%, while Dalits, Adivasis and Muslims are overrepresented in the bottom 50%. Anyway, I will not go further to that. We are coming now to the issue of food security, and in that I just want to say that in 2020, 5-year-old Sonia Kumari, a Dalit girl, died of starvation in UP in Agra, and this caused a lot of outrage. It was later found that 2,000 other Dalit households in Sonia's village did not have ration card as they reeled under the financial burden of the pandemic. Pandemic alli ಅವ್ರಿಗೆ ration ಸಿಕ್ಕಿಲ್ಲ. The state government issued a ration card to Sonia's family only days after her death. In urban areas, according to Dalit Bahujan Resource Center, nearly 33% of sanitation workers, manual scavengers and waste pickers, mainly involving Dalits, do not have ration cards. So, Prashant Kanodia, a researcher and activist, says the very basis of caste system in India is rigid hereditary occupation. ನೀನೇನು unclean occupation follow ಮಾಡಿ ಅದನ್ನೇ ಮಾಡಿ ಅದು ಮತ್ತೆ ಇನ್ನೂ ಅದ್ರ ಮೇಲೇನೆ ಇನ್ನೂ ಜಾಸ್ತಿ discrimination ನಡೀತಾ ಇದೆ. There was a National Food Security Act passed in 2013, which provides legal entitlement to the government's right to food scheme through targeted PDS.
ಈ ಟಾರ್ಗೆಟೆಡ್ PDS ಅನ್ನೋದು ತುಂಬಾ ಡೇಂಜರಸ್. ಯಾಕೆಂದ್ರೆ ಮೊದ್ಲೇ ನಾವು ಚಿಕ್ಕವರಿದ್ದಾಗ ಎಲ್ಲ ಮನೆಗೂ ರೇಷನ್ ಕಾರ್ಡ್ ಇರೋದು, ಎಲ್ರಿಗೂ ಒಂದೇ ತರ ರೇಷನ್ ಸಿಗೋದು. ಇವಾಗ ಟಾರ್ಗೆಟೆಡ್ PDS ಅಂದ್ರೆ ಮಿಡಿಲ್ ಸ್ಥಿತಿಯಿಂದ APL BPL ಅಂತ ಡಿವೈಡ್ ಮಾಡ್ತಾರೆ. APL ಅವ್ರು BPL ಕಾರ್ಡ್ ತಗೊಂಡು ಅವ್ರು ತಿಂತಾ ಇರ್ತಾರೆ. BPL ಅವ್ರಿಗೆ ಕಾರ್ಡೇ ಸಿಗಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಯಾಕೆಂದ್ರೆ ಅವರು ಇದು ಕೊಡಲ್ಲ, ಅವ್ರಿಗೆ they don't have money to give the bribe. So the political party activists are not interested in supporting the poor. ಅವ್ರಿಗೆ ಮಾಡಿಸ್ಕೊಳ್ತಾರೆ. So on paper, the law guarantees food to every citizen, but not everyone is eligible for ration food meals. So it is based on poverty indicators, but does not include caste. Targeted PDS caste is not one of the indicators. This is the joke. Despite every third Dalit being poor, according to UN Index on Poverty published in 2018. So therefore, only 2/3 of India's population has ration cards, according to 2011 census. Card ಇದ್ರು ಕೂಡ ಅದಕ್ಕೆ ರೇಷನ್ ಸರಿಯಾಗಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನಿದೆ. ಹಾಗೆ ಅಂತ ಸಿಕ್ಕರೆ ಕೂಡ ಅದು ಕರೆಕ್ಟ್ ಆಗಿ ತೂಕ ಸರಿ ಇರುತ್ತಾ, ಕ್ವಾಲಿಟಿ ಆಫ್ ದ ಗ್ರೇನ್ ಚೆನ್ನಾಗಿದೆಯಾ, ಇದೆಲ್ಲ ಕೂಡ ಇದೆ. ಸೊ ದೇರ್ ಇಸ್ ಸೋ ಮಚ್ ಆಫ್ gap between the intent and the law and actually enjoyment of that facility. So the beneficiaries are identified on criteria and vary from state to state. A scholar of Ambedkar University in New Delhi says the very nature of targeting in itself leaves scope for caste-based discrimination in the NISA. Targeting with strict quotas leaves a lot of room for discrimination at lower level. ಇನ್ನೊಂದು ವಿಷಯ, ಅದು they also ಹಾಗೆ ಕೊಡಲ್ಲ. You have to do thumb print ಅದೆಲ್ಲ ಮಾಡ್ತಾರಲ್ಲ ವೆರಿಫಿಕೇಶನ್. ಸುಮಾರು ಜನ ಪಾಪ ಕೆಲಸ ಮಾಡಿ ಅವ್ರಿಗೆ fingers get worn out, or their old people's fingers also they already have the family ಇರ್ತಾರೆ, ಅವ್ರಿಗೆ ಸಿಕ್ಕಿಲ್ಲ. Thousands of people don't get their food because of the technology that is not people friendly. So it is not a people-friendly government. It is not interested in human development. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ತಿರ್ತಾರೆ ಎಲ್ಲರೂ. Everyone heard of Dr. Sukhdev sir, Professor Sukhdev sir, and he says that there are general inefficiencies with the government with which every poor has to deal. Corruption. However, there is caste prejudice beyond these general efficiencies, which is not felt by every poor. The prejudice reflects in attitude and behavior, but is not easily quantifiable. That is why some are still struggling for a ration card while others have it. In closing, the persistence of starvation deaths, mostly in tribal regions, including in Kerala, and the widespread malnutrition seen in children in North Karnataka, in our own state, are enough indicators of the nature of food security. All our North Karnataka children underweight. ಅಂತದ್ರಲ್ಲಿ ಅವ್ರಿಗೆ ಮೊಟ್ಟೆ ಕೊಡ್ಬೇಕಾ ಬೇಡ ಅಂತ ₹5 ಮೊಟ್ಟೆನ ಕೊಡ್ಬೇಕಾ ಬೇಡ ಅಂತ ಚರ್ಚೆ ನಡೀತಾ ಇದೆ. So, and in our state, government has been dilly-dallying on a decision to give eggs to school children in the midday meal, taking on board religious practices of religious heads and social workers, rather than keeping the best interest of the children at the forefront. So this is the approach of the government. They are casteist, they are anti-poor, they are not interested in human resources. The constitution is very clear. The conclusion, have we redeemed our pledge? No, we have gone far away from redeeming our pledge, and we have a lot of ground to cover to meet the food security needs and the housing security needs of our populations, particularly Dalits. Thank you so much. ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ ವಸತಿ ಮತ್ತು ಆಹಾರ ಎಂಬ ವಿಷಯವನ್ನು ಪ್ರಸ್ತುತಪಡಿಸಿದಂತಹ ಸಿಂಥಿಯಾ ಸ್ಟೀಫನ್ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಎಂಬ ವಿಷಯವನ್ನು ಮಂಡನೆ
ಇದು ಸ್ವಾತಂತ್ರ್ಯದ ನಂತರದ 75 ವರ್ಷಗಳಲ್ಲಿ ನಾವು ಸಾಧಿಸಿರ್ತಕ್ಕಂಥ ಪ್ರಗತಿ ಏನು ಅನ್ನೋದನ್ನ ಮೌಲ್ಯಮಾಪನ ಮಾಡೋದು. ತುಂಬಾ ಒಳ್ಳೆ ಪ್ರಗತಿ ಆಗಿದೆ ಅಂದ್ರೆ ಅಂತ ಸುದ್ದಿ ಹೇಳಕ್ಕೂ ಚೆನ್ನಾಗಿರುತ್ತೆ, ಕೇಳೋದಕ್ಕೂ ಚೆನ್ನಾಗಿರುತ್ತೆ. ಆದ್ರೆ ನಾವು ಮಾಡಿರ್ತಕ್ಕಂಥ ಪ್ರಗತಿಯ ಜೊತೆಯಲ್ಲೇ ಒಂದಷ್ಟು ಸಮಸ್ಯೆಗಳಿವೆ. ಸಮಸ್ಯೆಗಳಿರೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲೋ ಒಂದು ಕಡೆ ಸಮಸ್ಯೆಯ ಪರಿಹಾರದ ದಾರಿಯನ್ನ ಬಿಟ್ಟು ಇನ್ನೆಲ್ಲೋ ಹೋಗ್ತಾ ಇದೀವಿ ಅಂತ ಅನ್ಸಿದ್ರೆ, ಅಥವಾ ಸಮಸ್ಯೆಗಳು ಬಿಗಡಾಯಿಸುವಂತ ದಾರಿಯನ್ನು ನಾವು ಹುಡುಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ಆಗ ಅದು ಸ್ವಲ್ಪ ಆತಂಕದ ವಿಷಯ. ಪ್ರಾಯಶಃ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಸ್ವಲ್ಪ ಆತಂಕದ ವಿಷಯ. ಅದರಲ್ಲೂ ಕೂಡ ಎಳೆಯ ಹುಡುಗರಿಗೆ ಅವರ ಭವಿಷ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆತಂಕನೇ ಉಂಟಾಗ್ತದೆ. ಆದ್ರೆ ಆದ್ರಿಂದ ನಾನು ಕೊಟ್ಟಿರೋ ಸಮಯದಲ್ಲಿ ನಾಳೆ ಆಡ್ತೀನಿ, ಯಾಕಂದ್ರೆ ನನಗೆ ಟ್ರೈನ್ ಇದೆ ಇವಾಗ. ಅದು 20ಕ್ಕೆ ನನ್ನ ಟ್ರೈನ್. ನನಗೆ ಗೊತ್ತಿಲ್ಲದೆ ಬುಕ್ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟಿದ್ದೀನಿ, ಕ್ಷಮಿಸ್ಬೇಕು. ಯಾರು ಅಂದ್ರೆ ನೀವಲ್ಲ, ಸಂಘಟನಾಕಾರರು ನಾನು ತೊಂದರೆ ಕೊಡ್ತಾ ಇದ್ದೀನಿ, ಅವ್ರು ಕ್ಷಮಿಸ್ಬೇಕು ನನಗೆ. ಆದ್ರೆ ನಾನು ಆದಷ್ಟು ಬೇಗ ಮುಗಿಸ್ತೇನೆ. ನೆಕ್ಸ್ಟ್, the status of health and education since independence. ನೆಕ್ಸ್ಟ್, ಇವೆಲ್ಲರೂ ನಾವು ಕ್ಷಮಿಸ್ಬೇಕು. ನನ್ನ PPT ಇಂಗ್ಲಿಷ್ ನಲ್ಲಿ, ಅದಕ್ಕೆ ಕಾರಣ ಏನಂದ್ರೆ ತರಾತುರಿನಲ್ಲಿ ನಾನು ಅನೇಕ ವಿಷಯಗಳನ್ನ ಡೌನ್ಲೋಡ್ ಮಾಡಿ ಸೇರಿಸ್ಕೋಬೇಕು. ಕನ್ನಡ ಅನುವಾದ ಮಾಡಿ ಟೈಪ್ ಮಾಡಕ್ ಹೋಗಿದ್ರೆ ಬಹಳ ಗೊತ್ತಾಗಬಹುದು. ಅದರಿಂದ ಸ್ವಲ್ಪ ವೇಟ್ ಮಾಡಿದ್ದೀನಿ. ಪ್ರತಿಯೊಂದನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ. ರೈಟ್ ಟು ಹೆಲ್ತ್ ಅಲ್ಲಿದೆ, ನಾನು ಅದನ್ನೇನು ಮತ್ತೆ ಓದಕ್ ಹೋಗಲ್ಲ. ನೋಡಿ, ಆರೋಗ್ಯದ ಹಕ್ಕು ಮೂಲಭೂತ ಹಕ್ಕು ಅನ್ನೋದು ನಮ್ಮಲ್ಲಿ ತಿಳಿಯುವ. ಆದ್ರೆ ನಮ್ಮ ಸಂವಿಧಾನದ ಆಧಾರದಿಂದ ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಅದರಲ್ಲಿ 21ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ, ರೈಟ್ ಟು ಲೈಫ್, ಬದುಕುವ ಹಕ್ಕಿಗೆಲ್ಲ, ಬದುಕುವ ಹಕ್ಕಿನ ಜೊತೆಯಲ್ಲಿ ಆರೋಗ್ಯದ ಹಕ್ಕಿದೆ. ಇವಾಗ ಆರೋಗ್ಯದ ಹಕ್ಕನ್ನು ಕೊಡ್ತೀರಾ, ನೀನು ಸಾಯೋ ತರ ಬದುಕಿರು ಅಂತಂದ್ರೆ ಅದು ಬದುಕೋ ಹಕ್ಕಲ್ಲ. ಅದರಿಂದ ಬದುಕೋ ಹಕ್ಕು ಅಂತಂದ್ರೆ ಆರೋಗ್ಯವಂತನಾಗಿ ಬದುಕೋ ಹಕ್ಕು, ಹಾಗೆ ವಿದ್ಯಾವಂತನಾಗಿ ಶಿಕ್ಷಿತನಾಗಿ ಬದುಕೋ ಹಕ್ಕು. ಈ ಎರಡೂ ಹಕ್ಕುಗಳು ಕೂಡ ನಿಮಗೆ ಬದುಕುವ ಹಕ್ಕಿನ ಜೊತೆಯಲ್ಲಿ ಬೇರ್ಪಡಿಸಲಕ್ಕೆ ಆಗದಂತೆ ಸೇರ್ಕೊಂಡು. ನೆಕ್ಸ್ಟ್, ಈಗ ನಮಗೆ ಸ್ವಾತಂತ್ರ್ಯ ಬಂದಾಗ ಇದ್ದ ಪರಿಸ್ಥಿತಿಯನ್ನ ಈಗ ಹೋಲಿಸೋಣ. ನಾನು ಕೊಡ್ತಕ್ಕಂಥ ಅಂಕಿಅಂಶಗಳು ಬಹಳ ಕಡಿಮೆ, ಯಾಕಂದ್ರೆ ಅಂಕಿಅಂಶಗಳು ಜಾಸ್ತಿ ಆಗ ಬೋರ್ ಹೊಡೆಯುತ್ತೆ. ಎರಡನೇದಾಗಿ ನಮಗೆ ಸಮಯ ಇಲ್ಲ. ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ 50,000 ಜನ ವೈದ್ಯರಿದ್ದಾರೆ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಸಚಿವರು ಹೇಳ್ತಾರೆ ನಮ್ಮಲ್ಲಿ 14 ಲಕ್ಷ ಜನ ವೈದ್ಯರಿದ್ದಾರೆ. ಸಾಮಾನ್ಯವಾಗಿ ಅವರು ಯೋಗ, ಸಿದ್ಧ, ಆಯುರ್ವೇದ, ಹೋಮಿಯೋಪತಿ ಇವರನ್ನೆಲ್ಲ ವೈದ್ಯರ ಲೆಕ್ಕದಲ್ಲಿ ಸೇರಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ಸೇರಿಸ್ಕೊಂಡಿದ್ದಾರೆ. ಯಾಕೆ ಸೇರಿಸ್ಕೊಂಡಿದ್ದಾರೆ ಅಂತಂದ್ರೆ, ಇವರೆಲ್ಲ ಇದ್ದಾರೆ, ಇಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾರೆ. ಒಂದ್ ಸ್ವಲ್ಪ ನೆಮ್ಮದಿ ಆಗತ್ತಲ್ವ ಪ್ರಜೆಗಳಿಗೂ, ಅದಕ್ಕೆ ಸೇರಿಸ್ಕೊಳ್ತಾರೆ. ಆದ್ರೆ ಅಧಿಕೃತ ಮಾಹಿತಿಗಳ ಪ್ರಕಾರ 7.5 ಲಕ್ಷ ಜನ ವೈದ್ಯರು. ಸ್ವಾತಂತ್ರ್ಯ ಬಂದಾಗ 50,000 ಜನ ವೈದ್ಯರಿದ್ದು 7.5 ಲಕ್ಷ ಜನ ಇದ್ದಾರೆ. ಎಂಥ ಪ್ರಗತಿ ಎನಿಸ್ಬಿಡುತ್ತೆ ಅಲ್ಲ? ಅದೇ ನಿಜವಾದ ಅದು ಪ್ರಗತಿನ? ಮೊದಲನೇದಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದೇನು ಅಂತಂದ್ರೆ, 1,000 ಜನಸಂಖ್ಯೆಗೆ ಒಬ್ಬ ವೈದ್ಯ ಇದೆ. ಕ್ಯೂಬಾದಂತ ದೇಶದಲ್ಲಿ 1000ಕ್ಕೆ 3 ಜನ 4 ಜನ ಇದೆ. ನಮ್ಮಲ್ಲಿ 1,400 ಜನಕ್ಕೆ ಒಬ್ಬ ಡಾಕ್ಟರ್ ಇದ್ದಾರೆ. ಅಂದ್ರೆ ನಾವು ಇನ್ನೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯ WHO ಇದೆಯಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದರ ನಿಗದಿ ಮಾಡಿದ ಪ್ರಮಾಣಕ್ಕೆ ನಾವು ಹತ್ತಿರದಲ್ಲಿಲ್ಲ. ಆಯ್ತು, ಅದರಲ್ಲಿ ಒಂದು ತಮಾಷೆ ವಿಷಯ ನಿಮ್ಗೆ ಹೇಳ್ತೀನಿ. ಈ 7.5 ಲಕ್ಷದ ಲಿಸ್ಟ್ ಇದೆಯಲ್ಲ, ಈ 7.5 ಲಕ್ಷ ಜನದ ಬಗ್ಗೆ ನನಗೂ ಪ್ರಶ್ನೆ ಬರುತ್ತೆ. ಇವಾಗ ನಾನೇನೆ ಸ್ವತಃ ಪ್ರಾಕ್ಟೀಸ್ ಮಾಡದೇ ಇರೋ ವೈದ್ಯ, ಆದ್ರೆ ನಮ್ಮಂತವ್ರನ್ನೆಲ್ಲ ಅಲ್ಲಿ ಸೇರಿಸ್ಕೊಂಡು
ಇನ್ನೂ ತಮಾಷೆ ಅಂತಂದ್ರೆ 1883ರಲ್ಲಿ ಹುಟ್ಟಿ 1960ರಲ್ಲಿ ಸತ್ತಂತ ವೈದ್ಯ ಪಟ್ಟಿನಲ್ಲಿ ಮೊದಲನೇ ಹೆಸರು ಅದು ನಮ್ಮ 7.5 ಲಕ್ಷದ ಲೆಕ್ಕದಲ್ಲಿದೆ. 1913ರಲ್ಲಿ ಹುಟ್ಟಿ 1983ರಲ್ಲಿ ಸತ್ತಿರ್ತಕ್ಕಂಥ ವೈದ್ಯ ಮಹಾರಾಷ್ಟ್ರದಲ್ಲಿ ಪಟ್ಟಿನಲ್ಲಿ ಮೊದಲನೇ ಹೆಸರು ಅವರು ಇದ್ದಾರೆ. ಅಂದ್ರೆ ಸ್ವರ್ಗದಲ್ಲಿರೋರು, ಕಣ್ಣು ಕಾಣದೇ ಇರೋರು, ಪ್ರಾಕ್ಟೀಸ್ ಬಿಟ್ಟಿರೋರು, ಬೇರೆ ದೇಶಕ್ಕೆ ಹೋದವರು. ಈ ವೈದ್ಯ ಜಾತಿಗೆ ವಿಲಾಯತಿ ಬಗ್ಗೆ ಮೋಹ ಜಾಸ್ತಿ. ಅವರು ಓದೋವಾಗ್ಲೇನೆ ಒಂದು ಕಣ್ಣನ್ನ ಒಂದು ಕಾಲನ್ನ ಅಮೆರಿಕದ ಕಡೆಗೆ ಇಟ್ಟಿರ್ತಾರೆ. ಆಗ ನಮ್ಮ ಸರ್ಕಾರ ಅವ್ರು ಎಲ್ಲರ ಲೆಕ್ಕನೂ ಸೇರಿಸ್ಬಿಟ್ಟು 7.5 ಲಕ್ಷ ಅಂತ ತೋರಿಸ್ತಾ ಇದೆ. ಇನ್ನೂ ಒಂದು ಅಂಕಿಅಂಶಗಳು ಹೇಳಿದಾರಂತ ಇನ್ನೊಂದು ಸತ್ಯ ಏನು ಅಂತಂದ್ರೆ, ಡಾಕ್ಟರ್ಗಳು ಎಲ್ಲಿದ್ದಾರೆ? ಬೆಂಗಳೂರಿನಲ್ಲಿದ್ದಾರೆ, ಮೈಸೂರಿನಲ್ಲಿದ್ದಾರೆ. ಅವರು ಬೆಟ್ಟ ಗುಡ್ಡಗಳಲ್ಲಿಲ್ಲ, ದೂರದ ಹಳ್ಳಿಗಳಲ್ಲಿಲ್ಲ, ಬಸ್ತಿಗಳಲ್ಲಿಲ್ಲ. ಆದ್ರಿಂದ ಈ ಅಂಕಿಅಂಶಗಳು ಹೇಳೋ ಸತ್ಯಕ್ಕಿಂತ ಹೇಳದೇ ಇರುವಂತ ಸತ್ಯವೇ ಹೆಚ್ಚಿದೆ. ಮತ್ತೆ ಈ ವಿಶೇಷಜ್ಞರೇ ಕಣ್ಣಿನ ಸ್ಪೆಷಲಿಸ್ಟು, ಕಿವಿಯ ಸ್ಪೆಷಲಿಸ್ಟು, ಕಾಲಿನ ಸ್ಪೆಷಲಿಸ್ಟು, ಕಾಲಿನ ಬೆರಳಿನ ಸ್ಪೆಷಲಿಸ್ಟು, ಎಡ ಬೆರಳಿನ ಸ್ಪೆಷಲಿಸ್ಟು, ಬಲ ಬೆರಳಿನ ಸ್ಪೆಷಲಿಸ್ಟ್ ಎಲ್ಲ ಇರ್ತಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಬೇಕಾದಂತ ವೈದ್ಯ ಅವರ ಕೈಗೆ ಎಟ್ಟುವಂತ ವೈದ್ಯರ ಸಂಖ್ಯೆ ಬಹಳ ಕಡಿಮೆ ಇದೆ. ಮುಂದಕ್ಕೆ ಹೋಗೋಣ. ಇನ್ನು ಕೆಲವು ಅಂಕಿಅಂಶಗಳು ನೋಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತಿಲ್ಲ. ಇನ್ಫಂಟ್ ಮಾರ್ಟರ್ನಿಟಿ ರೇಟ್ ಅಂದ್ರೆ ಶಿಶು ಮರಣ. ಶಿಶು ಮರಣ ಎಷ್ಟು ಸ್ವಾತಂತ್ರ್ಯ ಬರೋ ಹೊತ್ತಿಗೆ ಆಗ್ತದೆ 145, ಅಂದ್ರೆ 1940 ಅಲ್ಲ, 1940s, 40 ದಶಕ. 145 ಇಂಟು 2017 38ಕ್ಕೆ ಬಂತು. ಎಲ್ಲ ಇಂಟು ಬಿಡ್ಬೋದಾ? ಸಂತೋಷ ಪಡ್ಬೋದಾ? ಪಡ್ಬೋದು. ಅಷ್ಟು ಮಕ್ಕಳು ಸಾಯ್ತಿದ್ವಲ್ಲ, ಇವಾಗ ಇಷ್ಟು ಕಡಿಮೆ ಸಾಯ್ತಿದ್ದಾರೆ ನೆಮ್ಮದಿ ವಿಷಯ. ಆದರೆ ನಾವು ವಿಶ್ವಗುರುಗಳಲ್ಲ. ನಮ್ಮ ಅಕ್ಕಪಕ್ಕದ ನಮ್ಮ ಶಿಷ್ಯರು ಹೇಗಿದ್ದಾರೆ? ಶ್ರೀಲಂಕಾ 8 ಪಾಪರ್ ಆಗಿರೋ ದೇಶ, 8 ಮಕ್ಕಳು ಸಾಯ್ತವೆ. ನೇಪಾಳ 29, ಬಾಂಗ್ಲಾದೇಶ ನನಗೆ ಲೆಕ್ಕಕ್ಕೆ ಇಲ್ಲ. ಆ ಬಾಂಗ್ಲಾದೇಶದಲ್ಲಿ 21. ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಮಗು ಹುಟ್ಟಿದ ಮೇಲೆ ತಾಯಿ ಸಾಯುವ ಕ್ರಮ ಬಹಳ ಕೆಟ್ಟದಾಗಿತ್ತು ನಮಗೆ ಸ್ವಾತಂತ್ರ್ಯ. 2,000 ಜನ 1 ಲಕ್ಷಕ್ಕೆ ಸಾಯ್ತಾ ಇತ್ತು. ಅದಕ್ಕೆ ಹೋಲಿಸಿದ್ರೆ ನಮ್ಮ ಪ್ರಗತಿ ಬಹಳ ದೊಡ್ಡ, ಸಂತೋಷ ಪಡ. ಈಗ ಎಷ್ಟಿದೆ? 174. ಆದ್ರೆ ಥೈಲ್ಯಾಂಡ್ ಅಂತ ದೇಶದಲ್ಲಿ 20, ಶ್ರೀಲಂಕಾದಲ್ಲಿ 30, ಬಾಂಗ್ಲಾದೇಶದಲ್ಲಿ 20. ನೆಕ್ಸ್ಟ್ ತೂಕ. ಮಕ್ಕಳು ಎಷ್ಟು ತೂಕ ಇರ್ತಾರೆ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಅಳತೆಗಳು. ಅಂದ್ರೆ ತಾಯಿಗೆ ಎಂತ ಒಳ್ಳೆ ಪೋಷಣೆ ಸಿಕ್ತು, ಮಗು ಗರ್ಭದಲ್ಲಿದ್ದಾಗ ಅದರ ಆರೋಗ್ಯ ಹೇಗೆ ವೃದ್ಧಿಸ್ತು ಅನ್ನೋದಕ್ಕೆ ಒಂದು ಅಳತೆಗಳು. ಮಕ್ಕಳು ಹುಟ್ಟಿದ್ರೆ ಕೇಳ್ತಾರಲ್ವಾ ಎಷ್ಟು ಪೌಂಡ್? ನಮ್ಮಲ್ಲಿ ಫಸ್ಟ್ ಕೇಳೋದು ಗಂಡ ಹೆಣ್ಣ ಅಂತ ಬೇರೆ, ಅದೊಂದು ಕೆಟ್ಟ ಅಭ್ಯಾಸ ನಮ್ಗೆ. ಆದ್ರೆ ನೆಕ್ಸ್ಟ್ ಸ್ವಲ್ಪ ಬುದ್ಧಿ ಇರೋರು, ತಿಳುವಳಿಕೆ ಇರೋರು ಕೇಳ್ತಾರೆ ಎಷ್ಟು ತೂಕ? ಒಂದು 8 ಪೌಂಡ್ ಇದೆ ಅಂತ, 3 kg ಇದೆ ಅಂದ್ರೆ ನಾವು ಒಳ್ಳೆ ಮಗು. ಅದಕ್ಕಿಂತ ಕಡಿಮೆ ಆಗ್ತಾ 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 6 ಪೌಂಡ್ 5 ಪೌಂಡ್ ಅದು ಬಂದ ನಮ್ಗೆ ಅದು ಆತಂಕದ ವಿಷಯ. ಅಂಡರ್ ವೇಟ್ ಅದು ಬರೀ ಹುಟ್ಟದಾಗ ಮಾತ್ರ ಅಲ್ಲ, ಬೆಳೆಯುವಾಗ ನಮ್ಮಲ್ಲಿ 38% ಮಕ್ಕಳು ಅಂಡರ್ ವೇಟ್ ಇರ್ಬೇಕಾದ ಇಲ್ಲ. ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ ನಾನು ನಿಮ್ಗೆ ಹೇಳಬೇಕು. ಈ ಇಮ್ಯುನೈಸೇಷನ್, ವ್ಯಾಕ್ಸಿನೇಷನ್. ಇವಾಗ ನೀವು ಪೀಡಿಯಾಟ್ರಿಷಿಯನ್ ಒಬ್ಬ ಚಿಕಿತ್ಸಾಲಯಕ್ಕೆ ಹೋಗುತ್ತೆ, ಅಲ್ಲಿ 25 ಇರ್ತದೆ. 25. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿರೋ ನಿಮ್ಮ ಮೇಸ್ಟ್ರುಗಳು ನಾವುಗಳೆಲ್ಲ ತಗೊಂಡಿರೋದು ಯಾವ್ದು ಅಂತಂದ್ರೆ ಒಂದು ಟಿವಿ ತಗೊಳ್ತಿದ್ವಿ, ಒಂದು ಕಾಲ್ಬಾಕ್ ತಗೊಳ್ತಿದ್ವಿ. ಒಂದು 3-4 ವ್ಯಾಕ್ಸಿನೇಷನ್ ಇನಾಕ್ಯುಲೇಷನ್ ಆದ್ರೆ ಜೀವನ ಪೂರ್ತಿ ಆಯ್ತು, ಚೆನ್ನಾಗಿತ್ತು, ನಾವೆಲ್ಲ ಏನಾಗಿಲ್ಲ ನಮ್ಗೆ. ಇವಾಗ ಕೊಡ್ತಾರೆ. ಅದಕ್ಕೆ ಕಾರಣ ಡ್ರಗ್ ಕಂಪನಿಗಳು ಮಾಡ್ತಕ್ಕಂಥ ಶಿಫಾರಸು ಕೊಟ್ಟು ಎಲ್ಲರೂ ಅಗತ್ಯ. ಆದ್ರೆ ಅಗತ್ಯ ಇರ್ತಕ್ಕಂಥ ವ್ಯಾಕ್ಸಿನೇಷನ್ ಮತ್ತೆ ಇನಾಕ್ಯುಲೇಷನ್ ಇದೆಯಲ್ಲ, ಅದು ಎಷ್ಟು ಜನ ಸಿಗ್ತಿರ್ಬೋದು? 38% ಮಾತ್ರ. ಆಯ್ತು, ಇನ್ನೊಂದು ತಗೊಂಡ್ಬಾರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಪ್ರೊಫೆಸರ್ ಷಣ್ಮುಗಂ ಅವರು ಅದ್ರ ಬಗ್ಗೆನೆ
ವಿಸ್ತಾರವಾಗಿ ಮಾತಾಡ್ತಾರೆ ಅಂತ ನಾನು ಭಾವಿಸಿದೆ. ಯಾಕಂದ್ರೆ ಅವ್ರು ಎಕನಾಮಿಕ್ ಪ್ರೊಫೆಸರ್ ಆಗಿರೋದ್ರಿಂದ ನಾವು ಅದರಲ್ಲಿ ಏನು ತಿಳುವಳಿಕೆ ಇಲ್ಲದೆ ಇರೋ ಜನ. ಆದ್ರೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ, ಒಂದು ದೇಶದ ನಿಜವಾದ ಅಭಿವೃದ್ಧಿ ಎಲ್ಲಿ ಅಂತಂದ್ರೆ ಮನುಷ್ಯನ ಅಗತ್ಯವಾದ ಸೌಲಭ್ಯಗಳು ಅವನಿಗೆ ಸಿಕ್ಕಿದ್ಯಾ, ಅವನ ನೆಮ್ಮದಿಯಿಂದ ಬದುಕ್ತಿದ್ದಾನ ಅಂತ ಅಳಿಯೋದು. ಅಲ್ಲಿ ಭಾರತ ಎಲ್ಲಿದೆ ಅಂತಂದ್ರೆ ಲೆಕ್ಕಕ್ಕೆ ಸಿಕ್ಕತಕ್ಕಂತ 185 ದೇಶದಲ್ಲಿ ನಾವು 131 ಇದ್ದೀವಲ್ಲ. ನಾವು ಹೇಗೆ ಈ ಜಗತ್ತಿನ ನಾಯಕರಾಗ್ತೀವಿ? ನಾವು ಯಾವತ್ತೂ ನಮ್ಮ ಜನಗಳಿಗೆ ಕನಿಷ್ಠ ಸೌಲಭ್ಯಗಳನ್ನು ಖಾತ್ರಿ ಮಾಡ್ತೀವಿ? ಇದು ನಮ್ಮನ್ನ ಕಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ. 75 ವರ್ಷ ಆಗೋಯ್ತು. ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ 62.4. ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ಅಂದ್ರೇನು? ನಿಮಗೆ ಹುಷಾರಿಲ್ಲದೆ ಇದ್ದಾಗ, ಚಿಕಿತ್ಸಾಲಯಕ್ಕೆ ಹೋದಾಗ ನೀವು ನಿಮ್ಮ ಜೇಬಿನಿಂದ ಹಣ ಕೊಡೋದು. ನಾವೆಲ್ಲ ಚಿಕ್ಕವರಿದ್ದಾಗ ಜೇಬಿನಿಂದ ನಾವು ಡಾಕ್ಟರ್ಗಳಿಗೆ ಔಷಧಿ ಕೊಡ್ತಾ ಇದ್ದಿದ್ದು ಬಹಳ ಅಪರೂಪ, ಬಹಳ ಅಪರೂಪ. ಎಷ್ಟು ಕೊಡ್ತಿದ್ವಿ? 1 ರೂಪಾಯಿ ಕೊಟ್ರೆ ಒಂದು ದೊಡ್ಡ ಡಾಕ್ಟರ್ 1 ರೂಪಾಯಿ ಕೊಡ್ತಾನ. ಇಲ್ಲ, ಹಣದ ಬೆಲೆ ಇವಾಗ ಚೇಂಜ್ ಆಗಿದೆ. ಆದ್ರೆ ಬರೀ ಹಣದ ಬೆಲೆ ಪ್ರಶ್ನೆ ಅಲ್ಲ, ಇವಾಗ ಇದು ದುಬಾರಿ ಆಗಿದೆ. ಜೋಬಿಂದ ಕೊಡ್ಬೇಕಂತಂದ್ರೆ ಹೊಟ್ಟೆ ಹೋಗುತ್ತೆ. ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ನ ಎಲ್ಲರೂ ಹೇಳ್ತಾರೆ, ಸರ್ಕಾರದವರು ಹೇಳ್ತಾರೆ, ದೊಡ್ಡ ದೊಡ್ಡ ಕಂಪನಿಯವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಇನ್ಶೂರೆನ್ಸ್ ಕೊಂಡ್ಕೊಳ್ಳಿ ಅಂತ ಹೇಳುತ್ತೆ. ಆ ಇನ್ಶೂರೆನ್ಸ್ ಕತೆಗೆ ಆಮೇಲೆ ಬರ್ತಿಲ್ಲ. ಆದ್ರೆ ಈ ಔಟ್ ಆಫ್ ಪಾಕೆಟ್ ಕೊಡುವಂತ ಪರಿಸ್ಥಿತಿ ಬರಬಾರದು. ನಾವು ಖಾಲಿ ಕೈಯಲ್ಲಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಬೇಕು. ಯಾಕೆಂದ್ರೆ ಆಸ್ಪತ್ರೆಗೆ ಹಣ ಕೊಡಲಿಕ್ಕೆ ಹೋದವರು ಸಂತೋಷ್ ಹೆಗ್ಡೆ ಅವರು ಹೇಳಿದ್ರಲ್ಲ, ಒಂದು ನಿದರ್ಶನ ಹೇಳಿದ್ರು ಅವರು. ಪಾಪ ಅಂದ್ರೆ ಬೇಕಾದಷ್ಟಿದ್ದಾರೆ. ಬೇಕಾದ ಸಂಚಾರಿ ವಿಜಯ್ ಅಭಿನಯಕ್ಕೊಂದು ಸಿನಿಮಾ ಬಂದಿತ್ತು, ಹೆಣ ಕೊಡೋದಿಲ್ಲ ಸತ್ತನೆ. ಏನಾಗ್ತಾ ಇದೆ ಅಂತಂದ್ರೆ ನಿಮ್ಗೆ ದೊಡ್ಡ ಆಸ್ಪತ್ರೆಗಳ ಒಳಗಡೆ ಕಾಲಿಡೋದಕ್ಕೆ ಭಯ ಆಗುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ನಿಮ್ಗೆ ಚಿಕ್ಕ ಹುಡುಗರಿಗೆ ಅದು ಗೊತ್ತಾಗಲ್ಲ. ಮುಂದುಗಡೆ ಕೂತಿದ್ದಾರಲ್ಲ ಇವ್ರಿಗೆಲ್ಲ ಗೊತ್ತಿಲ್ಲ ಆಸ್ಪತ್ರೆಗೆ ಹೋಗೋದ್ರೆ ಎಂಥ ಆತಂಕ. ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ನಮ್ಮ ದೇಶದಲ್ಲಿ 62.4% ಜನ ಜೋಬಿನ ಕೊಡುವಂತ ಪರಿಸ್ಥಿತಿ. ನೆಕ್ಸ್ಟ್ ಹೆಲ್ತ್ ಇಂಡೆಕ್ಸ್ ಅಂತ ಒಂದಿದೆ, ಅದರಲ್ಲಿ ಭಾರತ ನೋಡಿ ಎಲ್ಲಿದೆ ಅಂತ ನೋಡಿ. ನಾನು ಬರೀ ನಮ್ಮ ಸುತ್ತಮುತ್ತಲಿರುವ ಹಿಂದುಳಿದ ದೇಶಗಳು ಮಾತ್ರ ಹಾಕಿದ್ದೀನಿ, ಮುಂದುವರೆದ ದೇಶಗಳು ಹಾಕಿಲ್ಲ. ಅಮೆರಿಕ ತುಂಬಾ ಮೇಲಿದೆ, ಕ್ಯೂಬಾ ಕೂಡ ಮೇಲಿದೆ, ಅವ್ರನ್ನ ಹಾಕಲ್ಲ. ಶ್ರೀಲಂಕಾ 73 ಇದೆ, ಬಾಂಗ್ಲಾದೇಶ 52 ಇದೆ, ಭೂತಾನ್ ಪುಟ್ಟದು, ಕರ್ನಾಟಕಕ್ಕಿಂತ ತುಂಬಾ ಚಿಕ್ಕ ರಾಜ್ಯ, ಅದು ದೇಶ 50. ನೆಕ್ಸ್ಟ್ ಇದಕ್ಕೆ ಕಾರಣ ಏನಿರಬಹುದು ಅಂತಂದ್ರೆ ನಮ್ಮ GDP ಒಟ್ಟು ರಾಷ್ಟ್ರೀಯ ಉತ್ಪನ್ನ ಏನಿದೆ ಅದರಲ್ಲಿ 6% ಆರೋಗ್ಯಕ್ಕೆ ಕೊಡಬೇಕು ಅಂತ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಿತಿಗಳು ಹೇಳಿದ್ದಾವೆ, ತಜ್ಞರು ಹೇಳಿದ್ದಾರೆ. ನಾವೆಷ್ಟು ಕೊಡ್ತಿದ್ದೀವಪ್ಪ? 1.2%. ಬೇರೆಯವರು ಎಷ್ಟು ಕೊಡ್ತಾ ಇದ್ದಾರೆ? ಜಪಾನ್ 9.2%, ಬ್ರೆಜಿಲ್ ಹಿಂದುಳಿದ ದೇಶ 3.9, ಚೈನಾ 2.9, ಅಮೆರಿಕ 4.3 ಎಕ್ಸೆಟ್ರಾ. ನೀವೇ ನೋಡ್ಕೊಳ್ಳಿ. ನೆಕ್ಸ್ಟ್ ಸರ್, ಎಲ್ಲ ಮುಂದುವರೆದ ದೇಶಗಳು ತೋರಿಸ್ಬಿಟ್ರಿ, ಬಡ ರಾಷ್ಟ್ರಗಳು ತೋರಿಸಲೇ ಇಲ್ಲ. ನಮ್ಮ ಭಾರತ ಬಡ ರಾಷ್ಟ್ರ ಅಥವಾ ಸ್ವಲ್ಪ ಬಡಕು ಶ್ರೀಮಂತಕ್ಕೂ ಮಧ್ಯ ಇರುವಂತಹ ರಾಷ್ಟ್ರ ಅಂತ ನೀವು ಹೇಳ್ಬೋದಲ್ವಾ? ನೆಕ್ಸ್ಟ್ ನೋಡೋಣ, ಇವರೆಲ್ಲ ಯಾರು? ನಮ್ಮ ಹಾಗೆ ಇರೋದು. ಇವ್ರದೆಲ್ಲ ಎಷ್ಟಿದೆ ಎಕ್ಸ್ಪೆಂಡಿಚರ್? ಇಂಡಿಯಾ 1.28, ಇಂಡೋನೇಷಿಯಾ 1.4, ಲಂಕಾ 1.68, ಟೈಮರ್ 2.24, ಭೂತಾನ್ 2.55, ಮಾಲ್ಡೀವ್ಸ್ ಮಾಲಾದ್ವೀಪಗಳು 7.7. ಅಂದ್ರೆ ನಾವು ನಮ್ಮ ದೇಶದ ಜನಗಳ ಆರೋಗ್ಯಕ್ಕೆ ಅತ್ಯಂತ ಕಡಿಮೆ ಹಣವನ್ನ ವಿನಿಯೋಗಿಸುತ್ತಿದ್ದೀವಿ. ಇದು ಕ್ರೂರವಾದ ವಸ್ತು. ನೆಕ್ಸ್ಟ್, ಇವಾಗ ಖಾಸಗಿಯವರಿಗೆ ಕೊಟ್ಬಿಟ್ವಲ್ಲ, ಮಾತಿಗೆ ಮುಂಚೆ ಖಾಸಗಿ ಕೊಟ್ರೆ ಶ್ರೇಷ್ಠ ಅನ್ನೋದಿದೆ. ವಿಶ್ವವಿದ್ಯಾಲಯಗಳಿಂದ ಇದೆಲ್ಲ ಖಾಸಗಿ ಕೊಟ್ಬಿಡಿ, ಬಹಳ ಚೆನ್ನಾಗಾಗುತ್ತೆ. ಇರೋದು ದೊಡ್ಡ ಸುಳ್ಳು ಇನ್ನೊಂದಿಲ್ಲ. ಈ ಖಾಸಗಿಯವರಿಗೆ ಕೊಟ್ಟ ಮೇಲೆ ಆರೋಗ್ಯ ಏನಾಗಿದೆ? ಒಂದು ದುಬಾರಿ ಆಗಿದೆ, ಎರಡನೇದು ಬಡವರಿಗೆ ಬೇರೆ ಶ್ರೀಮಂತರಿಗೆ ಬೇರೆ ಆರೋಗ್ಯ ಅನ್ನೋದಾಗಿದೆ, ಮೂರನೇದಾಗಿ ನೈತಿಕತೆ ಗಬ್ಬೆದ್ದು ಹೋಗಿದೆ. ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ನೀನು 1 ತಿಂಗಳಿಗೆ ಇಷ್ಟು ಆಪರೇಷನ್ ಮಾಡಲೇಬೇಕು. ಅದನ್ನ ಅವನು ಹೆಂಗ್ ಹೇಳ್ತಾನೆ ಮ್ಯಾನೇಜ್ಮೆಂಟ್?
ಇವಾಗ ಒಂದ್ ತಿಂಗಳಲ್ಲಿ ಆಪರೇಷನ್ ಅವಶ್ಯಕತೆ ಇರೋ ಒಬ್ರು ಬರಲಿಲ್ಲ, ಅವಾಗ ಏನ್ ಮಾಡ್ಬೇಕು? ಮ್ಯಾನೇಜ್ಮೆಂಟ್ ಹೇಳುತ್ತೆ ನಿಮ್ ಮನೆಗೆ ಹೋಗ್ಬೇಕು, ನೀನು ಒಳ್ಳೆ ಡಾಕ್ಟರ್ ಅಲ್ಲ, ಯಾರನ್ನಾರು ಹಿಡಿದು ಕುಯ್ಬೇಕು ನೀನು. ಇದನ್ನ ನಾವು ಸ್ಕ್ಯಾಲ್ಪಲ್ ಹ್ಯಾಪಿ ಅಂತ ಕರೀತೀವಿ. ಸರ್ಜನ್ಸ್ ಬಿಕಮ್ ಸ್ಕ್ಯಾಲ್ಪಲ್ ಹ್ಯಾಪಿ. ಇಷ್ಟು ICU ಬೆಡ್ಗಳು ಫಿಲಪ್ ಆಗಲೇಬೇಕು. ಮೀಟಿಂಗ್ ಅಲ್ಲಿ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಇಂದ, ದೊಡ್ಡ ದೊಡ್ಡ ಆಸ್ಪತ್ರೆ ಮೀಟಿಂಗ್ ಡಾಕ್ಟರ್ ಹೇಳ್ತಾರೆ, ನಮ್ಮ ಆಸ್ಪತ್ರೆಯಲ್ಲಿ ಕನಿಷ್ಠ 40% ICU ಬೆಡ್ಗಳು ಫಿಲಪ್ ಆಗದಿದ್ದರೆ ನಾವು ಆಸ್ಪತ್ರೆ ನಡೆಸಲು ಸಾಧ್ಯವಿಲ್ಲ, ನಿನಗೆ ಸಂಬಳ ಕೊಡಲು ಸಾಧ್ಯವಿಲ್ಲ. ಸೊ ICU ಬೇಕಾಗಿ ಬೇಡದಕ್ಕೆ ಅವನಲ್ಲಿ ತಳ್ಳಬೇಕು, ಜೈಲಿನಲ್ಲಿ ಇಟ್ಟಂಗೆ ಇಡಬೇಕು. ICU ನಲ್ಲಿ ಒಂದು ಮುಚ್ಚಿಡಿದ್ರು ಪರವಾಗಿಲ್ಲ, ಅವನನ್ನ ಅಲ್ಲೇ ಇಡಬೇಕು. ಈ ಅನೈತಿಕ ನಡವಳಿಕೆಗಳಿದೆಯಲ್ಲ, ಆಮೇಲಿಂದ ಈ ಔಷಧಿ ಕಂಪನಿಗಳಿಂದ ಕಮಿಷನ್ ತಗೊಳ್ಳೋದು, ಡಯಾಗ್ನೋಸ್ಟಿಕ್ ಗಳಿಂದ ಕಮಿಷನ್ ತಗೊಳ್ಳೋದು. ಒಂದು MRI 7,500 ರೂಪಾಯಿ, 7,500 ರೂಪಾಯಿ MRI ಬಂದ್ರೆ ಡಾಕ್ಟರ್ಗೆ 7,500 ರೂಪಾಯಿ. ಏನ್ ಸರ್ ಎಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸ್ ಎಲ್ಲ ಹೇಳ್ತಿದ್ದೀರಾ? ಐ ಆಮ್ ನಾಟ್ ಎ ಪ್ರೊಫೆಷನಲ್. Even if I was a performing professional, it's my duty to tell you what is happening in our profession. So, ಖಾಸಗೀಕರಣ ಆರೋಗ್ಯದ ಕ್ಷೇತ್ರದಲ್ಲಂತೂ ಅತ್ಯಂತ ಅಪಾಯಕಾರಿಯಾಗಿದೆ. Next, please. Health insurance. ಇನ್ಶೂರೆನ್ಸ್ ಅಪಾಯ ಏನ್ ಹೇಳ್ತೀನಿ ನೋಡಿ. ಇನ್ಶೂರೆನ್ಸ್ ಅನ್ನೋದು ಒಂದು ವ್ಯಾಪಾರ, ಅದರಲ್ಲಿ ಲಾಭ ಇಲ್ಲದೆ ಇದ್ರೆ ಅವ್ನು ಮಾಡ್ತಾನ ವ್ಯಾಪಾರ. ಸರ್ಕಾರ ನಮಗೆ ಫ್ರೀ ಸರ್ವಿಸ್ ಕೊಡೋದು ಬೇರೆ, ಅದು ವ್ಯಾಪಾರ. ಅದೇ ಇನ್ಶೂರೆನ್ಸ್ ವ್ಯಾಪಾರ. ಇಂಡಿಯಾಗೆ ಬಂದಾಗ ಇನ್ಶೂರೆನ್ಸ್ ಕಂಪನಿಗಳು ಏನ್ ಮಾಡಿದ್ರು, ನಮ್ಮ ದಿವಾಕರ್ ಅವರಿಗೆ ಕೇಳಿ, ಅವ್ರಿಗೆ ಅದೆಲ್ಲ ಚೆನ್ನಾಗಿ ಗೊತ್ತು. ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ ಹೋರಾಟ ನಾಯಕರಾಗಿದ್ರು ಅವರು, ಅವರಿಗೆ ಗೊತ್ತು. ಪ್ರಾರಂಭದಲ್ಲಿ ಎಲ್ಲರಿಗೂ ಕೊಟ್ಟರು ಇನ್ಶೂರೆನ್ಸ್. ಇವಾಗ ಏನ್ ಮಾಡಿದ್ದಾರೆ, ಇನ್ಶೂರೆನ್ಸ್ ನ ಕೊಡದೇ ಇದ್ದ ಆಫೀಸರ್ಗೆ ಪ್ರಮೋಷನ್ ಸಿಗುತ್ತೆ. ಅವನು ಅದಕ್ಕೆ ಏನಾದ್ರೂ ಒಂದು ಕುಂಟು ಬೇಕಾಗಿದೆ. ನೀನು ನಮ್ಮ ಇನ್ಶೂರೆನ್ಸ್ ತಗೊಂಡಾಗ ನಿನಗೆ BP ಇತ್ತು, ನನಗೆ ಬಚ್ಚಿಟ್ಟಿದ್ಯಾ, ನಿನಗೆ ಶುಗರ್ ಇತ್ತು ಬಚ್ಚಿಟ್ಟಿದ್ಯಾ, ನಿನಗೆ ಥೈರಾಯ್ಡ್ ಇತ್ತು ನಿನ್ಗೆ ಬಚ್ಚಿಟ್ಟಿದ್ಯಾ, ಆದ್ರಿಂದ ನಿನಗೆ ಇನ್ಶೂರೆನ್ಸ್ ಕೊಡೋದು. ಅನುಭವಿಸಿರೋರಿಗೆ ಗೊತ್ತಿ ಕಷ್ಟಗಳು. ನಾನು ಅನುಭವಿಸಿಲ್ಲ, ನಾನು ನೋಡಿದ್ದೀನಿ. ನಾನು ನೀವು ಆಸ್ಪತ್ರೆ ಕಾಲಿಟ್ಟಿದ್ದಾಗನೇ ಬಹಳ ನಗ್ನಾಗ್ತಾರೆ, ನೀವು ಹ್ಯಾವ್ ಎನ್ ಇನ್ಶೂರೆನ್ಸ್? ನೀವು ಜನ್ಮದಿಂದ ಎಸ್ ಐ ಹ್ಯಾವ್. ಎಷ್ಟಿದೆ? 7 ಲಕ್ಷ. ಆಯ್ತು, 7 ಲಕ್ಷ ಕರೆಕ್ಟಾಗಿ ಗುಂಡಾಯಿಸ್ತೀವಿ. ಅವನೇನೋ ಮಾಡ್ಬಿಡ್ತಾನೆ ಡಾಕ್ಟರ್ ನಾನು ಬೈತಿಲ್ಲ, ಅವ್ರು ಎಸ್ಟಾಬ್ಲಿಷ್ಮೆಂಟ್ ಅವೆಲ್ಲ ಸೇರಿ ಮಾಡ್ತಾರೆ. ಇನ್ಶೂರೆನ್ಸ್ 7 ಲಕ್ಷ ಕೊಟ್ಬಿಡ್ತಾನ. ಅವನು ಕಣ್ಣಲ್ಲಿ ನೀರು ಬರ್ಸಿ 1 ಲಕ್ಷ, 2 ಲಕ್ಷ, 3 ಲಕ್ಷ ಬಿಡುಗಡೆ ಮಾಡ್ತಾನೆ, ಮಿಕ್ಕಿದ್ದನ್ನು ಹೋಗ್ತಾರೆ. ಇದು ಫಲ ಏನು? ಪಿ ಸಾಯಿನಾಥ್ ಅವರು ಒಂದು ಅಧ್ಯಯನ ಅಂತ ಹೇಳ್ತಾರೆ, ಗ್ರಾಮೀಣ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ರೈತರ ಆತ್ಮಹತ್ಯೆಗಳು ಮತ್ತು ರೈತರ ದಾರಿದ್ರ್ಯದ ಹಿಂದಿರ್ತಕ್ಕಂಥ 2 ಮುಖ್ಯ ಕಾರಣಗಳು ಯಾವುದು ಅಂತಂದ್ರೆ, ಮೊದಲನೆಯದೇ ಆರೋಗ್ಯ. ತಂದೆ ತಾಯಿ ಆಸ್ಪತ್ರೆಗಳಿದ್ದಾರೆ ಅಂದ್ರೆ ಜಮೀನ್ ಮಾಡ್ಬಿಟ್ಟು ಬಿಲ್ ಕಟ್ತೀರ, ಮನೆ ಅಡ ಇಟ್ಬಿಟ್ಟು ಬಿಲ್ ಕಟ್ತೀರ, ಬಂಗಾರ ಮಾಡ್ಬಿಟ್ಟು ಬಿಲ್ ಕಟ್ತೀರ ಅಲ್ವಾ? ಮಕ್ಕಳಿದ್ರಂತೂ ಹೊಟ್ಟೆ ಹೊರಡುತ್ತೆ, ನಮ್ಮನ್ನೇ ಮಾಡ್ಕೊಳ್ಬೇಕು ಮಕ್ಕಳನ್ನ ತೋರಿಸ್ತಾರೆ. ಅದರಿಂದ ಈ ಇಡೀ ಖಾಸಗೀಕರಣ ಮತ್ತೆ ವಿಮೆ ಜಾಲ ಏನಿದೆ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಸಂದರ್ಭ. ಕೊನೆಯದಾಗಿ ಏನು ತಿಳುವಳಿಕೆ ಎಂದು ಹೇಳುವಂತ ಜನಗಳಿಗೆ ನೀವು ವಿಮೆ ಮಾಡಿಸ್ತೀರಲ್ಲ, ಅವ್ರಿಗೆ ಏನ್ ಗೊತ್ತಿದೆ ಹಕ್ಕುಗಳು? ಅವ್ರು ಎಲ್ಲೋ ಒಂದ್ ಕಡೆ ಸಹಿ ಮಾಡಿರ್ತಾರೆ, ಪೇಜಿನ ಕಡೆಯಲ್ಲಿ ಯಾರ ಕಣ್ಣಿಗೂ ಬೀಳಕ್ಕಾಗದೇ ಇರುವಂತಹ ಗಾತ್ರದಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಯಾವ್ಯಾವುದಕ್ಕೆ ಕೊಡಲ್ಲ, ಯಾವ್ಯಾವ್ದಕ್ಕೆ ಕೊಡ್ತೀನಿ ಅನ್ನೋದನ್ನ ಇಷ್ಟಪ್ಪ ಅಕ್ಷರದಲ್ಲಿ. ಈ ಮೋಸಗಳನ್ನ ನಮ್ಮ ದೇಶದಂತ ಬಡ ಮತ್ತು ಹಿಂದುಳಿದ ದೇಶದ ಜನ ಹೇಗೆ ಅರ್ಥ ಮಾಡ್ತಾರೆ? ಇದಿಷ್ಟು ಆಮೇಲೆ ಮಾಡೆಲ್ಸ್, ಇದ್ರ ಬಗ್ಗೆ ನಾನು ಮಾತಾಡೋಕೆ ಸಮಯ ಇಲ್ಲ. ಬಟ್ ಸ್ವಲ್ಪ ಇದ್ದಿದ್ರ ಅತ್ಯುತ್ತಮ ಮಾದರಿಗಳು ಅಂದ್ರೆ ಸಾಮಾಜಿಕ ಆರೋಗ್ಯದ ಮಾದರಿ ಅಂತ. ಅಂದ್ರೆ ಜನ ಗೋವಿಂದ ಕೊಡ್ಬೇಕಾಗಿಲ್ಲ, ವಿಮಾ ಕಂಪನಿಗಳ ಮೇಲೆ ಅವಲಂಬಿತರಾಗಬೇಕಂತ ಸರ್ಕಾರ ಜನಗಳ ಆರೋಗ್ಯ ತನ್ನ ಜವಾಬ್ದಾರಿ ಅಂತ ಅನ್ಕೊಂಡೆ. ಆ ದೇಶಗಳಂದ್ರೆ ಕೆನಡಾ, ಫ್ರಾನ್ಸ್, ಇಂಗ್ಲೆಂಡ್ ನಲ್ಲಿ ಒಂದು ನ್ಯಾಷನಲ್ ಹೆಲ್ತ್ ಸರ್ವಿಸ್ NHS. ಅದು ಒಬ್ಬ ಕಾರ್ಮಿಕನಿಗೆ
ಹೆಲಿಕಾಪ್ಟರ್ ಮೇಲೆ ಬೇಕಿದ್ರು ಅವನ್ನ ಎತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅದ್ರ ಜವಾಬ್ದಾರಿ. ಇದೆಲ್ಲ ಎರಡನೇ ಮಹಾಯುದ್ಧ ಆದ್ಮೇಲೆ ಬಂದಂತ ಮಾದರಿಗಳು. ಅದಕ್ಕೆ ಕಾರಣ ಏನು ಅಂತಂದ್ರೆ ಸೋವಿಯತ್ ರಷ್ಯಾದ ಒಂದು ಅದ್ಭುತವಾದಂತ ವೈದ್ಯಕೀಯ ಮಾದರಿ ಬರುತ್ತೆ. ಅದ್ರ ಬಗ್ಗೆ ನಾನು ಒಂದು ಪುಸ್ತಕವನ್ನು ಅನುವಾದ ಮಾಡಿದ್ದೀನಿ, ರೈಟ್ ಮೆಡಿಸಿನ್ ಅಂತ. ಇಬ್ಬರು ವೈದ್ಯರು, ಒಬ್ಬ ಅಮೆರಿಕನ್ ಮತ್ತೆ ಒಬ್ಬ ಇಂಗ್ಲೆಂಡ್, ಕ್ಷಮಿಸಿ ಒಬ್ಬ ವೈದ್ಯ ಇನ್ನೊಬ್ಬ ಜನೋಪಕಾರಿ, ಇವರು ಸೋವಿಯತ್ ರಷ್ಯಾದ ಪ್ರವಾಸ ಮಾಡಿ ಅಧ್ಯಯನ ಮಾಡಿ ಬರೆದಂತ ಪುಸ್ತಕ ರೈಟ್ ಮೆಡಿಸಿನ್. ಆ ಮಾದರಿನಲ್ಲಿ ನಿಮಗೆ ಸಿಗುತ್ತೆ. ಅಥವಾ ಇವಾಗ ಕ್ಯೂಬಾದ ಆರೋಗ್ಯ ಮಾದರಿಯನ್ನು ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸಂಪೂರ್ಣ ಸಾಮಾಜಿಕ ಈ ಒಂದು ಬ್ಯಾಂಡೇಜ್ ಹಾಕೊಳ್ಳೋದು, ಇದ್ರ ಬಗ್ಗೆ ಟೀಕೆಗಳಿದೆ. ನಾನು ಆ ಟೀಕೆಗಳು ಹೋಗಲ್ಲ. ಅಲ್ಲಿ ಬಹಳ ಬೇಗ ಸರ್ವಿಸ್ ಸಿಕ್ಕಲ್ಲ, ಕ್ಯೂ ಇರುತ್ತೆ, ಇಂಥ ಕಥೆಗಳೆಲ್ಲ ಇರುತ್ತೆ. ಅದ್ರ ಸ್ವಲ್ಪ ಸತ್ಯನೂ ಇರುತ್ತೆ, ಅದ್ರ ಉತ್ಪ್ರೇಕ್ಷೆ ತುಂಬಾ ಇರುತ್ತೆ. ಅದ್ರ ನನ್ನ ಪ್ರಕಾರ ಸಾಮಾಜಿಕ ಮಾದರಿಗಳೇ ನಮ್ಮಂತ ಬಡ ಮತ್ತು ಹಿಂದುಳಿದ ದೇಶಕ್ಕೆ ಅಗತ್ಯ. ನೆಕ್ಸ್ಟ್ ನಾನೇನು ಶಿಕ್ಷಣದ ಕಡೆ ಹೋಗ್ತೀನಿ. ಇದು ಸಮಯ ಉಳಿದಿಲ್ಲ. ಆರೋಗ್ಯದ ಬಗ್ಗೆ ಹೇಳ್ತೀನಿ, ಶಿಕ್ಷಣದ ಬಗ್ಗೆ ಬಹಳ ಕಡಿಮೆ ಹೇಳ್ತೀನಿ. ಶಿಕ್ಷಣ ನೆಕ್ಸ್ಟ್ ಹೋಗ್ಬೇಕು. 1947ರಲ್ಲಿ ನಮ್ಮ ಸಾಕ್ಷರತೆ ಪ್ರಮಾಣ 15%, ಈಗ 77% ಆಗಿದೆ ಅಂತ ನನ್ನ ಸ್ಟೇಟ್ಮೆಂಟ್ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ 77% ನಾವು ವಿಭಜನೆ ಮಾಡಿದ್ರು, ಅವರ ವಯಸ್ಸಿಗೆ ಅನುಗುಣವಾಗಿ ಅವ್ರು ಓದ್ತಾರ, ಅಷ್ಟು ವೇಗವಾಗಿ ಓದ್ತಾರ, ಸ್ಪಷ್ಟವಾಗಿ ಓದ್ತಾರ, 10ನೇ ಕ್ಲಾಸ್ ಹೆಂಗ್ ಬರೀಬೇಕೋ ಹಂಗ್ ಬರೀತಾರ, ಲೆಕ್ಕ ಚೆನ್ನಾಗಿ ಹಾಕ್ತಾರ, ಗಣಿತ ಬರುತ್ತಾ ಅವ್ರಿಗೆ, 5ನೇ ಕ್ಲಾಸ್ ಗಣಿತ 5ನೇ ಕ್ಲಾಸ್ ಹುಡುಗನ್ ಬರುತ್ತಾ ಲೆಕ್ಕ ಹಾಕೋದು. ನೀವು ಈ ಸಾಕ್ಷರತೆ ಪ್ರಮಾಣ ಬಿದ್ದೋಗುತ್ತೆ. ಈ ಸಾಕ್ಷರತೆ ಪ್ರಮಾಣ ಹೆಚ್ಚೋರ್ಗೆ ಬೇಕಾಗಿರೋದು ಏನಂದ್ರೆ ಜಾಹೀರಾತು ಓದ್ಬಿಟ್ಟು ನೀವು ಆ ಕಂಪನಿ ಮಾಲ್ ಕೊಡ್ಕೊಳಕ್ಕಾಗೋಷ್ಟು ನೀವು ಕೊಡ್ತಾರೆ, ಅದೇ ಸಾಕ್ಷರತೆ. ಇರಲಿ, ಮೇಲ್ 84.6%, ಫೀಮೇಲ್ 70.3%. ಇದರಲ್ಲಿ ಇನ್ನೊಂದು ಸತ್ಯ ಅರ್ಥ ಆಗುತ್ತೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಆದ್ಯತೆ ಇಲ್ಲ. ನೆಕ್ಸ್ಟ್ ಎನ್ರೋಲ್ಮೆಂಟ್. ಪ್ರೈಮರಿ ಶಾಲೆಗೆ 95% ಹುಟ್ಟಿದ ಮಕ್ಕಳಲ್ಲಿ 95% ಸೇರ್ತಾರೆ. ಅರೆ ಪ್ರೌಢ ಶಾಲೆಗೆ ಬರೋ ಹೊತ್ತಿಗೆ 40% ಉಳಿದಿರ್ತಾರೆ. ಈ ಕಾಣೆಯಾದ ಮಕ್ಕಳು ಎಲ್ಲ 55% ಕಾಣೆಯಾದ್ರೆ ಎಲ್ಲೂ ಹೋಗ್ತಾರೆ. ದನ ಕಾಯಕ್ಕೆ ಹೋಗಿರ್ಬೋದು, ಬಿಲ್ಡಿಂಗ್ ಕಟ್ಟೋದಕ್ಕೆ ಹೋಗಿರ್ಬೋದು, ನಮ್ಮ ಕಸಾನ ಕ್ಲೀನ್ ಮಾಡೋದಕ್ಕೆ ಹೋಗಿರ್ಬೋದು, ಇನ್ಯಾವುದೋ ಕೆಲಸಕ್ಕೆ ಹೋಗಿರ್ಬೋದು. ಪೋಸ್ಟ್ ಸೆಕೆಂಡರಿ 25% ಇದೆ. ಇದು ಬಹಳ ಸಂಶಯಾಸ್ಪದವಾದಂತ ದಾಖಲೆ. ಇರಲಿ, ಅಂದ್ರೆ ಕಾಲೇಜಿಗೆ 25%. ಎಷ್ಟು ಜನ ಪದವಿ ಮುಗಿಸ್ತಾರೆ ಅಂದ್ರೆ ಬಹಳ ಕಡಿಮೆ. ನೆಕ್ಸ್ಟ್, ಇವತ್ತಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ 73% ಅಂದ್ರೆ ಬಹುತೇಕ, ಅದರಲ್ಲೂ ಹಿಂದುಳಿದ ರಾಜ್ಯಗಳಲ್ಲಿ ಇರೋದು ಸರ್ಕಾರಿ ಶಾಲೆಗಳು. ಪ್ರೈವೇಟ್ 17%. ಯೂನಿವರ್ಸಿಟಿಗಳು 900 ಆಗಿದ್ದಾರೆ, ಕಾಲೇಜಸ್ 40,000 ಆಗಿದ್ದಾರೆ. ಇದು ನಮ್ದೊಂದು ಒಳ್ಳೆ ಸಾಧನೆ, ಒಪ್ಕೊಳ್ಳೋಣ. ಅಷ್ಟು ಇನ್ಸ್ಟಿಟ್ಯೂಷನ್ ಬಂತು ಅನ್ನೋದೇ ಒಂದು ನೆಮ್ಮದಿ, ಸಂತೋಷದ ವಿಷಯ. ನೆಕ್ಸ್ಟ್, ಆದ್ರೆ ಇದರಲ್ಲಿ ಅಸಮಾನತೆಗಳಿವೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಪ್ರಾದೇಶಿಕ ಅಸಮಾನತೆ ಇದೆ, ಲಿಂಗ ಆಧಾರಿತ ಅಸಮಾನತೆ ಇದೆ. ಅಂದ್ರೆ ಹಣ ಇರುವಂತಹ ಕುಟುಂಬಗಳಲ್ಲಿ ಬಹುತೇಕ ಮಕ್ಕಳು ಪದವಿ ಶಿಕ್ಷಣ, ಸ್ನಾತಕೋತ್ತರ ಶಿಕ್ಷಣಕ್ಕೆ ಹೋಗ್ತಾರೆ. ಹಣ ಇಲ್ಲದಿರೋ ಮಾಡ್ತಾರೆ. ಹಾಗೇನೆ ಈ ಅಸಮಾನತೆ ಜಾತಿವಾರು ಕೂಡ ಇದೆ. ಯಾವ ಜಾತಿಗಳು ಬಹಳ ಹಿಂದಿನಿಂದಲೂ ಕೂಡ ಸಾಕ್ಷರತೆಯನ್ನು ಹೊಂದಿದೆ ಮತ್ತು ಆರ್ಥಿಕವಾಗಿ ಬಲಿಷ್ಠವಾಗಿದೆ, ಅಂತಹ ಜಾತಿಗಳ ಮಕ್ಕಳು ಹೆಚ್ಚಾಗಿ ಪದವಿ ಶಿಕ್ಷಣವನ್ನು ಮುಗಿಸ್ತಾರೆ. ಆದ್ರೆ ನೀವು ಈ ಜಾತಿಯ ಶ್ರೇಣಿಯಲ್ಲಿ ಕೆಳಕ್ಕೆ ಬಂದಿದ್ದಾರೆ, ಸಾಕ್ಷರತೆ ಪ್ರಮಾಣವೂ ಕಡಿಮೆ ಇರುತ್ತೆ, ಪದವೀಧರರ ಸಂಖ್ಯೆ ಕಡಿಮೆ ಇರುತ್ತೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಜೆಂಡರ್ ಆಗಿ ನಾನು ನಿಮಗೆ ಪಾಯಿಂಟ್ ಔಟ್ ಮಾಡಿದ್ದೀನಿ. ರೀಜನಲ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇರುವಂತಹ ಅಭಿವೃದ್ಧಿ ಉತ್ತರ ಭಾರತದಲ್ಲಿ, ನೀವಿನ್ನೂ ಈಶಾನ್ಯ ಭಾರತಕ್ಕೆ ಹೋಗ್ಬಿಟ್ರೆ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. ಅದರಿಂದ ಇಡೀ ಭಾರತ ಒಂದು ಅಂತ ನಾವು ಅನ್ಕೊಂಡ್ಬಿಟ್ರೆ ಮನಸ್ಸಿನಲ್ಲಿ, ನಾವು ಇಲ್ಲಿ ನೋಡ್ತಕ್ಕಂಥ ಅಂಕಿಅಂಶಗಳು ಎಲ್ಲಾ ಕಡೆಗೂ ಒಂದು ಅಂದ್ಬಿಟ್ರೆ ಇಲ್ಲ. ಕರ್ನಾಟಕದಲ್ಲಿ ಬೆಂಗಳೂರೇ ಒಂದಾಗುತ್ತೆ, ಚಾಮರಾಜನಗರನೇ ಒಂದಾಗುತ್ತೆ. ನಿಮ್ಗೆ ಗೊತ್ತು, ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕುಗಳು ಯಾವುವು?
ಚಾಮರಾಜನಗರ ಅದರಲ್ಲೊಂದು. ಹಾಗೇನೆ ಎಲ್ಲಾ ಜಿಲ್ಲೆಗಳಲ್ಲೂ 1-2 ತಾಲೂಕುಗಳು ಇಲ್ಲೋದಿಲ್ಲ. ಆ ತಾಲೂಕುಗಳಲ್ಲಿ ಅದರಲ್ಲೂ ಕೂಡ ಪಟ್ಟಣಗಳಿಗೆ ದೂರ ಇರತಕ್ಕಂಥ ಪ್ರದೇಶಗಳಲ್ಲಿ ಶೈಕ್ಷಣಿಕ ಸೌಲಭ್ಯಗಳು ಬಹಳ ಕಡಿಮೆ. ಮುಂದೆ ಸೊ ನೋಡಿ, ಇದೊಂದು ಸುಮ್ಮನೆ ನೀವು ಗಮನಿಸ್ಬಿಡಿ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ನಾನು ಒಂದು ಹಂತದವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದ್ತೇನೆ, ಏಡೆಡ್ ನಲ್ಲೂ ಓದ್ತೇನೆ. ಅಂದ್ರೆ ಏಡೆಡ್ ಅಂದ್ರೆ ಅನುದಾನಿತ. ಪ್ರೈವೇಟ್ ಖಾಸಗಿಯಲ್ಲಿ ನಾನು ಓದಿಲ್ಲ. ಅದೇ ಅನೇಕರು ಓದಲೇಬೇಕಂತ ನೀವಲ್ಲಿ ನಿಮ್ಮ ಮಕ್ಕಳು ಓದಿಸ್ತೀರ ಖಾಸಗಿ. ಇದು ಉಳಿದಿದೆಯಲ್ಲ, ಇದು ನೋಡಿ ಮುಂದಿನ ಭಾರತದ ಭವಿಷ್ಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಈ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಅದರೊಳಗಡೆನಲ್ಲಿ ನೀವು ಕೇಳದೆ ಇರ್ತಕ್ಕಂಥ ನೋಡದೆ ಇರ್ತಕ್ಕಂಥ ಆಟಗಳೆಲ್ಲ ಇರ್ತದೆ. ಪೋಲೋ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ಗಳು ಇರ್ತವೆ. ಅದೇ ರೀತಿಯಲ್ಲಿ ಡ್ಯಾನ್ಸ್ ಕ್ಲಾಸ್ಗಳಿರುತ್ತೆ, ಮ್ಯೂಸಿಕ್ ಕ್ಲಾಸ್ಗಳಿರುತ್ತೆ, ಬಾಕ್ಸಿಂಗ್ ಕ್ಲಾಸ್ ಇರುತ್ತೆ, ಹಾರ್ಸ್ ರೈಡಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಇನ್ನೊಂದು ಕಡೆನಲ್ಲಿ ಟಾಯ್ಲೆಟ್ ಇಲ್ಲದೆ ಇರತಕ್ಕಂಥ ಶಾಲೆಗಳಿದೆ. ಎಷ್ಟಿದೆ? ಸರ್ಕಾರಿ ಲೆಕ್ಕದ ಪ್ರಕಾರ 38% ಶಾಲೆಗಳು ಇವತ್ತು ಕೂಡ ಸರಿಯಾದ ಶೌಚಾಲಯ ಇಲ್ಲ. ಹಾಗಿದ್ರೆ ಮುಂದಿನ ತಲೆಮಾರುಗಳು ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಕುಟುಂಬಗಳಿಂದ ಬಂದಿರತಕ್ಕಂಥ ಮಕ್ಕಳು ಫಾರಿನ್ ಯೂನಿವರ್ಸಿಟಿನಲ್ಲಿ ಓದ್ತಾರೆ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾರೆ. ಅವರ ಮಕ್ಕಳು ಮತ್ತೆ ಫಾರಿನ್ ಯೂನಿವರ್ಸಿಟಿನಲ್ಲಿ ಓದ್ತಾರೆ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾರೆ. ಅವರು IAS ಆಗ್ತಾರೆ, IPS ಆಗ್ತಾರೆ, IFS ಆಗ್ತಾರೆ. ಅಂದ್ರೆ ಹಳೆ ಶ್ರೇಣೀಕರಣ ಹೋಯ್ತು ಅಂತ ನೀವು ಯಾರಾದ್ರೂ ಸಂತೋಷ ಪಡ್ತಿದ್ರೆ, ಈ ದೇಶದಲ್ಲಿ ಮತ್ತೆ ಹೊಸ ಶ್ರೇಣೀಕರಣ ಸ್ಥಾಪನೆ ಆಗುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ಬೇಕಾದಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ ಬಂದಿದೆ, ಇಲ್ಲೂ ಬಂದಿರುತ್ತೆ. ಊರಾಚೆ ಎಲ್ಲೋ ಬೋರ್ಡಿಂಗ್ ಸ್ಕೂಲ್ ಅಂತ ಇರುತ್ತೆ, ವ್ಯಾನ್ ಬಂದು ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗುತ್ತೆ, ಸಾಯಂಕಾಲ ಕರ್ಕೊಂಡ್ ಬಂದಿರ್ತಾರೆ, ಇದೆಲ್ಲ ನೋಡಿರ್ತೀವಿ. ಇನ್ನೊಂದು ಕಡೆಯಲ್ಲಿ ಏನಾಗಿದೆ ಅಂತಂದ್ರೆ, ಕ್ಲಸ್ಟರ್ ಶಾಲೆಗಳು ಅಂತೆಲ್ಲ ಮಾಡಬೇಕು, ಸಣ್ಣ ಪುಟ್ಟ ಶಾಲೆಗಳನ್ನ ಮುಚ್ಚಿ ಅಂತ ಈ ಹೊಸ ಶಿಕ್ಷಣ ನೀತಿ ಹೇಳಿದೆ. ಅಲ್ಲಿ ಒಂದೇ ಒಂದು ಮಗು ಗುಡ್ಡುಗಾಡಿನಲ್ಲಿ ಇದ್ರೆ ಅಲ್ಲಿ ಒಬ್ಬ ಮೇಷ್ಟ್ರು ಹೋಗಿ ಪಾಠ ಹೇಳ್ಕೊಡ್ಬೇಕು ಅನ್ನೋದು ನಾವು ಹಿಂದೆ ಭಾರತದಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಒಪ್ಪಿಕೊಂಡಂತ ತತ್ವ ಆಗಿತ್ತು. ಒಬ್ಬ ರೋಗಿನ ಟ್ರೀಟ್ ಮಾಡಬೇಕು, ಒಂದು ಮಗುಗೆ ಅಕ್ಷರಾಭ್ಯಾಸ ಮಾಡಬೇಕು. ಅಲ್ಲಿ ಹಣ ಮುಖ್ಯ ಅಲ್ಲ, ಅವರಿಗೆ ತಲುಪಬೇಕು ವಿದ್ಯೆ ಮತ್ತು ಆರೋಗ್ಯ. ಅದನ್ನ ನಾವು ಕೈ ಬಿಟ್ಕೊಳ್ತಾರೆ. ಯಾಕೆ? ಹಣ ಇಲ್ಲ, ದುಡ್ಡಿಲ್ಲ. ನೆಕ್ಸ್ಟ್, ಇದ್ರ ಮಧ್ಯದಲ್ಲಿ ಸ್ಪರ್ಧೆ. ಯಾರು ಸ್ಪರ್ಧೆಯಲ್ಲಿ ಉತ್ತೀರ್ಣರಾಗುತ್ತೀರೋ ಅವರಿಗೆ ಉದ್ಯೋಗ ಸಿಗುತ್ತದೆ. ಸ್ಪರ್ಧೆ ಹೇಗಿದೆ ನೋಡಿ. For a fair selection, everybody has to take the same exam. Please try which way. ಅಲ್ಲಿರೋ ಎಲ್ಲಾ ಪ್ರಾಣಿಗಳು ಮರ ಹಾಕ್ತವೆ. ದಯವಿಟ್ಟು ಇದರಲ್ಲಿರೋ ವ್ಯಂಗ್ಯವನ್ನು ಅರ್ಥ ಮಾಡ್ತೀವಿ. ಐನ್ಸ್ಟೈನ್ ಒಂದು ಕೊಟೇಶನ್ ಇದೆ, ಪ್ರತಿಯೊಂದು ಮಗುವು ಕೂಡ ಮೇಧಾವಿ, ಆದರೆ ನೀರಿಗೆ ಮರ ಹತ್ತಲು ಹೇಳಬೇಡಿ ಅಂತ. ಪ್ರತಿಯೊಂದು ಮಗುವು ಮೇಧಾವಿ, ಆದರೆ ನೀರಿಗೆ ಮರ ಹತ್ತಲು ಹೇಳಬೇಡಿ ಅಂತ. ಅವರವರ ಮೇಧಾವಿತನ, ಅವರವರ ಪ್ರತಿಭೆ, ಅವರವರು ಬೇರೆ ಬೇರೆ ಮಾನದಂಡಗಳು ಬೇಕು, ಬೇರೆ ಬೇರೆ ಅವಕಾಶ ಸೃಷ್ಟಿಗಳು ಬೇಕು, ಬೇರೆ ಬೇರೆ ಸೌಲಭ್ಯಗಳು ಬೇಕು. ಇರಲಿ, ಮುಂದಕ್ಕೆ ಹೋಗೋಣ. ಈ ವ್ಯಾಪಾರೀಕರಣಕ್ಕೆ ಮೊದಲು ಚಾಲ್ತಿ ಕೊಟ್ಟಿದ್ದು 1986ರ ಶಿಕ್ಷಣ ನೀತಿ. ಆಗ ಭಾರತ ಉದಾರೀಕರಣದ ಬಾಗಿಲಲ್ಲಿ ನಿಂತಿತ್ತು. ಅದೇ ನಾವು ಬಾಗಿಲು ತಗೊಂಡು ಒಳಗಡೆ ಗರ್ಭಗುಡಿಗೆ ಹೋಗ್ತಿದ್ವಿ. ಅದು 2020ರ ಶಿಕ್ಷಣ. ಇದರಲ್ಲಿ ನವ ಉದಾರವಾದಿ ಆರ್ಥಿಕ ಚಿಂತನೆಯ ಪ್ರಭಾವ ಇದೆ. ಅದೇನು ಅಂತ ಪ್ರೊಫೆಸರ್ ತೆನ್ನೂರು ಅವರು ಹೇಳ್ತಾರೆ. ನವ ಉದಾರಿ ಆರ್ಥಿಕತೆಯ ಪ್ರಭಾವ ದೇಶವನ್ನ ಕಾಡುತ್ತಾ ಇದೆ. ನೆಕ್ಸ್ಟ್, ಇನ್ನೊಂದು ಶಿಕ್ಷಣದ ಮೇಲೆ ಆಗಿರ್ತಕ್ಕಂಥ ದೊಡ್ಡ ಪ್ರಹಾರ ಶಿಕ್ಷಣದಲ್ಲಿ ಏನ್ ಹೇಳ್ಕೊಡ್ಬೇಕು. ಜವಾಹರಲಾಲ್ ನೆಹರು ಒಂದು ಬಹಳ ಉತ್ತಮವಾದ ಪರಿಕಲ್ಪನೆಯನ್ನು ನಮ್ಮ ಮುಂದೆ ಇತ್ತು. ಅವರ ಹೆಸರು ಹೇಳೋದೇ ತಪ್ಪಾಗ್ತದೆ. ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ಮನೋಭಾವ. ಈ ಪರಿಕಲ್ಪನೆ ಯುರೋಪ್ನಲ್ಲೂ ಇತ್ತು. ಅರೆ, ನೆಹರು ಕೊಟ್ಟಂತ ಪದ ಸೈಂಟಿಫಿಕ್ ಟೆಂಪರ್. ನಮ್ಮ ಸಂವಿಧಾನದ ಪ್ರಕಾರ ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾದ ವಿಚಾರಿಕತೆ ಸೈಂಟಿಫಿಕ್ ಟೆಂಪರ್. ಕುವೆಂಪು ಅವರ 2 ಭಾಷೆಗಳಿಗೆಲ್ಲ, ಆತ್ಮಶ್ರೀಗಾಗಿ, ನಿರಂಕುಶಮತಿಗಳಾಗಿ, ಮತ್ತೆ ವಿಚಾರ ಕ್ರಾಂತಿಗೆ ಆಹ್ವಾನ. ಇದೆಲ್ಲ ನೀವು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಓದಿರ್ತೀರಾ ಅನ್ಕೊಂಡಿದ್ದೀನಿ. ಓದಿರ್ತೀರಾ ಅಂದ್ರೆ ನೀವು ಖಂಡಿತವಾಗಿ ಓದಲೇಬೇಕು 2 ಭಾಷೆಗಳು.
ಅದು ಒಂದು ಘಟಿಕೋತ್ಸವದ ಭಾಷಣ. ಘಟಿಕೋತ್ಸವದಲ್ಲಿ ಮಕ್ಕಳಿಗೆ ಅರ್ಥ ಆಗ್ಲೇಬೇಕು ಅಂತ ಮಾಡುವಂತ ಭಾಷಣ. ನಾವು ವೈಚಾರಿಕತೆಯನ್ನ ಶಿಕ್ಷಣದಲ್ಲಿ ಕೊಡಬೇಕು. ನಾವೇನ್ ಕೊಡ್ತಾ ಇದ್ದೀವಿ? ಮಾಹಿತಿಯನ್ನು ಕೊಡ್ಬೇಕು, ವೈಚಾರಿಕತೆಯನ್ನು ಕೊಡ್ತಾ ಇದ್ದೀವಿ. ಎರಡನೇದಾಗಿ ಸಮಗ್ರವಾದ ಜ್ಞಾನ. ನಮ್ಮಲ್ಲಿ ಎಂತ ತಪ್ಪಿನೊಳಗೆ ಇದೆ ಅಂತಂದ್ರೆ, ಮ್ಯಾಥಮೆಟಿಕ್ಸ್ ಓದೋಂಗೆ ಯಾಕ್ರಿ ಶೇಕ್ಸ್ಪಿಯರ್ ಅಂತ ಕೇಳಿ ಭಟ್ರಾಯದಲ್ಲಿ ಅದಕ್ಕೆ ತಮಾಷೆ ಮಾಡ್ತೀವಿ. ಹ್ಯಾಮ್ಲೆಟ್ ನಾಟಕವನ್ನ ಯಾರು ಹೇಳ್ಕೊಡ್ಬೇಕು ಅಂತಂದ್ರೆ, ಯಾರು ತಿಳ್ಕೊಂಡು ಕೊಡ್ಬೇಕು ಅಂತ ಅವ್ರಿಗೆ ಹ್ಯಾಮ್ಲೆಟ್ ಹೇಳ್ತೀವಿ. ಯಾಕಂದ್ರೆ ಪ್ರಾಕ್ಟಿಕಲ್ ಯೂಟಿಲಿಟಿ ನೋಡು, ನಾಲೆಡ್ಜ್ ಹೆಂಚಿನ ಕೊಡ್ಬೇಕು ಅನ್ನೋದು ಓದನ್ನು ನಾವು ಹೇಳ್ಕೊಡು. ಇದು ಪ್ರಾಕ್ಟಿಕಲ್ ನಾಲೆಡ್ಜ್. ಬರೀ ಪ್ರಾಕ್ಟಿಕಲ್ ನಾಲೆಡ್ಜ್ ವಿದ್ಯಾಭ್ಯಾಸ ಅಲ್ಲ, ಇವು ವಿಶ್ವದ ಜ್ಞಾನವನ್ನು ಕೊಡೋದು ವಿಶ್ವವಿದ್ಯಾಲಯ. ಅದಾದ್ಮೇಲೆ ಒಂದು ವೈರಿಂಗ್ ಮಾಡ್ಕೊಡೋದು ಅಥವಾ ಮತ್ತೊಂದು ಮಾಡ್ಕೊಡೋದು ನಾವು ಬುದ್ಧ 3 ತಿಂಗಳಲ್ಲಿ ಕಲಿತಾನೆ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇಲ್ಲ, ನಾಲೆಡ್ಜ್ ಡೆವಲಪ್ಮೆಂಟ್ ಇಲ್ಲ, ಎಥಿಕ್ಸ್ ಡೆವಲಪ್ಮೆಂಟ್. ಅದು ಒಂದು ವಿದ್ಯಾಭ್ಯಾಸ. ಕೌಶಲ್ಯವೇ ವಿದ್ಯಾಭ್ಯಾಸ ಅಲ್ಲ. ಕೌಶಲ್ಯ ಬದುಕಿಗೆ ಅಗತ್ಯ ಇಲ್ಲ, ಆದ್ರೆ ಜ್ಞಾನ, ಸಮಗ್ರ ಜ್ಞಾನ ಬೇಕು. ಕಲ್ಚರ್ ಅಂತ ಈ ಕಲ್ಚರ್ ಅನ್ನೋ ಕೂಡ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅದು ಯಾವುದೋ ಒಂದು ವರ್ಗಕ್ಕೋ ಒಂದು ಜಾತಿಗೋ ಅವರು ಯಾವುದೋ ಶತಮಾನದಲ್ಲಿ ನಿರ್ಧಾರ ಮಾಡುವಂತ ಪರಿಕಲ್ಪನೆಗೆ ಕಲ್ಚರ್ ಅಂತಿದ್ದಾರೆ. ಅದಲ್ಲ, ಮನುಷ್ಯನನ್ನ ಉತ್ತಮ ಪ್ರಜೆಯಾಗಿ ರೂಪಿಸುವಂತ ತಿಳುವಳಿಕೆಯಿಲ್ಲ, ಅದನ್ನ ವಿದ್ಯಾಭ್ಯಾಸ, ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಸ್ಕಿಲ್ ಅಂಡ್ ವೊಕೇಶನ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್, ದುಡ್ಡಿಲ್ಲ, ಆಸ್ಪತ್ರೆಗಳು ನಡೆಸಕ್ ದುಡ್ಡಿಲ್ಲ, ಯೂನಿವರ್ಸಿಟಿ ನಡೆಸಕ್ ದುಡ್ಡಿಲ್ಲ, ಹಿಂಗೆಲ್ಲ ಒಂದೊಂದೇ ಭಾಗ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿರೋದು ದುಡ್ಡಿಲ್ಲ. ದಿವಾಕರ್ ಅವರು ಬೆಳಗ್ಗೆ ಅದರ ಬಗ್ಗೆ ಮಾತಾಡಿದ್ದಾರೆ. ದುಡ್ಡು ಯಾಕೆ ಇಲ್ಲ? ಈ ಪ್ಯಾಂಡಮಿಕ್ಕಿನ ಸಂದರ್ಭದಲ್ಲಿ, ಕರೋನಾ ಸಂದರ್ಭದಲ್ಲಿ ಈ ದೇಶದ 142 ಜನ ಅತಿ ಶ್ರೀಮಂತರ ಆಸ್ತಿ 23 ಲಕ್ಷ ಕೋಟಿಯಿಂದ 53 ಲಕ್ಷ ಕೋಟಿಗೆ ಎಗರಿದೆ. ಎಲ್ಲಾದ್ರೂ ಉಂಟಾ? ಅಪಾಟಿ ಲಾಭ ಉಂಟಾ? ಅದಕ್ಕೆ ಯಾರೋ ಹೇಳಿದ್ರು, ಸಿಂಧಿಯಾ ಮೇಡಮ್ ಹೇಳ್ತಿದ್ರು, ಎಲ್ಲ ನಮ್ಗೆ ಸರ್ಕಾರದ ಆಸ್ತಿನೆಲ್ಲ ಅವ್ರಿಗೆ ಕೊಟ್ಟರೆ ಅವ್ರು ಇದ್ದಕ್ಕಿದ್ದಂಗೆ ಶ್ರೀಮಂತ ಆಗ್ದಿರ ಇನ್ನೇನಾಗ್ತಾನೆ? ವಿಶ್ವದ ಮೊದಲನೇ ಶ್ರೀಮಂತ ಹಿಂಗಾದ, ನಮ್ಗೆಲ್ಲ ಸೇರಿದ್ದು ನೆತ್ಕೊಂಡು ಹೋಗಿದ. ಇದು ಗಮನಿಸಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಸಬ್ಸಿಡಿ ಇದನ್ನ 23% ಕಟ್ ಮಾಡಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಹೇಳ್ತಾರೆ, ಕಳೆದ 2 ವರ್ಷಗಳಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಮಾಡಿಲ್ಲ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಅತಿ ಶ್ರೀಮಂತರಲ್ಲ, ಅದಾನಿ, ಅಂಬಾನಿ, ಟಾಟಾ, ಇವರುಗಳ ತೆರಿಗೆಯನ್ನ ಎಷ್ಟು ಕಟ್ ಮಾಡಿರ್ಬೋದಪ್ಪ? 1,84,000 ಕೋಟಿ ಅಂತ. ಈ ದೇಶದಲ್ಲಿ ಎಷ್ಟು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ? 23,000 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದ ವರದಿ ಪ್ರಕಾರ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಪ್ಗ್ರೇಡ್ ಮಾಡೋದಕ್ಕೆ 6 ರಿಂದ 8 ಕೋಟಿ ಬೇಕು. ನಾನು ಸರಾಸರಿ 7 ಕೋಟಿ ಅಂತ ತಗೊಂಡೆ. 23 ಎಷ್ಟಪ್ಪ? ಇವೆಲ್ಲ ಮೊಬೈಲ್ ನೋಡ್ಬೇಕಾ? ನಾವು ಹಳೆ ಕಾಲದ್ದು ಮುಗಿಸ್ಬಿಟ್ಟು ಹೇಳ್ತೀವಿ. 7 ರಿಂದ 14, 7 ರಿಂದ 21. 1,61,000 ಕೋಟಿನಲ್ಲಿ ಇಡೀ ದೇಶದ ಎಲ್ಲಾ ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಅಪ್ಗ್ರೇಡ್ ಆಗೋಗ್ಬಿಡ್ತಾರೆ. ಉಳಿದಿದ್ದು ಬೇಕಿದ್ರೆ 10% ಲಂಚ ಬಿಟ್ಟು. ಅಷ್ಟು ಅಗಾಧವಾದ ಮೊತ್ತವನ್ನ ನೀವು ಶ್ರೀಮಂತರಿಗೆ ಬಿಟ್ಟರಲ್ಲ, ಅದು ಆರೋಗ್ಯಕ್ಕೆ ಬಂದಿದೆ. ಇದೇ ಪ್ರಶ್ನೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲಾ ಉದ್ಯೋಗಗಳು, ಈ ಯುವಕರಿದ್ದೀರಿ, ಎಲ್ಲಾ ಉದ್ಯೋಗಗಳು ಫಿಲಪ್ ಮಾಡೋದಕ್ಕೆ ವರ್ಷಕ್ಕೆ ಎಷ್ಟು ಸಾವಿರ ಕೋಟಿ ರೂಪಾಯಿ ಬೇಕು? 12,000 ಕೋಟಿ ರೂಪಾಯಿ. 1,80,000 ಕೋಟಿನಲ್ಲಿ ಕರ್ನಾಟಕ ಕರ್ನಾಟಕದ ದೊಡ್ಡ ರಾಜ್ಯಗಳು ಒಂದು. ಉತ್ತರ ಪ್ರದೇಶ ಬೇಕಾ, ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ, ತಮಿಳುನಾಡು ದೊಡ್ಡ ರಾಜ್ಯಗಳು. 15 ದೊಡ್ಡ ರಾಜ್ಯಗಳಲ್ಲಿ ನೀವು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬಹುದು. ಹಾಗಿದ್ರೆ ಹಣ ಇಲ್ಲ ಅನ್ನೋದು ಸತ್ಯ. ಭ್ರಷ್ಟಾಚಾರದ ಬಗ್ಗೆ ಸಂತೋಷ್ ಅವರು ಮಾತಾಡ್ತೀವಿ. ಒಂದು ರಿಪೋರ್ಟ್ ಹೇಳುತ್ತೆ, ಈ ದೇಶದಲ್ಲಿ $50 ಬಿಲಿಯನ್ ಅಷ್ಟು ಭ್ರಷ್ಟಾಚಾರ ಇದೆ ವರ್ಷಕ್ಕೆ. ಬಿಲಿಯನ್ ಅಂದ್ರೆ 1,000 ಮಿಲಿಯನ್, 1 ಬಿಲಿಯನ್ ಅದನ್ನ 100 ಕೋಟಿ. 50 ಬಿಲಿಯನ್ ಅಂದ್ರೆ 5,000 ಕೋಟಿ. 5,000 ಕೋಟಿ ಡಾಲರ್ ಅಂದ್ರೆ 5,000 × 80, 4 ಲಕ್ಷ ಕೋಟಿ. 4 ಲಕ್ಷ ಕೋಟಿ ಭ್ರಷ್ಟಾಚಾರ. ನನ್ಗನ್ಸುತ್ತೆ ಬಹಳ ಗ್ರಾಸ್ ಅಂಡರ್ ಎಸ್ಟಿಮೇಷನ್ ಇರಲಿ.
4 ಲಕ್ಷ ಕೋಟಿನ ನೀವು ಆರೋಗ್ಯಕ್ಕೆ 2 ಲಕ್ಷ, ಶಿಕ್ಷಣಕ್ಕೆ 2 ಲಕ್ಷ ಡೈವರ್ಟ್ ಮಾಡಿದ್ರೆ ಎಷ್ಟು ಒಳ್ಳೆ ಕೆಲಸ ಆಗುತ್ತೆ. ಹಾಗಿದ್ರೆ ಇದು ಸಂಪನ್ಮೂಲದ ಕೊರತೆ ಅಲ್ಲ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ಅಧಿಕಾರ ಮಾಡೋಕೆ ಈ ಕ್ಷೇತ್ರಗಳನ್ನ ಬಲಪಡಿಸಬೇಕು ಅನ್ನೋ ಇಚ್ಛಾಶಕ್ತಿ. ನೆಕ್ಸ್ಟ್ ಕಡೆ ನೀವು ಕೇಳಿದ್ರಿ ಭ್ರಷ್ಟಾಚಾರಕ್ಕೆ ಏನ್ ಮಾಡಬೇಕು ಅಥವಾ ಬೇರೆ ಯಾವುದೇ ಸಮಸ್ಯೆಗೆ ಏನ್ ಮಾಡಬೇಕು? ಬಿ ಎಜುಕೇಟೆಡ್, ಬಿ ಆರ್ಗನೈಸ್ಡ್ ಅಂಡ್ ಅಜಿಟೇಟೆಡ್. ನಾನು ಅಂಬೇಡ್ಕರ್ ಸೆಂಟರ್ ಆಗಿರೋದ್ರಿಂದ ವೇದಿಕೆಯಲ್ಲಿ ನಿಂತು ವಿಶ್ವವಿದ್ಯಾಲಯದಲ್ಲಿ ಕೇಳ್ಬೋದು. ಬೇರೆ ಕಡೆ ಏನಪ್ಪ ಅಜಿಟೇಟ್ ಅಂದ್ರೆ ಏನ್ ಸಾಧ್ಯ ಏನ್ ಬಂದ್ಬಿಟ್ಟು ಉದ್ರೇಕಕಾರಿ ಕೆಲಸ ಮಾಡ್ತಿದ್ದೆ. ಅಜಿಟೇಟ್ ಅಂದ್ರೆ ಕಲ್ಬಡಿಯಲ್ಲ, ನೀವು ಆಂದೋಲನಗಳನ್ನು ಜನಾಭಿಪ್ರಾಯವನ್ನು ರೂಪಿಸಬೇಕು, ಜನ ಜಾಗೃತಿಯನ್ನು ಉಂಟು ಮಾಡಬೇಕು. ಸೊ ಬಿ ಎಜುಕೇಟೆಡ್. ಎಜುಕೇಟೆಡ್ ಅಂದ್ರೆ BA ಮಾತ್ರ ಅಲ್ಲ, ಅದು ಎಸೆನ್ಷಿಯಲ್, ಅದು ಬೇಕು. ಅದಕ್ಕಿಂತ ಹೆಚ್ಚು ಬೇಕಾಗಿರೋದು ಈ ಜಗತ್ತಿನ ಬಗ್ಗೆ ತಿಳಿಯಬೇಕು. ಆರ್ಗನೈಸ್, ಒಬ್ಬೊಬ್ಬರೇ ಹೊರಡ್ಲಿಕ್ಕಾಗಲ್ಲ. ಒಬ್ಬೊಬ್ರು ಏನ್ ಮಾಡ್ಬೇಕು, ನಾವೆಲ್ಲರೂ ಒಳ್ಳೆಯವರಾಗಿರೋಣ, ನಾವು ಲಂಚ ತಗೊಳ್ದೇ ಇರೋಣ, ಇಷ್ಟು ಹೇಳ್ಬೋದು. ಆದ್ರೆ ಅದರಿಂದ ಜಗತ್ತು ಬದಲಾಗಲ್ವಲ್ಲ. ಜಗತ್ತು ಬದಲಾಗಬೇಕಂದ್ರೆ ಜನ ಸಂಘಟಿತರಾಗಬೇಕು. ಮೂರನೇದು ಆಂದೋಲನಗಳನ್ನು ರೂಪಿಸಬೇಕು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕಡೆಯ ಸಂದೇಶವನ್ನ ನೀವು ಮನೆಗೆ ತಗೊಂಡ್ಬೇಕು. ದಟ್ ಇಸ್ ದಿ ಟೇಕ್ ಹೋಮ್ ಟುಡೇ. ಇದನ್ನ ಆಳವಾಗಿ ಆಲೋಚನೆ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿಗೆ ಸಮಯ ತಗೊಂಡ್ರೆ ಕ್ಷಮಿಸಿ. ಥ್ಯಾಂಕ್ ಯು. ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠ ಉಡುಗೊರೆ, ಸಮೃದ್ಧಿಯೇ ಶ್ರೇಷ್ಠ ಸಂಪತ್ತು, ವಿಶ್ವಾಸಾರ್ಹತೆಯೇ ಶ್ರೇಷ್ಠ ಸಂಬಂಧ ಎಂಬ ಗೌತಮ ಬುದ್ಧರ ನುಡಿಯನ್ನ ನೆನೆಯುತ್ತಾ ಆರೋಗ್ಯ ಮತ್ತು ಶಿಕ್ಷಣ ಎಂಬ ವಿಷಯವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಡಾಕ್ಟರ್ BR ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಸಂವಾದಕ್ಕೆ ಅವಕಾಶವಿದೆ. 10 ನಿಮಿಷಗಳ ಕಾಲ ಪ್ರಶ್ನೆ ನೇರವಾಗಿರ್ಲಿ ಮತ್ತು ಡಾಕ್ಟರ್ BR ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹತ್ತು ನಿಮಿಷಗಳ ಕಾಲ ಸಂವಾದಕ್ಕೆ ಅವಕಾಶವಿದೆ. ನಿಮ್ಮ ಪ್ರಶ್ನೆ ನೇರವಾಗಿದ್ದು ಮತ್ತು ವಿಷಯಕ್ಕೆ ಸಂಬಂಧಿಸಿದ್ದಾಗಿರಲಿ. ಆಹಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಎಲ್ಲವೂ ಸಹ ಪ್ರತಿ ಮನದಲ್ಲೇ ಇರುವಂತ ಸಂಪ್ರದಾಯ ಹೊಸ ಯಾವುದೇ ಮನೆ ಅದು ಸುಧಾರಣೆ ಆಗಿದೆ. ಅಲ್ಲಿ ಗೊತ್ತಿಲ್ಲ ನೀವು ಯಾವ ಹಿನ್ನೆಲೆಯಿಂದ ಬರ್ತಾ ಇದ್ದೀವಿ ಅಂತ. ನಾನು ಫುಡ್ ಆಗಿದ್ದೆ ಇರೋದ್ರಿಂದ ನೀವು ಹೇಳೋದು ಸರಿ ಸರ್. 8 ವರ್ಷದಿಂದ ನನ್ನ ಬಗ್ಗೆ ನಾನು ಹೇಳ್ತೀನಿ.
ಹಾಗೆ ಸರ್ಕಾರದಿಂದ ನಾನು ಸಮಾಜ ಸೇವೆ ಆಗಿದ್ದು ಮಾಡ್ತಾ ಇದ್ದೀನಿ. ಅದರಲ್ಲಿ ಎಂಟು ನಾನು ಚಾರಿಟಿ ಆಕ್ಟಿವಿಟೀಸ್ ಮಾಡಿಲ್ಲ, ಬರೀ ಎನ್ವೈರನ್ಮೆಂಟ್ ಟ್ರೈನಿಂಗ್ ಅಂತ ಮಾಡಿದ್ದೆ. ಇತ್ತೀಚೆಗೆ ನಮ್ಮ ಇಂಜಿನಿಯರ್ನಲ್ಲಿ ಪ್ಯಾಂಡಮಿಕ್ ಆದ್ಮೇಲೆ ಸುಮಾರು ಕಷ್ಟಗಳಿದ್ದಾವೆ ಅಂತ ಅಂದ್ಬಿಟ್ಟು ಜನ ವಾಲಂಟಿಯರ್ ಬಂದು ನೀವು ಮಾಡಿ ನಾವು ಕೊಡ್ತೀವಿ ಅಂತ ರಾಷ್ಟ್ರೀಯವಾಗಿರುವಂತ ಡಿಸಿಷನ್ ಮಾಡೋದು ನಡೀತದೆ. During of course pandemic, everybody was getting rations. That's not an issue. But what happened after pandemic? Working class people get ಕೆಲಸ ಸಿಗ್ತಾ ಇಲ್ಲ. And thousands of children are out of school. Hardship is multiplied by in the ground level. ಯಾಕೆ ನಾನು ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು 2 years ಸೇವಾ ನಗರ ಅಂತ ಒಂದು ಏರಿಯಾ ಇದೆ ಬೆಂಗಳೂರಲ್ಲಿ. Between Banswadi railway station and East railway station, ವೇದರ್ಗಳು ಆಗ್ತದೆ. ಅಲ್ಲೆಲ್ಲ ಬರೀ ವರ್ಕಿಂಗ್ ಕ್ಲಾಸ್ ಪೀಪಲ್ ಇದ್ದಾರೆ, ಮಿಡಲ್ ಕ್ಲಾಸ್ ಪೀಪಲ್ ಇದ್ದಾರೆ. ಬಟ್ ಐ ಆಮ್ ಟೆಲಿಂಗ್ ಯು ಆನೆಸ್ಟ್ಲಿ, ವಿಮೆನ್ ಡೊಮೆಸ್ಟಿಕ್ ವರ್ಕ್ ಮಾಡಿ ಅವ್ರಿಗೆ ಸಾಲ 8,000, 6,000, 5,000 ಅವರು ಇನ್ಕಮ್ ಅಂತರಲ್ಲಿ ಮನೆಗಳು ಸಾಲ ಮಾಡ್ತಾರೆ. ದೇ ಡೋಂಟ್ ಹ್ಯಾವ್ ಇನಫ್ ಫೀಸ್. ಸಾರಿ ಸರ್, ಬಹಳ ಜನಕ್ಕೆ ನಾವು ಹೇಳಿದ್ರಲ್ಲ, ರೇಷನ್ ಕಾರ್ಡ್ ಯಾರು ಇರ್ಬೇಕೋ ಅವ್ರ ಇಲ್ಲ. ಯಾರಿಗೆ ರಿಸರ್ವೇಶನ್ ಬರ್ಬೇಕು ಅವ್ರು ಬರಲ್ಲ. ಬಟ್ ಪೀಪಲ್ ನಿಜವಾಗ್ಲೂ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಸರ್. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಇದು ನೀವು ಏನಾದ್ರೂ ಸಮಾಧಾನ ಹೇಳಿ. ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿದ್ರೆ ತಿಂಗಳಿಗೆ ಆನ್ಲೈನ್ ಅಪ್ಲೈ ಮಾಡಕ್ಕೆ ಹೇಳಿ ಈಗ 1 ಅದು ಮಾಡ್ಬೋದು. ಅದಕ್ಕೆ ನಾನು ಇದೆ ಎಲ್ಲ ಕಂಪ್ಯೂಟರ್ಸ್ ಒಟ್ಟಿಗೆ ಸೇರ್ಬೇಕು. ಇದೆಲ್ಲ ಕಂಡೀಷನ್ ಸರ್. ರೇಷನ್ ಕಾರ್ಡ್ ಇದ್ರೆ ಕೂಡ ರೇಷನ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಲಾಟ್ಸ್ ಆಫ್ ಗುಣಮಟ್ಟದ ರೇಷನ್ ಬೇಕು ಅಂತ ಹೇಳ್ಬೇಕು. ಗುಣಮಟ್ಟದ ರೇಷನ್ ಬೇಕು. ಗುಣಮಟ್ಟದ ರೇಷನ್ no oil. Sir, it is just a joke. Honestly, I'm sorry to say this. But overall, now feeling bad on the back of that. You know the ಸಾಧಾರಣವಾಗಿ ಇದನ್ನ ಕೊಟ್ಟಿದ್ದೀರಿ ಅಂದ್ರೆ ವೆರಿ ಅಬ್ಸ್ಟ್ರಾಕ್ಟಿವ್ information we have, no concrete. We should have been a case study. We should have been that presented. ಈಗ ಇದೇ ಹೇಳಿದ್ರೆ ಬೆಂಗಳೂರಿನಲ್ಲಿ ಯಾವ ಒಂದು ಏರಿಯಾ ಅದನ್ನೇ ಕೇಸ್ ಸ್ಟಡಿ ಮಾಡಿ ಪ್ರೆಸೆಂಟ್ ಮಾಡಿದ್ರೆ ಈ ಕೂಡ ವೆರಿ ಫೈನ್. ವೆರಿ ಅಬ್ಸ್ಟ್ರಾಕ್ಟ್ ಆಗಿ ಕೊಟ್ಟಾಗ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಅಂತ. ಬಟ್ however we have made an attempt. But in future ನೀವೆಲ್ಲೇ ಹೋಗ್ಲಿ, ಯಾಕಂದ್ರೆ ಯು ಆರ್ ರನ್ನಿಂಗ್ ಎ ಟ್ರಸ್ಟ್ ಅಂತ ಕಾಣುತ್ತಲ್ಲ, ಯು ಆರ್ ರನ್ನಿಂಗ್ ಇನ್ ದಟ್. ಬಟ್ you should go with concrete exam and quantitative methodology of that and then you so that we can ಈಗ ನೋಡಿ ಅವ್ರು ಕೊಟ್ರಲ್ಲ ವೆರಿ ವಂಡರ್ಫುಲ್ ಕೊಟ್ಟು ಆ ತರ ಆದ್ರೆ it would be very effective ಇನ್ಫಾರ್ಮೇಶನ್ ನಮ್ಗೆ ಸಿಗ್ತದೆ, ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಆ ರೀತಿ ಯಾವಾಗಲೂ ಅದಾದ ನೋಡಿ ಇದು ಸೆಮಿನಾರ್ ಯಾಕಂದ್ರೆ ಇವತ್ತಿನ ನಾವು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಡಿಗೆ ಪ್ರಬುದ್ಧ ಭಾರತದ ಕಡೆಗೆ ಅಂತಕ್ಕಂಥ ಒಂದು ಈ ಸಂದರ್ಭದಲ್ಲಿ ನಾವು ಬಹಳ ಅಪ್ಡೇಟ್ ಇನ್ಫಾರ್ಮೇಶನ್ ನಾವು ಕೊಡ್ಬೇಕಾಗುತ್ತೆ. ನಮ್ ಜವಾಬ್ದಾರಿ ಅದು ತಿಳ್ಕೊಳ್ಬೇಕಾದಂತ ಆಕಾಂಕ್ಷೆಗಳಿಗೆ ಕೂತಿದ್ದಾರೆ. ಇವರೆಲ್ಲ ಭವಿಷ್ಯದ ಜನಾಂಗ, ಇವರೇ ನೆಕ್ಸ್ಟ್ ಫ್ಯೂಚರ್ ಆಫ್ ಅವರ್ ನೇಷನ್, ಫ್ಯೂಚರ್ ಪಿಲ್ಲರ್ ಆಫ್ ಅವರ್ ನೇಷನ್. ಅದರಿಂದಾಗಿ ಆದಷ್ಟು ಇದು ಮಾಡಿ. ಥ್ಯಾಂಕ್ ಯು ಫಾರ್ Thank you, sir. I'm grateful for your input because usually we are the ones who are talking about the qualitative and quantitative data. Quantitative data ಅಂದ್ರೆ ನಮಗೆ ತುಂಬಾ ದೂರ. ಇದು ರಿಸರ್ಚ್ ಇನ್ಸ್ಟಿಟ್ಯೂಟ್ present scholars ಬರ್ತಾರೆ, ಅದರ statistics ಕೊಟ್ಟರೆ ಒಳ್ಳೆ ಕೊಟ್ಟಿರೋದು. ನಾನು I can tell many stories about that. But ಏನಂದ್ರೆ ಹಿಂದಿರೋ ಈ ತರ ಬರೀ ಸ್ಟೋರಿ ಹೇಳ್ಬೇಡಿ,
ಇದೆಲ್ಲ ರಾಷ್ಟ್ರ ಅಂತ ಹೇಳೋ ರಿಯಾಕ್ಷನ್ ಬರುತ್ತೆ. That's why I focus on. But I agree with you. I totally agree with you. That's my real approach. This is an artificial way of doing it. Thank you. Any other question? ಸಂವಾದದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಇಂದಿನ ಈ ಗೋಷ್ಠಿಯನ್ನು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಷಣ್ಮುಖಂ ಸರ್ ಅವರು ಅಧ್ಯಕ್ಷತೆಯ ನುಡಿಯನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇದು ಇವತ್ತಿನ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯು ಏರ್ಪಡಿಸಿರ್ತಕ್ಕಂಥ ಇವತ್ತಿನ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಇದು 2ನೇ ಗೋಷ್ಠಿ. ಈ ಗೋಷ್ಠಿನಲ್ಲಿ ಮೊದಲನೇ ಗೋಷ್ಠಿಗೆ ಇದು ಪೂರಕ ಆಗಿದೆ. ಏಕೆಂದ್ರೆ ನಾನು ಅರ್ಥಶಾಸ್ತ್ರ ವಿದ್ಯಾರ್ಥಿ ಮತ್ತು ಅಧ್ಯಾಪಕನಾಗಿರೋದ್ರಿಂದ ಮೊದಲನೇ ಗೋಷ್ಠಿಯಲ್ಲಿ ಚರ್ಚಿತ ಆಗಿರ್ತಕ್ಕಂಥ ವಿಷಯಗಳೆರಡೂ ಕೂಡ ಅದು ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಕರೀತೀವಿ. ಭೌತಿಕ ಅಭಿವೃದ್ಧಿ ಅಂದ್ರೆ ಕೃಷಿ ಕೈಗಾರಿಕಾ ಸೇವಾ ವಲಯದ ವಿಸ್ತರಣೆ ಮೂಲಕ ಆದಾಯ ಉದ್ಯೋಗ ಉತ್ಪನ್ನದ ಮಟ್ಟವನ್ನ ವಿಸ್ತರಣೆ ಮಾಡ್ತಾರೆ. ಇದು ಭೌತಿಕ ಅಭಿವೃದ್ಧಿ. ಈ ಗೋಷ್ಠಿಯಲ್ಲಿ ಚರ್ಚಿತ ಆಗಿರ್ತಕ್ಕಂಥ 2 ವಿಷಯಗಳು ಆರೋಗ್ಯ ಮತ್ತು ಶಿಕ್ಷಣ. ಇದನ್ನ ಡಾಕ್ಟರ್ ಡಿ ಆರ್ ಮಂಜುನಾಥ್ ಅವರು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದೇ ತರ ವಸತಿ ಮತ್ತು ಆಹಾರ. ಸಿಂಟಿಯಾ ಸ್ಪೀಕರ್ ಅವರು ಕೂಡ ಅವರು ದಲಿತರು ಮತ್ತೆ ಆದಿವಾಸಿಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ದಾರೆ ಎಜುಕೇಶನ್ ಆಗಿ. ಅದನ್ನ ಸಮಗ್ರ ಮಟ್ಟದಲ್ಲಿ ಸ್ವಲ್ಪ ಅದು ಕೊರತೆ ಇತ್ತು ಅನ್ನೋದು ಬಿಟ್ರೆ ಉಳಿದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಈ 2ನೇ ಈ ಗೋಷ್ಠಿ ಚರ್ಚಿತ ಆಗಿರ್ತಕ್ಕಂಥ ವಿಷಯಗಳು ಸಂಪೂರ್ಣವಾಗಿ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟ ವಿಚಾರ. ಇದನ್ನ ನಾವು ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂದ್ರೆ ಇದು ಸಾಮಾಜಿಕ ಬಂಡವಾಳ, ಸಾಮಾಜಿಕ ಮೂಲಭೂತ ಸೌಕರ್ಯಗಳ ಮೇಲೆ ಮಾಡ್ತಕ್ಕಂಥ ಬಂಡವಾಳ ಅಂತ. ಆದ್ರೆ ಇದು ಅದಕ್ಕೆ ಅಂದ್ರೆ ಭೌತಿಕ ಅಭಿವೃದ್ಧಿಗೆ ಇದು ಸಪೋರ್ಟ್ ಮಾಡುತ್ತೆ, ಭೌತಿಕ ಅಭಿವೃದ್ಧಿ ಇದು ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ಕೃಷಿ ಕೈಗಾರಿಕಾ ಸೇವಾ ವಲಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆದಾಯ, ಉದ್ಯೋಗ ಮತ್ತೆ ಉತ್ಪನ್ನ ಇವುಗಳಿಂದ ಈ ಆರೋಗ್ಯ, ಶಿಕ್ಷಣ, ವಸತಿ ಮತ್ತು ಆಹಾರ ಸೌಲಭ್ಯಗಳನ್ನು ವಿಸ್ತರಣೆ ಮಾಡ್ತೀವಿ. ಅದೇ ತರ ಇವುಗಳು ಏನ್ ಮಾಡ್ತವೆ ಅಂದ್ರೆ ಈ ಆರೋಗ್ಯ ಮತ್ತು ಶಿಕ್ಷಣ, ವಸತಿ ಮತ್ತು ಆಹಾರ ಇದೆ, ಇದು ಪ್ರೊಡಕ್ಟಿವಿಟಿಯನ್ನ ಉತ್ಪಾದಕತೆಯನ್ನ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಒಂದಕ್ಕೊಂದು ಅದು ಇಂಟರಾಕ್ಟ್ ಮಾಡ್ತವೆ ಮತ್ತು ಇಂಟರ್ ಡಿಪೆಂಡೆಂಟ್ ಆಗಿದೆ, ಪರಸ್ಪರ ಅವಲಂಬಿತ ಆಗಿದೆ. ಇದು ಒಂದು ಬಿಟ್ಟು ಇನ್ನೊಂದು ಇರೋದಿಲ್ಲ. ಆದ್ರೆ ಈ ಅಲ್ಟಿಮೇಟ್ ಏಮ್ ಆಫ್ ಎಕನಾಮಿಕ್ ಪ್ರೋಗ್ರೆಸ್ ಆರ್ ಡೆವಲಪ್ಮೆಂಟ್ ಅಂತ ಇವತ್ತಿನ ಈ ಚರ್ಚಿತ ವಿಷಯ ಇದೆ, ತುಂಬಾ ಚೆನ್ನಾಗಿದೆ. ಆರ್ಥಿಕ ಪ್ರಗತಿ. ಸೊ ಈ ಆರ್ಥಿಕ ಪ್ರಗತಿಗ ವಿಸ್ತಾರಕ್ಕೆ ಬಂದಾಗ ಅಲ್ಟಿಮೇಟ್ ಏಮ್ ಶುಡ್ ಬಿ ಹ್ಯೂಮನ್ ಡೆವಲಪ್ಮೆಂಟ್. ಯಾಕೆ ಅಂತಿಮ ಗುರಿನೇ ನೀವು ಎಲ್ಲೇ ಹೋದ್ರು ಈ ಬಾಬಾ ಸಾಹೇಬ್ ಪರ್ಸ್ಪೆಕ್ಟಿವ್ ನೀವು ನೋಡ್ಬೇಕು. ಅಂಬೇಡ್ಕರ್ ಪರ್ಸ್ಪೆಕ್ಟಿವ್ ನೀವು ಗಮನಿಸಿದಾಗ ಬೆಳಿಗ್ಗೆ ಸೆಷನಲ್ಲಿ ನೋಡಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಂತ ಎಮರ್ಜೆನ್ಸಿ ಪೀರಿಯಡ್ ಅಂತ ಭೂಸುಧಾರಣೆ ಕಾಯ್ದೆ ಏನು ಅಂಬೇಡ್ಕರ್ ಅವರು ಅದೇ ನೀವು ಓದಿ. ಸ್ಮಾಲ್ ಹೋಲ್ಡಿಂಗ್ಸ್, ದ ಪ್ರಾಬ್ಲಮ್ಸ್ ಆಫ್ ಸ್ಮಾಲ್ ಹೋಲ್ಡಿಂಗ್ಸ್ ಏನಿದೆ ಅಂಡ್ ಇಟ್ಸ್ ಸೊಲ್ಯೂಷನ್ಸ್ ಅಂತ. ಅದ್ರಲ್ಲಿ ಏನೇನಿತ್ತು ಅದನ್ನ ಬಾಬಾ ಸಾಹೇಬ್ ಐಡಿಯಲ್ ಎಕನಾಮಿಕ್ ಹೋಲ್ಡಿಂಗ್ಸ್ ಅಥವಾ ಎಕನಾಮಿಕ್ ಹೋಲ್ಡಿಂಗ್ಸ್ ಅಂತ ಕರೀತಾರೆ, ಆರ್ಥಿಕ ಹೋಲ್ಡಿಂಗ್ಸ್ ಅಂತ. ಅದನ್ನ ಮಾಡಕ್ಕೋಸ್ಕರ ಇದು ಮಾಡ್ಬೇಕಾಯ್ತು. ಯಾಕೆಂದ್ರೆ ಇದನ್ನ ಮಾಡಕ್ ಹೋದಾಗ ಅವಾಗ ಫ್ಯೂಡಲ್ ಲ್ಯಾಂಡ್ ಲಾರ್ಡಿಸಮ್ ಇರ್ತಾರಲ್ಲ, ಆ ಫ್ಯೂಡಲ್ ಲ್ಯಾಂಡ್ ಭೂಮಾಲೀಕರಿಗೆಲ್ಲ ಹೋಗಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಟ್ ಹತ್ತಿದ್ರು. ಆ ಸ್ಟೇಟ್ ಅರ್ಧ ಇದನ್ನ ಇದನ್ನ ಈ ಭೂಸುಧಾರಣೆ ಜಾರಿಗೆ ಎಲ್ಲಿ ತರಬೇಕು ಅಂದಾಗ 40 ಅಮೆಂಡ್ಮೆಂಟ್ ಮಾಡ್ಬೇಕಾಯ್ತು. ಆ 40 ಅಮೆಂಡ್ಮೆಂಟ್ ಅವೆಲ್ಲ ಮಾಡಿ ಎಮರ್ಜೆನ್ಸಿ ತಂದು ಆ ಭೂಸುಧಾರಣೆ ಕಾಯ್ದೆನ ಅದು ನಡೆಯುತ್ತಿದ್ದ ಹಾಗೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಪ್ರಕಾರ ಇದ್ದಿದ್ದು. ಯಾಕೆ ಆ ಸ್ಥಿತಿ ಅದು ಒಂದ್ಸಲ ಅಂಬೇಡ್ಕರ್ ಹೆಂಗ್ ಹೇಳ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಸಾರ್ಥಕತೆ ಯಾವನಾದ್ರಲ್ಲಿ ಈ ದಿಕ್ಕೇನ ಬಂದು ಸರಿ ಅಂತಾರೆ. ಆದ್ರೆ ಅವಾಗ ಈ ದಿಕ್ಕಿನಲ್ಲಿ ಕೆಲಸ ಮಾಡಿರ್ಬೇಕು, ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆ ತರಬೇಕು, ಪ್ರಗತಿಯನ್ನ ಮಾಡಬೇಕು. ಆಗಿದ್ರೆ ಮಾತ್ರ ಈ ದೇಶಕ್ಕೊಬ್ಬ ಡಿಕ್ಟೇಟರ್ ಆಗೋದು ಸರಿ ಅಂತಾರೆ. ಆ ಮನದನ್ನ ಇಟ್ಕೊಂಡು ನೋಡಿದಾಗ ಇಂದಿರಾ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಈಗ ಪ್ರೆಸೆಂಟ್ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್, ಒಂದು ದೃಷ್ಟಿಕೋನದಿಂದ ಅವರವರ ದೃಷ್ಟಿಕೋನದಲ್ಲಿ ಅವ್ರು ಬಂದಿರ್ತಕ್ಕಂಥ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇದೆ, ಸಾಮಾಜಿಕ ಮತ್ತು ಆರ್ಥಿಕ ಯಾವ ಹಿನ್ನೆಲೆಯಲ್ಲಿ ಬಂದಿರ್ತಾರೋ ಅದ್ರ ಮೇಲೆ ಮಾತಾಡ್ತಾರೆ. ಈಗ ಅದೇ ನೀವು SC, ಮೋಸ್ಟ್ ಬ್ಯಾಕ್ವರ್ಡ್ ಈ ತರ ಬ್ಯಾಕ್ ಗ್ರೌಂಡ್ ಬಂದಿರೋರು ಇಂದಿರಾ ಗಾಂಧಿ ಮಾಡಿದೆ ಸರಿ ಅಂತಾರೆ.
ಯಾಕಂದ್ರೆ ಅಂಬೇಡ್ಕರ್ ಪರ್ಸ್ಪೆಕ್ಟಿವ್ ಅಂಬೇಡ್ಕರ್ ಏನು ಈ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಬೇಕಾಗುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಾವು ಈಗ ಬಂದಿರೋದು 2016 30 ತನಕ ಇರ್ತಾರೆ. ಈ 15 ವರ್ಷದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗಳೆಲ್ಲ ಕೂಡ ಇದ್ರಲ್ಲಿ ಬರ್ತವೆ ಅಂಬೇಡ್ಕರ್ ಪರ್ಸ್ಪೆಕ್ಟಿವ್. ಅದಕ್ಕೆ ಅದು ಮೊದಲನೇ ಸ್ಲೋಗನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಕೂಡ ಅಂಬೇಡ್ಕರ್ ಸ್ಲೋಗನ್ ಹಾಕಂದೇ ಮಾಡಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ರ ಪರ್ಸ್ಪೆಕ್ಟಿವ್ ನೀವು ನೋಡಿದಾಗ ಈಗ ಚರ್ಚಿತ ವಿಷಯಗಳು ಕೂಡ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಅದಕ್ಕೆ ಅದನ್ನ ಬಾಬಾ ಸಾಹೇಬ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಸೋಷಿಯಲ್ ಡೆಮೋಕ್ರಸಿ, ಎಕನಾಮಿಕ್ ಡೆವಲಪ್ಮೆಂಟ್ ಡೆಮೋಕ್ರಸಿ, ಮತ್ತೆ ಇದರಲ್ಲಿ ಎಲ್ಲಿ ಈಕ್ವಾಲಿಟಿನ ಏನ್ ಈ ಕ್ಷೇತ್ರಗಳಲ್ಲಿ ಅದನ್ನೆಲ್ಲ ಅದು ಬೇರೆ ಟಾಪಿಕ್ ಚರ್ಚೆ ಮಾಡ್ಬೇಕಾಗುತ್ತೆ. ಇಲ್ಲಿ ಬಟ್ ನನ್ನ ವಿಚಾರಕ್ಕೆ ಬಂದಾಗ ಈ ಚರ್ಚಿತ ವಿಷಯಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಈಗ ನಮ್ಮ ಸಹೋದರ ಹೇಳಿದ್ರು ಮಂಜುನಾಥ್ ಅವರು ನ್ಯೂ ಲಿಬರಲಿಸಮ್ ಅಂತ. ಸೊ ನವ ಉದಾರೀಕರಣ. ಸೊ ಈಗ ಅದನ್ನ ನಾವು ನವ ಉದಾರೀಕರಣ ನಾವು ಮಿಲಿಟರಿ ಫೈಟ್ ಮಾಡೋರು ನಮ್ಗೆ ಗೊತ್ತಿದ್ದೀವಿ. ಅದನ್ನ ಇಂಗ್ಲೆಂಡ್ ಮತ್ತೆ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳು ಟೀಚರ್ ಎಕನಾಮಿಕ್ಸ್ ಟೀಚರ್ ಮಾರ್ಕೆಟ್ ಟೀಚರ್ ಅವರು ಆಗಿರೋದು ಇಂಗ್ಲೆಂಡ್ ಜಾರಿ ಮಾಡಿದ್ರು. ಇನ್ನು ರೇಗನ್ ಅವರು ಅಮೆರಿಕದ ಅಧ್ಯಕ್ಷರಾಗಿರುವಾಗ ಅಮೆರಿಕದಲ್ಲಿ ಜಾರಿ ಮಾಡಿದ್ರು. ಇದೆಲ್ಲ ಆದ ಪರಿಣಾಮ ಸುಮಾರು 30-40 ವರ್ಷದಿಂದ ಈ ಹೊಸ ಆರ್ಥಿಕ ನೀತಿಯ ಏಕವಲಯಗಳು ಜಾರಿಯಾಗಿದೆ. ಇದರ ಜಾರಿಯಾದ ಪರಿಣಾಮ ಏನಾಯ್ತು ಅಂದ್ರೆ ಕಾನ್ಸಿಕ್ವೆನ್ಸಸ್ ಆಫ್ ನ್ಯೂ ಲಿಬರಲಿಸಮ್ ನ್ಯೂ ಎಕನಾಮಿಕ್ ಪಾಲಿಸಿ ಅಂತೇಳಿ ಈ ವರ್ಷ ಫೆಬ್ರವರಿ 2022ನೇ ಇಸ್ವಿನಲ್ಲಿ ಈಗ ಅಧ್ಯಯನ ಶುರು ಮಾಡಿದ್ದಾರೆ. ನೀವು ಸುಮ್ಮನೆ 4-5 ವರ್ಷ ವೇಟ್ ಮಾಡಿ ಮತ್ತೆ ಆರ್ಥಿಕ ನೀತಿಗಳು ಬದಲಾಗ್ತವೆ ಜಗತ್ತಲ್ಲಿ, ಸುಮ್ಮನೆ ವೇಟ್ ಮಾಡಿ. ಯಾಕಂದ್ರೆ ಈಗ ಕಮಿಟಿ ಅಪಾಯಿಂಟ್ ಆಗಿದೆ. ಉತ್ತರ ವಿಷಯಗಳೇನು ಗೊತ್ತಾ, ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ, ಮತ್ತೆ ಸ್ಟ್ಯಾನ್ಫೋರ್ಡ್, ಮತ್ತೆ ಟಾಪ್ ಯೂನಿವರ್ಸಿಟಿ ಸಿವಿಲ್ ರೈಟಿಂಗ್ ಅಲ್ಲಿ MIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ. ಸೊ ಇನ್ಸ್ಟಿಟ್ಯೂಟ್ ಗಳು ಯಾವ ವಿಷಯಗಳು ಅಂತಂದ್ರೆ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್ ನ್ಯೂ ಲಿಬರಲಿಸಮ್ ನವ ಆರ್ಥಿಕ ನೀತಿಯ ಪರಿಣಾಮಗಳು ಏನಾಗಿವೆ ಈ 30-40 ವರ್ಷ ಜಾರಿ ಮಾಡ್ತಾರೆ. ಇನ್ಕ್ಲೂಡಿಂಗ್ ನಮ್ಮ ಇಂಡಿಯಾದಲ್ಲಿ ಗೊತ್ತಿಂದ ಫೈನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಆಗಿ 1991 ನಾವು ಹೊಸ ಆರ್ಥಿಕ ನೀತಿಯನ್ನು ಜಾರಿ ತಂದಿದ್ದೀವಿ. ಇದರ ಪರಿಣಾಮಗಳು ಏನಾಗಿವೆ ಅಂತ 3-4 ವಿಷಯಗಳನ್ನ 3-4 ವಿಷಯಗಳು ವಹಿಸಿದ್ದಾರೆ. ಫಾರ್ ಎಕ್ಸಾಂಪಲ್ MIT ಕೊಟ್ಟಿದ್ದಾರೆ ಏನಂತಂದ್ರೆ ರೈಸಿಂಗ್ ಇನ್ಕಮ್ ಇನ್ಇಕ್ವಾಲಿಟಿ. ಸೊ ಆರ್ಥಿಕ ಮತ್ತು ಸಂಪತ್ತಿನ ಅಸಮಾನತೆ ಹೆಚ್ಚಾಗ್ತಾ ಇರೋದು ಇದು ಒಂದು ವಿಷಯದ ಇದೆಲ್ಲ ಈ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್ ನ್ಯೂ ಲಿಬರಲಿಸಮ್ ಆಗಿರುತ್ತೆ. ಅದು ಇನ್ನೊಂದು ಯೂನಿವರ್ಸಿಟಿಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಡ್ಯೂ ಟು ದಿಸ್ NEP ರೇಸಿಯಲ್ ಎಕನಾಮಿಕ್ ಇನ್ಇಕ್ವಾಲಿಟಿ. ಯಾಕಂದ್ರೆ ಅದು ನಾನು ಈ ಕ್ಷೇತ್ರ ಅಧ್ಯಯನ ಮಾಡಿದ್ದೀನಿ, ಬರ್ದಿದ್ದೀನಿ. ಭಾರತ ಕ್ಯಾಸ್ಟ್ ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಜಾತಿ ಆರ್ಥಿಕ ಅಸಮಾನತೆ ಅಂತ ಅವ್ರು ಇವಾಗ ಅಧ್ಯಯನ ಮಾಡ್ತಾ ಇರೋದು ರೇಸಿಯಲ್ ಎಕನಾಮಿಕ್ ಇನ್ಇಕ್ವಾಲಿಟಿ, ಜನಾಂಗೀಯ ಆರ್ಥಿಕ ಅಸಮಾನತೆ ಅಂತ. ಇನ್ನೊಂದು ಜಾಬ್ಲೆಸ್ ಗ್ರೋತ್ ಅಂಡ್ ಟೆಕ್ನಾಲಜಿಕಲ್ ಇನೋವೇಷನ್. ಇದು 3 ಟಾಪಿಕ್. ಸೊ ಈ ಜಾಬ್ಲೆಸ್ ಗ್ರೋತ್ ಅಂತ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ, ಪ್ರಗತಿ ಆಗ್ತಾ ಇದೆ, ಆದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಇದರಲ್ಲಿ ಟೆಕ್ನಾಲಜಿಕಲ್ ಇನೋವೇಷನ್ ಅಂಡ್ ಡಿಸ್ರಪ್ಟೆಡ್ ಜಾಬ್ ಕ್ರಿಯೇಷನ್ಸ್ ಅಂತ. ಸೊ ಉದ್ಯೋಗಗಳನ್ನು ಯಾವ ತರ ಸೃಷ್ಟಿ ಮಾಡಕ್ಕ ಅಡ್ಡಿಯಾಗಿವೆ ಅದನ್ನ ನಾವು ಮೊದಲನೇ ಸೆಷನ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು. ಯಾಕೆಂದ್ರೆ ಅಲ್ಲಿ ಇನ್ಕಮ್ ಔಟ್ಪುಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದೇ ಅಗ್ರಿಕಲ್ಚರ್ ಇಂಡಸ್ಟ್ರಿ ಸರ್ವಿಸ್ ಸೆಕ್ಟರ್. ಅದು ಹೆಂಗೆ ಇನ್ವಾಲ್ವ್ ಆಗುತ್ತೆ? ಅಂಬೇಡ್ಕರ್ ಏನ್ ಹೇಳಿದ್ರು ಅದಾಗ ನನಗೆ ತಿಳುವಳಿಕೆಗೆ ಅನಿಸುತ್ತೆ ಅಂದ್ರೆ ಪಕ್ಕ ಅಂಬೇಡ್ಕರ್ ಏನ್ ಸಜೆಷನ್ ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ ಅದೇ ಶಿಫಾರಸುಗಳು ಬರ್ತವೆ ಕಮಿಟಿ ರಿಪೋರ್ಟ್. ಸುಮ್ಮನೆ ವೇಟ್ ಮಾಡಿ 2-3 years ಅಲ್ಲೆಲ್ಲ ರಿಪೋರ್ಟ್ಗಳು ಬರ್ತವೆ. ಅದು 4-5 ವರ್ಷ ಚರ್ಚೆ ಆಗುತ್ತೆ ಜಗತ್ತಿನಾದ್ಯಂತ ಎಲ್ಲಾ ವಿಶ್ವವಿದ್ಯಾಲಯಗಳು. ಹೊಸ ಆರ್ಥಿಕ ಸಿದ್ಧಾಂತ ಬರ್ತಾ ಇದೆ. ಸೊ ಅದು ಬಂದಾದ್ಮೇಲೆ ಏನಾಗುತ್ತೆ ಅಂತ ಆಗ ತಿರ್ಗಿ ಅವರು ಜಾರಿ ಮಾಡೋದನ್ನು ನಮ್ಮ ದೇಶದಲ್ಲಿ 20 ವರ್ಷ ಜಾರಿ ಅಷ್ಟೊಂದ್ರೆ ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿರ್ತದೆ ಅಂತ ನೀವೇ ಊಟ ಮಾಡಬಹುದು ಪ್ರಸ್ತುತ. ಯಾಕೆಂದ್ರೆ ಈಗ ಏನು ನಾವು ಜಾಗತೀಕರಣ ಖಾಸಗೀಕರಣ ಅಂತ ನಾವೇನು ಮಾಡಿದವಲ್ಲ ಈಗ ಇದರಿಂದಾಗಿ ಏನಾಗ್ತಾ ಇದೆ ಅಂತ ಇಡೀ ಆರ್ಥಿಕ ವ್ಯವಸ್ಥೆ ಅಧಿಕೃತ ಅಂತ ನಾನೊಬ್ಬ ಸ್ಟೂಡೆಂಟ್ ಆಗಿ ಹೇಳಬಲ್ಲೆ. ಏಕೆಂದರೆ ಪ್ರಮುಖವಾಗಿ ಸರ್ಕಾರದ ಪಬ್ಲಿಕ್ ಫೈನಾನ್ಸ್ ಇದೆಯಲ್ಲ, ಹಣಕಾಸಿನ ಸರ್ಕಾರದ ಹಣಕಾಸಿನ ಕಾರ್ಯಗಳನ್ನು ಗಮನಿಸಿದಾಗ ಇಟ್ ಹ್ಯಾಸ್ ಟು ಪರ್ಫಾರ್ಮ್ 3 ಫಂಕ್ಷನ್: ಅಲೋಕೇಶನ್ ಫಂಕ್ಷನ್, ಡಿಸ್ಟ್ರಿಬ್ಯೂಷನ್ ಫಂಕ್ಷನ್, ಸ್ಟೆಬಿಲೈಸೇಷನ್ ಫಂಕ್ಷನ್ ಅಂತ. ಆದ್ರೆ ಸರ್ಕಾರ ಕೇವಲ ಒಂದು ಫಂಕ್ಷನ್ ಮಾಡ್ತಾ ಇದೆ, ಇನ್ನೊಂದು ಫಂಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಆಗ್ತದೆ, 3rd ಫಂಕ್ಷನ್ ಬಿಟ್ಟಿದೆ. ಯಾವ್ದು ಅಂತಾರೆ ಈಗ ಅದು ಅಲೋಕೇಶನ್ ಫಂಕ್ಷನ್ ಅಂದ್ರೆ ಸಂಪನ್ಮೂಲಗಳನ್ನ ಕೈಗಾರಿಕೆ, ಸೇವಾ ವಲಯ ಮತ್ತೆ ಕೃಷಿ ವಲಯಗಳಿಗೆ ವಿತರಣೆ ಮಾಡ್ತಕ್ಕಂಥದ್ದು. ಅದನ್ನೇ ನೀವು ನೋಡ್ತಿಲ್ಲ, ಪ್ರತಿ ಇಲಾಖೆಗೂ ಬಜೆಟ್ ಅಲ್ಲಿ ಸರ್ಕಾರ ಇಷ್ಟಿಷ್ಟು ಲಕ್ಷ ಕೋಟಿ ರೂಪಾಯಿ ಅಂತೇಳಿ ವಿತರಣೆ ಮಾಡ್ತಾ ಇದ್ದೀವಿ. ಇದು ಅಲೋಕೇಶನ್ ಫಂಕ್ಷನ್ ಆಯ್ತು.
ಇನ್ನೊಂದು ಫಂಕ್ಷನ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಇದೆಯಲ್ಲ, ಇದು ಆದಾಯ ಮತ್ತು ಸಂಪತ್ತನ್ನು ಸಮನಾಗಿ ವಿತರಣೆ ಮಾಡೋದು ಸರ್ಕಾರದ ಜವಾಬ್ದಾರಿ. ಆದ್ರೆ ಈ ಪ್ರಸ್ತುತ ಸರ್ಕಾರಗಳು ಈ ಕೆಲಸ ಮಾಡ್ತಾ ಇಲ್ಲ. ಅದರಲ್ಲಿ ಪ್ರಭಾವನೆ ಏನಾಗ್ತಾ ಇದೆ, ಈ ಕಾನ್ಸಿಕ್ವೆನ್ಸಸ್ ಆಫ್ ಎನ್ಇಪಿ. ಅದರಲ್ಲಿ ಏನಾಗಿದೆ, ರೈಸಿಂಗ್ ಇನ್ಕಮ್ ಇನ್ಇಕ್ವಾಲಿಟಿ, ಎಕನಾಮಿಕ್ ಇನ್ಇಕ್ವಾಲಿಟಿ. ಸೊ ಈ ಆರ್ಥಿಕ ಅಸಮಾನತೆ ಹೆಚ್ಚಾಗ್ತದೆ. ಅದಕ್ಕೆ ನೀವು ಬೆಳಿಗ್ಗೆ ಎಲ್ಲ ನೋಡಿದಿರ, ಬಹಳಷ್ಟು ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾ ಇರೋದು. ಅದೇ ಈಗ ಆಲ್ರೆಡಿ ಅರ್ಥತಜ್ಞರು ಅದರಲ್ಲಿ ಈ ಹಿಸ್ಟರಿ ಅಧ್ಯಯನ ಮಾಡೋದ್ರಲ್ಲಿ ನೊಬೆಲ್ ಪ್ರೈಸ್ ನಿಲ್ಲಿಸಿದ್ದಾರೆ. ನೊಬೆಲ್ ಪ್ರೈಸ್ ಅಂತ ಅವ್ರಿಗೆ, ಯಾಕಂದ್ರೆ ನಮ್ಗೆ ಆ ಮಾನವೀಯತೆ ಇದೆಯೋ ಗೊತ್ತಿಲ್ಲ ನಮ್ಗೆ. ಆದ್ರೆ ವಿದೇಶಿ ಅರ್ಥತಜ್ಞರುಗಳಿಗೆ ಮಾನವೀಯತೆ ಇದೆ, ಇದರಿಂದ ಆಲ್ರೆಡಿ ಅವರು ಅಧ್ಯಯನ ಕಾರ್ಯ ಶುರು ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಟಾಪ್ ಯೂನಿವರ್ಸಿಟಿಗಳೆಲ್ಲ ಆರ್ಡಿನರಿ ಎಲ್ಲ. ಸೊ ಹೀಗಾಗಿ ನಾವು ಬೇಕಾದ್ರೆ ಓಪನ್ ಟೆಕ್ಸ್ಟ್ ಅಂತ ಹೇಳಿ, ಯಾಕಂದ್ರೆ ನಮಗೆ ಓದಿದೆ ಬೇರೆ ದೇಶದವರು ಏನ್ ಬದಲಾವಣೆ ಮಾಡ್ತಾರ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಅಭ್ಯಾಸ ನಮ್ಗೆ ಇದೆ ಅದು, ಆಯ್ತಾ. ಆದ್ರೆ ಈಗ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ಆಲ್ರೆಡಿ ಇದೆಲ್ಲ ಸಜೆಸ್ಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಒಳಗೆ ಗೊತ್ತಾಗುತ್ತೆ. ನಮ್ಮ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆಯಲ್ಲ, ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಅದನ್ನ ನೋಡಿದ್ರೆ ಯಾವ ತರ ಒಂದು ಆರ್ಥಿಕ ವ್ಯವಸ್ಥೆನ ಕಟ್ಟಬೇಕು ಸಿಗುತ್ತೆ. ಅದರ ಜೊತೆ ನೀವು ಪ್ರಿಯಾಂಬಲ್ ನೋಡಿ, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್ ಅಂತಿದೆ. ಅವುಗಳಲ್ಲಿ ನ್ಯಾಯ ಕೊಡೋದು ಇದೇನೆ, ಅಲೋಕೇಶನ್ ಫಂಕ್ಷನ್, ಡಿಸ್ಟ್ರಿಬ್ಯೂಷನ್ ಫಂಕ್ಷನ್, ಸ್ಟೆಬಿಲೈಸೇಷನ್ ಫಂಕ್ಷನ್. ಆರ್ಥಿಕ ಸ್ಥಿರೀಕರಣ ಏನು ಗೊತ್ತಾ, ಸ್ಟೆಬಿಲೈಸ್ ದಿ ಪ್ರೈಸಸ್, ಪ್ರಮೋಟ್ ಸ್ಟೆಡಿ ಎಕನಾಮಿಕ್ ಗ್ರೋತ್. ಇದೆಯಲ್ಲ ಏನೇನೋ ಬರ್ತದೆ. ನಾನು ಅದನ್ನೆಲ್ಲ ಎಲಬ್ರೇಟ್ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ. ನೆಕ್ಸ್ಟ್ ನಾನು ಅದನ್ನ ಆಲ್ರೆಡಿ ಅನ್ಕೊಂಡಿದ್ದೀನಿ. ಏನಂತೆ, ನೆಕ್ಸ್ಟ್ ಅಧ್ಯಯನ ಕಾರ್ಯಗಳು ನಡೀತಾ ಇದಾವಲ್ಲ, ಅದು ಅಂಬೇಡ್ಕರ್ ಏನು ಬಯಸಿದ್ರು ರೆಕಮೆಂಡೇಶನ್ಸ್, ಯಾವ ತರ ಒಂದು ರಾಷ್ಟ್ರ ಕಟ್ಟಬೇಕು, ಒಂದು ಆರೋಗ್ಯಕರವಾದ ರಾಷ್ಟ್ರವನ್ನ, ಆ ರಿಪೋರ್ಟ್ ಬರುತ್ತವಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಕ್ಕೆ. ಅಂಬೇಡ್ಕರ್ ಈಗ ಆಲ್ರೆಡಿ ವಿಶ್ವದಾದ್ಯಂತ ಚರ್ಚೆ ಆಗ್ತಕ್ಕಂಥ ವಿಶ್ವಜ್ಞಾನಿಯಿಂದ ಹೆಸರು ತಗೊಂಡಿರ್ತಕ್ಕಂಥ ಮಾತುಗಳು. ಸೊ ಹಾಗಾಗಿ ಇಷ್ಟನ್ನ ಹೇಳ್ತಾ ನಾನು ಈ ಗೋಷ್ಠಿಗೆ ನನಗೆ ಈ ಅಧ್ಯಕ್ಷ ಕೆಲಸವನ್ನ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರೊಫೆಸರ್ ಸೋಮಶೇಖರ್ ಅವರು ಮತ್ತೆ ನರೇಂದ್ರ ಕುಮಾರ್ ಅವರು, ಸೊ ಇಬ್ಬರು ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ, ಇಷ್ಟೊತ್ತು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರೂ ಕೂಡ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಮೂಲಭೂತ ಸೌಕರ್ಯಗಳಲ್ಲಿ ಶಿಕ್ಷಣ, ಆರೋಗ್ಯ, ವಸತಿ ಮತ್ತು ಆಹಾರ ಎಂಬ ವಿಷಯಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ಈ ಗೋಷ್ಠಿಯ ಅಧ್ಯಕ್ಷರಾದ ಷಣ್ಮುಗಂ ಸರ್ ಅವರಿಗೆ ಧನ್ಯವಾದಗಳು. ಈ ಗೋಷ್ಠಿಯ ಕೊನೆಯ ಘಟ್ಟವನ್ನ ತಲುಪಿದ್ದೇವೆ ಎಂದು ಹೇಳುತ್ತಾ ಅತಿಥಿ ಗಣ್ಯರನ್ನು ವಂದನೆಗಳ ಮೂಲಕ ಬೀಳ್ಕೊಡಬೇಕೆಂದು ಯೋಗೇಶ್ ಎಂಎನ್ ಪ್ರಥಮ ವರ್ಷದ ಬುದ್ಧ ಅಧ್ಯಯನದ ವಿದ್ಯಾರ್ಥಿ ಇವರನ್ನ ಕೇಳಿಕೊಳ್ಳುತ್ತೇನೆ. ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ವಿಶ್ವವಿದ್ಯಾಲಯ ಮನಸ್ಸು ಇವರು ಹಮ್ಮಿಕೊಂಡಿರುವ ಸ್ವಾತಂತ್ರ್ಯ ಅಮೃತ ಮಹೋತ್ಸವದಲ್ಲಿ ಪ್ರಬುದ್ಧ ಭಾರತದ ಕಡೆಗೆ ರಾಜ್ಯ ಮಟ್ಟದ 2ನೇ ದಿನಗಳ ವಿಚಾರ ಸಂಕಿರಣದಲ್ಲಿ ಇಂದು 2ನೇ ಗೋಷ್ಠಿಯಲ್ಲಿ ವಿಚಾರ ಮಂಡಿಸಿದ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿಚಾರವನ್ನು ಇಟ್ಟು, ಮೊದಲಿಗೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಸಂವಹನದ ಮೂಲಕ ತಮ್ಮ ಸಂವಾದದ ಮೂಲಕ ಪಿಪಿಟಿ ಪ್ರೆಸೆಂಟೇಷನ್ ಕೊಟ್ಟು ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ವಿಚಾರವನ್ನು ತೋರಿಸಿದಂತಹ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಅಂಬೇಡ್ಕರ್ ಅಧ್ಯಯನ ವಿಭಾಗದ ಪರವಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ. ಹಾಗೂ ವಸತಿ ಮತ್ತು ಆಹಾರದ ಬಗ್ಗೆ ಸರ್ಕಾರದಿಂದ ವಂಚಿತವಾಗುತ್ತಿರುವ ಲೋಪದೋಷಗಳ ಬಗ್ಗೆ ಕೂಲಂಕುಷವಾಗಿ ವಿವರಣೆ ಕೊಟ್ಟಂತಹ ಸಿಂಥಿಯಾ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವಿಭಾಗದ ಪರವಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸೋಣ. ಹಾಗೂ ಇಂದಿನ ಭಾರತದ ಆರ್ಥಿಕತೆಯ ಪರಿಸ್ಥಿತಿ, ಲೋಪದೋಷಗಳ ಪರಿಸ್ಥಿತಿಗಳು ಹಾಗೂ ಮತ್ತು ಭಾರತದ ಫ್ಯೂಚರ್ ಎಕ್ಸಾಮಿಕ್ಸ್ ಆಫ್ ಇಂಡಿಯಾದ ಬಗ್ಗೆ ಉತ್ಸಾಹವನ್ನು ನೀಡಿದಂತಹ
ಅಧ್ಯಕ್ಷೀಯ ಭಾಷಣವನ್ನು ವಹಿಸಿದಂತಹ ಪ್ರೊಫೆಸರ್ ಜಿ ಷಣ್ಮುಗಂ ಸರ್ ಅವರಿಗೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮ ವಿಭಾಗದ ಪರವಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋಣ. ಹಾಗೂ ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಸಹ ನಮ್ಮ ವಿಭಾಗದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ತನಗೂ ಕೂಡ ಧನ್ಯವಾದಗಳು ತಿಳಿಸೋಣ. ಸ್ನೇಹಿತರೆ, ನಾಳೆ 10 ಗಂಟೆ ಸಮಯ 10 ಗಂಟೆಗೆ ಸಾಮಾಜಿಕ ಶಾಸನಗಳು 3ನೇ ಕೋರ್ಸ್ ಪ್ರಾರಂಭ ಆಗುತ್ತೆ. ಮಹಿಳೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಕುರಿತು ಡಾಕ್ಟರ್ ಸಬಿತಾ ಬನಾರೆ ಮಾತಾಡ್ತಾರೆ. ಜಾತಿ ಮತ್ತು ಅಲ್ಪಸಂಖ್ಯಾತರ ಕುರಿತು ಈಗ ಎನ್ವೈಕೆ ಅವರು ಮಾತಾಡ್ತಾರೆ. ಇದರ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಸಿ ಆರ್ ಮಾರುತಿಯವರು ನಡೆಸಿಕೊಂಡಿದ್ದಾರೆ. ದಯಮಾಡಿ ನಾಳೆ ಶಾರ್ಪಾಗಿ 10 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾದ ಕಾರಣ ಬೆಳಿಗ್ಗೆ 9 ನಮ್ಮ ಕೇಂದ್ರದ ವಿದ್ಯಾರ್ಥಿಗಳು 9 ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ.